जयो श्री कृष्ण चैतन्य प्रभु नित्यानंद श्री द्वैत गदाधर शिवासादि गौरभक्तवृंद। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्री गुरुवे नमः। श्री चैतन्य मनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्रीराधा कृष्णपादान् सहगण ललिता श्रीविशाखान्वितांश। हे कृष्णा करुणा सिन्धो दीनबन्धो जगत्पते गोपीश गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯ 12 ಭಕ್ತಿ ಸೇವೆ. ನೀವು ನಿನ್ನೆ ಅಧ್ಯಾಯ 11ರ ಬಗ್ಗೆ ಕೇಳಿದ್ದೀರಿ. ಏನೆಲ್ಲ ತಿಳ್ಕೊಂಡಿದ್ದೀರಿ ಅಂತ ಸ್ವಲ್ಪ ಹೇಳಿದ್ರಿ ಅಂದ್ರೆ ಇವತ್ತಿನ ಅಧ್ಯಾಯ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಅಟೆಂಡೆನ್ಸ್ ಲಿಂಕ್ ಹಾಕಿದೀನಿ, ಅಟೆಂಡೆನ್ಸ್ ಹಾಕಕ್ಕೆ ಹೇಳ್ಬೇಕಾಗಿತ್ತು ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ. ಎಲ್ಲರೂ ಸ್ವಲ್ಪ ಅಟೆಂಡೆನ್ಸ್ ಹಾಕ್ಬಿಡಿ ಫಸ್ಟ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೀವು ಮತ್ತೆ ಹಾಕ್ತೀರಾ ಅಟೆಂಡೆನ್ಸ್ ಲಿಂಕು? ಮಾತಾಜಿ ಹಾಕ್ತೀನಿ, ನಾನು 4 ಸಲ ಹಾಕ್ತೀನಿ ಮಾತಾಜಿ. ಓಕೆ ಮಾತಾಜಿ. ಅಂದ್ರೆ ಈಗ ನೀವ್ ಹೇಳಿದ್ಮೇಲೆ ನಮ್ಮೂರ ಜಾಯಿನ್ ಆದ್ರು, ಅದಕ್ಕೆ ಕೇಳಿದೆ ಮಾತಾಜಿ. ಇಲ್ಲ ಹಾಕ್ತೀನಿ. ಮತ್ತೆ 7 ಗಂಟೆಗೆ ಒಂದ್ಸಲಿ, 7:20 ಒಂದ್ಸಲಿ, 7:45 ಒಂದ್ಸಲಿ, 8 ಗಂಟೆಗೆ ಒಂದ್ಸಲಿ ಹಾಕ್ತೀನಿ. ಓಕೆ ಮಾತಾಜಿ. ಹಾಗಾದ್ರೆ ಯಾರೆಲ್ಲ ಅಟೆಂಡೆನ್ಸ್ ಹಾಕಿದೀರಾ ಹೇಳ್ಬೋದು. ನೆನ್ನೆ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡ್ರಿ ಅಂತ. ಹರೇ ಕೃಷ್ಣ. ವಿಶ್ವರೂಪ ದರ್ಶನ. ವಿಶ್ವರೂಪ ದರ್ಶನದಲ್ಲಿ ಕೃಷ್ಣನ ವಿಶ್ವರೂಪವನ್ನು ನೋಡಿದ್ದು. ಮೊದಲು ಅವನ ಸ್ಥಿತಿ ಮಾಡಿದ್ದು, ಎರಡನೇದಾಗಿ ಅವನನ್ನ ವಿವರಣೆ ಮಾಡಿದ್ದು, ಅವು ಯಾವ್ದಕ್ಕೆ ಬಲಿತಾನೆ ಅಂತ ಅರ್ಥ ಮಾಡಿಕೊಂಡು ಕೊನೆಗೆ ವಿಶ್ವರೂಪ ದರ್ಶನ ಯಾವ ತರ ಮಾಡಿದ್ದು ಅಂತ ಹೇಳಿ ತಿಳ್ಕೊಂಡಿದ್ದು. ಧನ್ಯವಾದಗಳು ಮಾತಾಜಿ. ಮತ್ತೆ ಏನಾದ್ರೂ ಹೇಳ್ತೀರಾ? ಸಂಜೆಯ ಮೊದಲು ವಿವರಿಸ್ತಾನೆ, ಆಮೇಲೆ ಅರ್ಜುನ ವಿವರಿಸ್ತಾನೆ, ಮತ್ತೆ ಕೃಷ್ಣ ಸ್ವತಃ ತನ್ನ ರೂಪ ಐಶ್ವರ್ಯ ಹೇಗಿದೆ ಅಂತ ಹೇಳಿ ಎಲ್ಲ ವಿವರಿಸ್ತಾನೆ. ಕೊನೆಗೆ ತನ್ನ ವಿಶ್ವರೂಪ ತೋರಿಸಿದಾಗ ಅದನ್ನು ದಿವ್ಯ ದೃಷ್ಟಿ ಕೊಟ್ಟಿದ್ದಾನೆ. ಸಂಜಯನಿಗೆ ಶುಕ್ರಾಚಾರ್ಯರು ಕೊಟ್ಟಿದ್ದಾರೆ, ಅರ್ಜುನನಿಗೆ ಕೃಷ್ಣನು ಕೊಟ್ಟಿದ್ದಾನೆ. ಅದರಿಂದ ಅವರ ರೂಪ ನೋಡಿ ಅರ್ಜುನ್ ಹೆದರ್ತಾನೆ. ನಿನ್ನ ಒರಿಜಿನಲ್ ರೂಪನ ನನಗೆ ತೋರ್ಸು, ಇದು ನೋಡಿ ಹೆದರಿಕೆ ಆಗ್ತದೆ ಅಂತ ಹೇಳಿ. ಆಮೇಲೆ ಪ್ರತಿಯೊಂದು ಸ್ತುತಿ ಮಾಡಿ ನಮಸ್ಕಾರ ಮಾಡಿ ನಿನ್ನ ನೋಡಿ ಭಯಂಕರ ಆಗಿದೆ ಅಂತೆಲ್ಲ ಹೇಳಿ ನಿನ್ನ ಮೊದಲನೇ ರೂಪಕ್ಕೆ ಬಾ ಅಂತ ಹೇಳ್ತಾನೆ. ಆಗ ಮೊದಲನೇ ರೂಪನ ತೋರಿಸ್ತಾನೆ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದು ಮಾತಾಜಿ ಶುಕ್ರಾಚಾರ್ಯರಲ್ಲ, ವೇದವ್ಯಾಸ. ನೀವು ಹಾಗಾದ್ರೆ ವಿಶ್ವರೂಪ ದರ್ಶನದಲ್ಲಿ ಭಗವಂತ 4 ರೀತಿಯ ರೂಪಗಳನ್ನ ತೋರಿಸ್ತಾನೆ. ಯಾವ್ದೆಲ್ಲ ರೂಪಗಳನ್ನ ಅರ್ಜುನ ನೋಡ್ತಾನೆ ವಿಶ್ವರೂಪ ದರ್ಶನದ ನಂತರ ಆ ಅಧ್ಯಾಯದಲ್ಲಿ ಅಂತ ಹೇಳ್ತೀರಾ? ಮೊದಲಿಗೆ ಮೊದಲನೇದ್ದು ವಿಶ್ವರೂಪ, ಎರಡನೇದ್ದು ಕಾಲರೂಪ, ಮೂರನೇದ್ದು ಚತುರ್ಭುಜ ರೂಪ, 4ನೇದ್ದು ಶ್ಯಾಮ ಸುಂದರ ರೂಪ. ಧನ್ಯವಾದಗಳು ಮಾತಾಜಿ. ಹೀಗೆ ಅರ್ಜುನ ಸಾಕಾರ ರೂಪ ಅಂದ್ರೆ ಭಗವಂತನಿಗೆ ರೂಪ ಇದೆ ಅನ್ನೋದನ್ನ ನೆನ್ನೆ ಅಧ್ಯಾಯದಲ್ಲಿ ಅವನು ಕಂಡ್ಕೊಂಡಿದ್ದಾನೆ. ಈಗಾಗ್ಲೇ ಅವನಿಗೆ ಗೊತ್ತಾಗಿದೆ ಭಗವಂತ ಅಂದ್ರೆ ಅವನಿಗೆ ಒಂದು ರೂಪ ಇದೆ.
ಅವನು ಒಂದು ನಿರಾಕಾರನಲ್ಲ ಅನ್ನೋದನ್ನ ಇವತ್ತು ನಾವು ಮುಂದೆ ಅಧ್ಯಾಯದಲ್ಲಿ ನೋಡ್ತೀವಿ. ಅರ್ಜುನ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಕೃಷ್ಣನನ್ನ, ಏನಂತಂದ್ರೆ, ಭಗವಂತ, ನಾನ್ ನಿನ್ನನ್ನ ಯಾವ ರೀತಿ ಭಕ್ತಿ ಮಾಡ್ಬೇಕು, ಅಂದ್ರೆ ನಾನು ನಿನ್ನನ್ನ ಹೇಗೆ ನಿನ್ನ ಭಕ್ತಿ ಸೇವೆ ಮಾಡ್ಬೇಕು, ಯಾವ ರೀತಿ ಅಂದ್ರೆ ರೂಪದಲ್ಲಿ ನಿನ್ನನ್ನ ಆರಾಧನೆ ಮಾಡ್ಬೇಕು ಅನ್ನೋದನ್ನ ಮೊದಲನೇ ಪ್ರಶ್ನೆಯೊಂದಿಗೆ ಈ ಭಕ್ತಿ ಸೇವೆ ಅನ್ನೋ ಅಧ್ಯಾಯ ಪ್ರಾರಂಭ ಆಗುತ್ತೆ. ಅಂದ್ರೆ ನಿಮಗೆ ಗೊತ್ತಿದೆ, ಮೊದಲ 6 ಅಧ್ಯಾಯ ಕರ್ಮಯೋಗ, ನಂತರದ 6 ಅಧ್ಯಾಯ ಭಕ್ತಿ ಯೋಗ. ಈಗ ಈ ಅಧ್ಯಾಯಕ್ಕೆ ನೇರವಾಗಿ ಅದರ ಅಧ್ಯಾಯದ ಹೆಸರೇ ಭಕ್ತಿ ಸೇವೆ ಅಂತ ಇಲ್ಲಿ ತಿಳ್ಕೊತಾ ಇದೀವಿ. ಭಕ್ತಿ ಸೇವೆ ಅಂದ್ರೆ ಇಲ್ಲಿ ಪೂರ್ತಿ ಈ ಅಧ್ಯಾಯದ ಪೂರ್ತಿ ಭಗವಂತನನ್ನ ಹೇಗೆ ಆರಾಧನೆ ಮಾಡ್ಬೇಕು, ಯಾವ ರೀತಿಯಲ್ಲೆಲ್ಲ ಭಗವಂತನನ್ನ ಆರಾಧನೆ ಮಾಡೋದಕ್ಕೆ ಸಾಧ್ಯ, ಮತ್ತೆ ಯಾವ ರೀತಿ ಆರಾಧನೆ ಮಾಡೋರು ಭಗವಂತನಿಗೆ ಭಗವಂತ ಇಷ್ಟಪಡುವಂತಹ ಭಕ್ತರಲ್ಲಿ ಇರುವಂತಹ ಗುಣಗಳನ್ನ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದೀವಿ. ಈ ಅಧ್ಯಾಯದಲ್ಲಿ ಮೊದಲಿಗೆ ಭಕ್ತಿ ಅಂದ್ರೆ ಏನು ಅಂತಂದ್ರೆ, ಭಕ್ತಿ ಅಂತಂದ್ರೆ ಭಗವಂತನ ಮೇಲೆ ಇರುವಂತಹ ಪ್ರೀತಿ. ನಾವು ಅದೇ ಹೇಳ್ತಾರೆ, ಪ್ರೀತಿನ ಹಿರಿಯರಿಗೆ ನಾವು ತೋರಿಸಿದ್ರೆ ಅದು ಭಕ್ತಿ ಅನಿಸ್ಕೊಳ್ಳುತ್ತೆ. ನಾವು ತಂದೆ ತಾಯಿನ ಪ್ರೀತಿಸ್ತೀವಿ, ಗುರು ಹಿರಿಯರನ್ನ ಪ್ರೀತಿಸ್ತೀವಿ ಅಂದ್ರೆ ನಾವು ಅವ್ರ ಮೇಲೆ ಭಕ್ತಿ ಇಟ್ಟಿದೀವಿ, ಅವ್ರ ಮೇಲೆ ಗೌರವ ಇಟ್ಟಿದೀವಿ ಅಂತ. ಅದನ್ನೇ ನಾವು ಮಕ್ಕಳ ಮೇಲೆ ಆ ಪ್ರೀತಿನ ತೋರಿಸ್ತಾ ಇದೀವಿ ಅಂದ್ರೆ ಅದನ್ನ ವಾತ್ಸಲ್ಯ ಅಂತ ಕರಿತೀವಿ. ಇಲ್ಲಿ ನಾವು ಭಗವಂತ ಮೇಲೆ ಇಟ್ಟಿರುವಂತಹ ಪ್ರೀತಿಯ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಈ ಪ್ರಭುಪಾದರು ಕೂಡ ಯಾಕೆ ಇದಕ್ಕೆ ಸೇವೆ ಅಂತ ಹೆಸರಿಟ್ಟಿದ್ದಾರೆ ಅಂತಂದ್ರೆ, ನಾವ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ಬರೀ ಮಾತಲ್ಲಿ ಹೇಳ್ಕೊಳ್ಳೋದಿಲ್ಲ, ನಾನು ನಿನ್ ತುಂಬಾ ಪ್ರೀತಿಸ್ತೀನಿ ಅಂತ. ಆದ್ರೆ ತುಂಬಾ ಸರಿ ತಂದೆ ತಾಯಿ ನಾವು ನೋಡ್ತೀವಿ, ಅವರು ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳ ಸೇವೆ ಮಾಡ್ತಾರೆ. ಅಂದ್ರೆ ಆ ಮಕ್ಕಳನ್ನ ಅವರನ್ನ ಅಷ್ಟು ಪ್ರೀತಿಯಿಂದ ಅವ್ರಿಗಾಗಿ ಮಾಡ್ತಾರೆ. ಅಂದ್ರೆ ಅವ್ರಿಗಾಗಿ ಕೆಲಸ ಮಾಡ್ತಾರೆ, ಅವ್ರಿಗಾಗಿ ಕಷ್ಟಪಡ್ತಾರೆ, ಅವರು ಇಡೀ ಜೀವನವನ್ನ ಅವ್ರಿಗಾಗಿ ಸವಿಸ್ತಾರೆ. ಹಾಗೆ ಇಲ್ಲಿ ಪ್ರಭುಪಾದರು ಕೂಡ ಈ ಅಧ್ಯಾಯದ ಹೆಸರು ಭಕ್ತಿ ಸೇವೆ ಅಂತ ಹೇಳ್ತಾ ಇದ್ದಾರೆ. ಸೇವೆ ಅಂತಂದ್ರೆ ನಾವು ಭಗವಂತನ ಮೇಲೆ ಪ್ರೀತಿ ಇಟ್ಟಿದೀವಿ ಅಂದ್ರೆ ಅವನ ಸೇವೆಯನ್ನ ನಾವು ಮಾಡ್ಬೇಕು, ಆ ಭಕ್ತಿಯನ್ನ ನಾವು ವ್ಯಕ್ತಪಡಿಸುವ ರೀತಿ ಅದು ಭಕ್ತಿ ಸೇವೆ ಅಂತ. ಇಲ್ಲಿಗೆ ಮೊದಲನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಇವತ್ತಿಂದು ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಾಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಃ. ಅರ್ಜುನ ನೇರವಾಗಿ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾನೆ ಈ ಅಧ್ಯಾಯದಲ್ಲಿ. ಏನಂತ ಅಂತಂದ್ರೆ, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು. ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು. ಇಲ್ಲಿ ಅರ್ಜುನನ ಪ್ರಶ್ನೆ ಏನು ಅಂತಂದ್ರೆ, ಭಗವಂತ ನಿನ್ನನ್ನ ಸಾಕಾರ ರೂಪದಲ್ಲಿ ಆರಾಧನೆ ಮಾಡುವುದು ಉಚಿತನೋ, ಅಥವಾ ನಿರಾಕಾರ ಬ್ರಹ್ಮ ಅಂತ ತಿಳ್ಕೊಂಡು ನಿನ್ನನ್ನ ಪೂಜಿಸುವುದು, ಅವೆರಡರ ಮಧ್ಯೆ ಯಾವುದು ಪರಿಪೂರ್ಣವಾದ್ದು, ಯಾವುದು ಸರಿಯಾದ, ಯಾವುದು ಉನ್ನತವಾದ ಮಾರ್ಗ ಅಂತ ಇಲ್ಲಿ ಅರ್ಜುನ ಕೃಷ್ಣನನ್ನ ಕೇಳ್ತಿದ್ದಾನೆ. ನಾವು ನಿನ್ನೆ ನೋಡಿದೀವಿ, ಭಗವಂತ ವಿಶ್ವರೂಪವನ್ನು ತೋರಿಸಿದಾಗ ಅವನ ನಿರಾಕಾರ ರೂಪ ನೋಡಿದ್ವೋ, ನಾವು ವಿಶ್ವರೂಪದಲ್ಲಿ ಅವನ ಸಾಕಾರ ರೂಪವನ್ನ ನೋಡಿದ್ವೋ, ಹೇಳ್ತೀರಾ? ಸಾಕಾರ ರೂಪ ಭಗವಂತನಿಗೆ ಸಾಕಾರ ರೂಪ ಇದೆ. ಅವನು ವಿಶ್ವರೂಪದಲ್ಲಿ ದರ್ಶನ ಕೊಟ್ಟಾಗ್ಲೂ ಸರಿ, ಅವನು ಕಾಲ ರೂಪದಲ್ಲಿ ಬಂದಾಗ್ಲೂ ಸರಿ, ಅವನು ಚತುರ್ಭುಜ ವಿಷ್ಣು ರೂಪದಲ್ಲಿ ಬಂದಾಗ್ಲೂ ಸರಿ, ಅವನು ದ್ವಿಭುಜ ಅವನ ನಿಜವಾದ ಅವನ ವೈಯಕ್ತಿಕ ರೂಪ, ಹಾಗೆ ಶ್ಯಾಮಸುಂದರ ರೂಪದಲ್ಲೂ ಕೂಡ ಅವನಿಗೆ ರೂಪ ಇದೆ. ಹಾಗಿರುವಾಗ ನಿರಾಕಾರ ಸೇವೆ ಅಂದ್ರೆ ನಿರಾಕಾರ ರೂಪದಲ್ಲಿ ಅವನನ್ನ ಆರಾಧನೆ ಮಾಡ್ತಿರುವಂತವ್ರು ಇದ್ದಾರೆ, ಅದು ಉತ್ತಮನೋ ಅಥವಾ ನೇರವಾಗಿ ಸಾಕಾರ ರೂಪದಲ್ಲಿ ಭಕ್ತಿ ಸೇವೆ ಮಾಡುವುದು ಉತ್ತಮನೋ ಅನ್ನೋದು ಅರ್ಜುನನ ಪ್ರಶ್ನೆ. ನಿರಾಕಾರವಾದಿಗಳು ಯಾರು ಅಂತಂದ್ರೆ, ನಾವು ಈಗಾಗ್ಲೇ ನೋಡಿದೀವಿ, ಭಗವಂತನ ಸಾಕ್ಷಾತ್ಕಾರ ಪಡಿಸ್ಕೊಳ್ಳುವಲ್ಲಿ 3 ಹಂತಗಳು ಇದೆ ಅಂತ. ಯಾವ್ದೆಲ್ಲ 3 ಹಂತಗಳು ಹೇಳ್ತೀರಾ? ಹರೇ ಕೃಷ್ಣ. ಬ್ರಹ್ಮನ್ ಪರಮಾತ್ಮ ಐತಿ, ಭಗವಾನ್ ಐತಿ, ಇವು 3 ರೂಪಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ಳೋದ್ರಲ್ಲಿ 3 ಹಂತಗಳು ಇದೆ ಅನ್ನೋದನ್ನ ನಾವು ನೋಡ್ತೀವಿ. ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ. ಉದಾಹರಣೆ ಯಾವ್ದು ಕೊಟ್ಟಿದ್ದಾರೆ ಪ್ರಭುಪಾದ್ರು, ಹೇಳ್ತೀರಾ? ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಾನ್ ಸಾಕ್ಷಾತ್ಕಾರ ತಿಳ್ಕೊಳ್ಳಿಕ್ಕೆ ನಮ್ಗೆ ಲೆವೆಲ್ 1 ಅಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ರು. ಸೂರ್ಯನ ಕಿರಣ ಮತ್ತೆ ಸೂರ್ಯನ ಮೇಲ್ಮೈ ಮತ್ತೆ ಸೂರ್ಯ. ಧನ್ಯವಾದಗಳು ಮಾತಾಜಿ. ಇನ್ನೂ ಒಂದು ಉದಾಹರಣೆ ಹೇಳ್ತೀರಾ? ಇನ್ನೂ ಒಂದು ಕೂಡ ನೀವು ನೋಡಿದೀರಿ. ದೂರದಿಂದ ಕಾಣೋಪ್ಪ ಬೆಟ್ಟ ಗುಡ್ಡ. ಮಾತಾಜಿ, ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಅನೇಕ ಮರ ಗಿಡಗಳು ಇರುತ್ತೆ,
ಆ ಅಲ್ಲಿ ಮನೆ ಇರುತ್ತೆ, ಎಲ್ಲ ಇರುತ್ತೆ. ಅದನ್ನ ನೋಡಿದ್ರೆ ಅದು ಪರಮಾತ್ಮ ಸಾಕ್ಷಾತ್ಕಾರ. ಅದೇ ರೀತಿ ಅಲ್ಲಿ ಹತ್ತಿರ, ಆ ಮರದ ಹತ್ತಿರ ಹೋಗಿ ನೋಡಿದ್ರೆ ಆ ಮರದಲ್ಲಿ ಇರುವಂತಹ ಎಲ್ಲ ಗಿಳಿಯನ್ನ ತೋರಿಸಿದ್ದಾರೆ ಆ ಚಿತ್ರದಲ್ಲಿ. ಅದು ನಾವು ಪರಿಪೂರ್ಣವಾಗಿ ಅದನ್ನ ನೋಡ್ಲಿಕ್ಕೆ ಆಗುತ್ತೆ. ಹಾಗೆ 3 ಸಾಕ್ಷಾತ್ಕಾರಗಳಲ್ಲಿ ಹಂತಗಳು ಇದೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ನಾವು ಕೊಡ್ಬೋದು. ಈ ಕತ್ತಲೆನಲ್ಲಿ ರಾತ್ರಿ ಹೊತ್ತಲ್ಲಿ ಟ್ರೈನ್ ಬರ್ತಾ ಇರುವಾಗ ದೂರದಲ್ಲಿ ಅದರದೊಂದು ಬೆಳಕು ಮಾತ್ರ ಕಾಣುತ್ತೆ. ಬರೀ ಬೆಳಕು ಮಾತ್ರ ಕಾಣಿಸ್ತಿರುತ್ತೆ, ಅಲ್ಲಿ ಏನ್ ಬರ್ತಿದೆ ಅಂತ ಗೊತ್ತಿಲ್ಲ. ಆಗ ನಾವೇನ್ ಅನ್ಕೋತೀವಿ, ಅದು ಏನೋ ಒಂದು ಬೆಳಕು ಬರ್ತಿದೆ ಅಂತ ಅನ್ಸ್ತಿರುತ್ತೆ. ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಆ ಬೆಳಕು ಹತ್ತಿರ ಹತ್ತಿರ ಬರ್ತಾ ಇದ್ದ ಹಾಗೆ ಒಂದು ದೊಡ್ಡ ಟ್ರೈನ್ ಕಾಣುತ್ತೆ, ವೇಗವಾಗಿ ಚಲಿಸ್ತಾ ಇರುವಂತ ಟ್ರೈನ್ ಕಾಣುತ್ತೆ. ಅದು ಪರಮಾತ್ಮ ಸಾಕ್ಷಾತ್ಕಾರ. ನಾವು ಅದೇ ಆ ಟ್ರೈನ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಅಲ್ಲಿ ನೋಡಿದ್ವಿ ಅಂದ್ರೆ ಆ ಟ್ರೈನ್ ಒಳಗಡೆ ಅನೇಕ ಜನ ಇಳಿತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಕೂತಿದ್ದಾರೆ, ಮಾತಾಡ್ತಿದ್ದಾರೆ. ಹೀಗೆ ನಾವು ಅದನ್ನ ಇನ್ನು ಹತ್ತಿರದಿಂದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ ಆತ್ಮ ಸಾಕ್ಷಾತ್ಕಾರದಲ್ಲೂ ಕೂಡ 3 ಹಂತಗಳಿದೆ. ಅಂದ್ರೆ ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ತಾರೆ. ಈ ನಿರಾಕಾರವಾದಿಗಳು ಯಾರು ಅಂತಂದ್ರೆ ಭಗವಂತನ ಆ ಭಗವಂತನ ಅವನ ಪ್ರಭೆ, ಅವನ ದೇಹದಿಂದ ಹೊರಹೊಮ್ಮುತ್ತಿರುವಂತಹ ಪ್ರಭೆಯನ್ನ ಯಾರು ನೋಡ್ತಾರೋ ಅವರ ಬ್ರಹ್ಮ ಅವರನ್ನ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ತಿಳಿಬೇಕು. ನಂತರ ಭಗವಂತನನ್ನ ಅವನ ಮನಸ್ಸಿನಲ್ಲಿ ಧ್ಯಾನ ಮಾಡುವಂತವ್ರು, ಅವರು ಭಗವಂತನನ್ನ ಧ್ಯಾನ ಮಾಡಿ ಸಾಕ್ಷಾತ್ಕರಿಸಿಕೊಳ್ಳುವಂತರು, ಪರಮಾತ್ಮ ಅಂತ ಹೃದಯದಲ್ಲಿ ಅವನನ್ನ ಕಾಣುವಂತವರು, ಅವರು ಪರಮಾತ್ಮ ಸಾಕ್ಷಾತ್ಕಾರವನ್ನ ಹೊಂದುತ್ತಾರೆ. ಯಾರು ಭಕ್ತರಿರ್ತಾರೆ, ಶುದ್ಧ ಭಕ್ತರಿರ್ತಾರೆ, ಅವರು ಭಗವಂತನ ಜೊತೆ ಅವರಿಗೆ ಒಂದು ಪ್ರೀತಿ ವಿನಿಮಯ ಅನ್ನೋದು ಇರುತ್ತೆ. ಅವರು ಸದಾ ಭಗವಂತನ ಜೊತೆ ಆನಂದದಲ್ಲಿರ್ತಾರೆ. ಅವರು ಯಾವಾಗ್ಲೂ ಭಗವಂತನ ಲೀಲೆಗಳಲ್ಲಿ ಪಾಲ್ಗೊಳ್ತಾರೆ. ಅದನ್ನೇ ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳುವಂಥದ್ದು. ಇಲ್ಲಿ ಕೇಳ್ತಾ ಇರುವಂತದ್ದು ಅರ್ಜುನ ಆ ರೀತಿ ನಿರಾಕಾರ ಬ್ರಹ್ಮ ರೂಪದಲ್ಲಿ ನಿನ್ನನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅಂತವ್ರದ್ದು ಭಕ್ತಿ ಅದು ಉತ್ತಮವಾದ್ದು, ಅಥವಾ ನಿನ್ನ ಸಾಕಾರ ರೂಪ. ನಾವು ನೋಡ್ತೀವಿ ಭಗವಂತ ಅನೇಕ ಬಾರಿ ಹೇಳ್ತಾನೆ, 6ನೇ ಅಧ್ಯಾಯದಲ್ಲೂ ಹೇಳ್ತಾನೆ, ಅಷ್ಟಾಂಗ ಯೋಗದ ಕೊನೆಯಲ್ಲಿ ಹೇಳ್ತಾನೆ, ಆ ಕೊನೆಯ ಒಂದು ಶ್ಲೋಕದಲ್ಲಿ, ಯಾರು ನನ್ನ ಕೃಷ್ಣನ ರೂಪದಲ್ಲಿ ಸದಾ ಧ್ಯಾನದಲ್ಲಿ ತೊಡಗಿರ್ತಾರೆ ಅಂತವನು ನನ್ಗೆ ತುಂಬಾ ಅತ್ಯಂತ ಪ್ರಿಯನಾದವನು ಅಂತ. ನಂತರ ಪರಮಾತ್ಮ ಹೇಳ್ತಾರೆ, ಅಕ್ಷರ ಬ್ರಹ್ಮ ಯೋಗದಲ್ಲೂ ಕೂಡ ಅವನು ಹೇಳ್ತಾನೆ, ಸಾವಿನ ಸಂದರ್ಭದಲ್ಲಿ ಯಾರು ನನ್ನ ಈ ರೂಪವನ್ನ ಧ್ಯಾನದಲ್ಲಿ ಅಂದ್ರೆ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಾಣತ್ಯಾಗ ಮಾಡ್ತಾರೋ ಅವರು ನನ್ನ ಹತ್ರಕ್ಕೆ ಬರ್ತಾರೆ ಅಂತ. ಹೀಗಿರುವಾಗ ಭಗವಂತ ಅನೇಕ ಬಾರಿ ಅವನ ಸಾಕಾರ ರೂಪದ ಬಗ್ಗೆಯೇ ತಿಳಿಸ್ಕೊಡ್ತಾನೆ. ನಾವು ಇಲ್ಲಿ ಮುಂದೆ ನೋಡೋಣ ಭಗವಂತ ಏನು ಉತ್ತರ ಕೊಡ್ತಾನೆ ಅನ್ನೋದನ್ನ. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತಾ ತಮಾಮತಃ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಇಲ್ಲಿ ಭಗವಂತನ ಆರಾಧನೆಯಲ್ಲಿ ಅನೇಕ ರೀತಿಗಳು ಇರುತ್ತೆ. ಒಂದು, ಭಗವಂತನನ್ನ ನೇರವಾಗಿ ದೇವೋತ್ತಮ ಪರಮಪುರುಷ ಕೃಷ್ಣನನ್ನ ಆರಾಧನೆ ಮಾಡುವಂಥದ್ದು. ನಂತರ ಭಗವಂತನ ವಿಶ್ವರೂಪವನ್ನ ಆರಾಧನೆ ಮಾಡುವಂಥದ್ದು. ನಂತರ ದೇವತೆಗಳನ್ನ ಆರಾಧನೆ ಮಾಡುವಂಥದ್ದು. ಅದಾದ ಮೇಲೆ ಬರುವಂಥದ್ದು ಭಗವಂತನ ನಿರಾಕಾರ ರೂಪವನ್ನ ಆರಾಧನೆ ಮಾಡುವಂಥದ್ದು. ಈ ರೀತಿ ಹಂತಗಳಿರುವಾಗ ಇಲ್ಲಿ ಅರ್ಜುನನ ಪ್ರಶ್ನೆ ಏನು ಅಂದ್ರೆ, ನಿನ್ನನ್ನ ನೇರವಾಗಿ ಆ ಮೊದಲನೇದು ಸಾಕಾರ ರೂಪ ಕೃಷ್ಣನ ರೂಪದಲ್ಲಿ ಆರಾಧನೆ ಮಾಡುವುದು ಉತ್ತಮನೋ, ಅಥವಾ ಆ ಕೊನೆಯಲ್ಲಿ ಬರುವಂತಹ ನಿರಾಕಾರ ರೂಪದಲ್ಲಿ ಆರಾಧನೆ ಮಾಡೋದು ಉತ್ತಮನೋ ಅಂತ ಕೇಳಿದಾಗ ನೇರವಾಗಿ ದೇವೋತ್ತಮ ಪರಮ ಪುರುಷ ಉತ್ತರ ಕೊಡ್ತಾ ಇದ್ದಾರೆ. ಏನಂತಂದ್ರೆ, ಯಾರು ನನ್ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸಿದ್ದಾರೆ, ಭಗವಂತನನ್ನ ಸಾಕಾರ ರೂಪದಲ್ಲಿ ಅವನ ಶ್ಯಾಮ ಸುಂದರ ರೂಪದಲ್ಲಿ ಅವನನ್ನ ಮನಸ್ಸಿನಲ್ಲಿ ಆರಾಧಿಸ್ತಾರೆ ಅಂತವರು ಅಧಿಕವಾದ ಮತ್ತು ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣ ಅಂತ ಪರಮಾತ್ಮ ನೇರವಾಗಿಯೇ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಪ್ರಭುಪಾದರು ಕೂಡ ಅನೇಕ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ನೋಡೋಣ ಏನೆಲ್ಲ ಉದಾಹರಣೆ ಕೊಟ್ಟಿದ್ದಾರೆ ಅಂದ್ರೆ,
ಯಾವಾತನು ಕೃಷ್ಣನ ಸಾಕಾರ ರೂಪದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತಾನೋ ಮತ್ತು ಶ್ರದ್ಧಾಭಕ್ತಿಗಳಿಂದ ಆತನನ್ನು ಪೂಜಿಸುತ್ತಾನೆ, ಅವನೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣನು ಎಂದು ಪರಿಗಣಿಸಬೇಕು. ಇಂತಹ ಕೃಷ್ಣ ಪ್ರಜ್ಞೆಯ ಸ್ಥಿತಿಯಲ್ಲಿರುವವನಿಗೆ ಐಹಿಕ ಚಟುವಟಿಕೆಗಳೆಲ್ಲ ಇಲ್ಲ, ಏಕೆಂದರೆ ಅವನು ಮಾಡುವುದೆಲ್ಲ ಕೃಷ್ಣನಿಗಾಗಿ. ಯಾರು ಕೃಷ್ಣನ ಪ್ರಜ್ಞೆಯಲ್ಲಿ ಇದ್ದಾರೆ ಅಂತವರು ಪರಿಶುದ್ಧ ಭಕ್ತನು ಸದಾ ಕೆಲಸದಲ್ಲಿ ನಿರತನಾಗಿರುತ್ತಾನೆ. ಕೆಲವೊಮ್ಮೆ ಆತನು ಸಂಕೀರ್ತನೆ ಮಾಡುತ್ತಾನೆ, ಕೃಷ್ಣನ ವಿಷಯ ಕೇಳುತ್ತಾನೆ ಅಥವಾ ಪುಸ್ತಕಗಳನ್ನು ಓದುತ್ತಾನೆ. ಕೆಲವೊಮ್ಮೆ ನೈವೇದ್ಯಕ್ಕಾಗಿ ಅಡಿಗೆ ಮಾಡುತ್ತಾನೆ ಅಥವಾ ಕೃಷ್ಣನಿಗಾಗಿ ಏನನ್ನೋ ಕೊಳ್ಳಲು ಅಂಗಡಿಗೆ ಹೋಗುತ್ತಾನೆ, ಅಥವಾ ಕೆಲವೊಮ್ಮೆ ದೇವಸ್ಥಾನವನ್ನು ಸ್ವಚ್ಛ ಮಾಡುತ್ತಾನೆ ಅಥವಾ ಪಾತ್ರೆಗಳನ್ನು ಸ್ವಚ್ಛ ಮಾಡುತ್ತಾನೆ. ಅವನು ಏನೇ ಮಾಡಲಿ ತನ್ನ ಚಟುವಟಿಕೆಗಳನ್ನು ಕೃಷ್ಣನಿಗೆ ಸಮರ್ಪಿಸದೆ ಒಂದು ಕ್ಷಣವನ್ನು ಕಳೆಯುವುದಿಲ್ಲ. ಇಂತಹ ಕ್ರಿಯೆಯು ಪೂರ್ಣ ಸಮಾಧಿ ಸ್ಥಿತಿಯಲ್ಲಿದೆ. ನಾವು ಅಷ್ಟಾಂಗ ಯೋಗದಲ್ಲಿ ನೋಡ್ತೀವಿ, ಅವನು ಸಮಾಧಿ ಸ್ಥಿತಿಗೆ ಬರ್ಲಿಕ್ಕೆ ಎಷ್ಟೆಲ್ಲ ಯಮ ನಿಯಮಗಳನ್ನ ಮಾಡ್ತಾರೆ. ಆ ಅಷ್ಟಾಂಗ ಯೋಗದಲ್ಲಿ 8 ಹಂತಗಳು ಬರುತ್ತೆ, ಅವೆಲ್ಲವನ್ನು ಪಾಲಿಸ್ತಾರೆ. ಅವರು ಕಾಡಿಗೆ ಹೋಗಿ ನಿರ್ಜನ ಪ್ರದೇಶದಲ್ಲಿ ಧ್ಯಾನದಲ್ಲಿ ಕೂರ್ತಾರೆ. ಹೀಗೆ ಅವರು ಯಾಂತ್ರಿಕವಾಗಿ ಅಂದ್ರೆ ಅವರು ಕೃತಕವಾಗಿ ಪ್ರಯತ್ನ ಪಡ್ತಾರೆ ಭಗವಂತನ ಧ್ಯಾನ ಮಾಡಿ ಅವನ ಸಮಾಧಿ ಸ್ಥಿತಿ. ಅದು ನಾವು ನೋಡಿದೀವಿ, ಕೊನೆಯ ಹಂತ ಅದು ಸಮಾಧಿ ಸ್ಥಿತಿ. ಅದನ್ನ ಮಾಡೋದಕ್ಕೆ ಅವರು ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಆದ್ರೆ ಮನಸ್ಸನ್ನ ನಿಗ್ರಹ ಮಾಡುವುದು ಇದೆಲ್ಲವನ್ನು ಕಷ್ಟಪಟ್ಟು ಮಾಡ್ತಾರೆ. ಆದ್ರೆ ಇಲ್ಲಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ ಅವರು ತುಂಬಾ ಸುಲಭವಾಗಿ ಅದನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಆ ರೀತಿ ಕೆಲವೊಮ್ಮೆ ನೋಡ್ತೀವಿ, ತಾಯಂದಿರು ಮಕ್ಕಳ ಬಗ್ಗೆ ಎಷ್ಟೊಂದು ಹಚ್ಕೊಂಡಿರ್ತಾರೆ ಅಂತಂದ್ರೆ, ಮಕ್ಕಳು ಸ್ಕೂಲ್ಗೆ ಹೋದ್ರು ಕೂಡ ಅವರ ಬಟ್ಟೆಯನ್ನ ನೋಡಿದಾಗ, ಅವ್ರದ್ದು ಯಾವ್ದಾದ್ರು ವಸ್ತುಗಳು, ಬ್ಯಾಗ್, ಬುಕ್ಸ್ ನೋಡಿದಾಗೆಲ್ಲ ಅವರ ನೆನಪಲ್ಲೇ ಇರ್ತಾರೆ. ಹಾಗೆ ಅವ್ರು ಮಾಡೋ ಅಡ್ಗೆ ಕೂಡ ಅವ್ರಿಗಾಗೆ ಮಾಡ್ತಾ ಇರ್ತಾರೆ. ಈ ರೀತಿ ನಾವು ಕೂಡ ಭೌತಿಕ ಜಗತ್ತಿನಲ್ಲಿ ಸಮಾಧಿ ಸ್ಥಿತಿಯಲ್ಲಿದ್ದೀವಿ. ಆದ್ರೆ ಇಲ್ಲಿ ಭಕ್ತ ಹೇಗಿದ್ದಾನೆ ಅಂತಂದ್ರೆ, ಅವನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪರಮಾತ್ಮನನ್ನ ಅವನು ಕೇಂದ್ರೀಕರಿಸ್ತಾನೆ. ಈ ರೀತಿ ಮಾಡುವಂತವನು ಭಗವಂತನಿಗೆ ಅತ್ಯಂತ ಪ್ರಿಯನಾದವನು ಅಂತ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾನೆ. ಶ್ಲೋಕ 3-4. ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಂ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯಾಗ್ರಾಹ್ಯಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಂ ಏವಾ ಸರ್ವಭೂತಹಿತೇ ರತಃ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಇಲ್ಲಿ ನಿರಾಕಾರ ಬ್ರಹ್ಮನ ಬಗ್ಗೆ ಪರಮಾತ್ಮ ಹೇಳ್ತಿದ್ದಾನೆ. ನಿರಾಕಾರ ಬ್ರಹ್ಮ ಅಂತಂದ್ರೆ ಭಗವಂತನ ದೇಹದಿಂದ ಹೊರಹೊಮ್ಮುತ್ತಿರುವಂತಹ ಕಾಂತಿ. ಅದು ಯಾವ ರೀತಿ ಇದೆ ಅಂತಂದ್ರೆ, ನಿರಾಕಾರ ಅಂದ್ರೆ ಅವ್ಯಕ್ತವಾದದ್ದು, ಅಂದ್ರೆ ನಮ್ಗೆ ವ್ಯಕ್ತ ಆಗುದಿಲ್ಲ. ಯಾರು ನಿರಾಕಾರ ರೂಪವನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಅವರಿಗೆ ಯಾವುದೇ ಒಂದು ರೂಪ ಅವರಿಗೆ ಅದು ಕಾಣಿಸುವುದಿಲ್ಲ, ಅದು ಅವ್ಯಕ್ತವಾದದ್ದು. ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ನಮ್ಮ ಈ ಇಂದ್ರಿಯಗಳಿಂದ ಅದನ್ನ ಗ್ರಹಿಸೋದಕ್ಕೆ ಕಷ್ಟ. ನಮ್ಮಿಂದ ಬರೀ ಒಂದು ಬೆಳಕನ್ನ ಅಥವಾ ಓಂಕಾರವನ್ನ ಕೇಂದ್ರೀಕರಿಸಿ ಧ್ಯಾನ ಮಾಡುವುದು ಅದು ನಮಗೆ ಕಷ್ಟ ಆಗುತ್ತೆ. ನಮ್ಮ ಇಂದ್ರಿಯಗಳು ಅದನ್ನ ಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಸರ್ವವ್ಯಾಪಿ, ಭಗವಂತನ ಆ ಪ್ರಭೆ ಅನ್ನೋದು ಎಲ್ಲ ಕಡೆ ಹರಡಿದೆ. ಅದು ನಮ್ಮ ಸೂರ್ಯ ಚಂದ್ರ ನಮ್ಗೆ ಬೆಳಕು ಯಾರು ಕೊಡ್ತಾ ಇದ್ದಾರೆ, ಅವರು ಕೂಡ ಆ ಬ್ರಹ್ಮಜ್ಯೋತಿ, ಆ ಬ್ರಹ್ಮಜ್ಯೋತಿಯಿಂದಲೇ ಅವರಿಗೂ ಕೂಡ ಆ ಬೆಳಕು ಸಿಗ್ತಿರುವಂತದ್ದು. ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು, ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಭಗವಂತನನ್ನ ನಿರಾಕಾರ ಪರಿಕಲ್ಪನೆ ಅಂದ್ರೆ ಈ ರೀತಿ ಅವನು ಕಾಣಿಸ್ತಾನೆ ಅಂತ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ, ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ನಾವು ನೋಡಿದೀವಿ ಅವ್ರು ಹೇಗೆ ಮಾಡ್ತಾರೆ ಅಂತಂದ್ರೆ, ಯಮ ನಿಯಮಗಳಲ್ಲಿ ಅವರು ಇಂದ್ರಿಯಗಳನ್ನ ನಿಯಂತ್ರಿಸ್ತಾರೆ, ಮನಸ್ಸನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೋತಾರೆ. ಹೀಗೆ ಮಾಡಿ ಎಲ್ಲಾ ಜೀವಿಗಳ ಹಿತವನ್ನ ಬಯಸ್ತಾರೆ. ಹಿತವನ್ನ ಬಯಸಿ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಇಷ್ಟೆಲ್ಲಾ ಕಷ್ಟಪಟ್ಟು ಅವರು ಭಗವಂತನನ್ನ ಸೇರ್ತಾರೆ. ದೇವೋತ್ತಮ ಪರಮಪುರುಷ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಪರಮಪುರುಷನಾದ ಕೃಷ್ಣನು ನೇರವಾಗಿ ಪೂಜಿಸದೆ ಅದೇ ಗುರಿಯನ್ನು ಪರೋಕ್ಷ ರೀತಿಯಲ್ಲಿ ಮುಟ್ಟಲು ಪ್ರಯತ್ನಿಸುವವರು ಅದೇ ಗುರಿಯಾದ ಶ್ರೀಕೃಷ್ಣನನ್ನು ಅಂತಿಮವಾಗಿ ಸೇರುವರು. ವಾಸುದೇವನೇ ಸರ್ವಸ್ವ ಎಂದು ತಿಳಿದುಕೊಂಡು ಜ್ಞಾನಿಯು ಹಲವು ಜನ್ಮಾಂತರಗಳ ನಂತರ ನನ್ನಲ್ಲಿ ಆಶ್ರಯವನ್ನು ಅರಸುತ್ತಾರೆ. ನಾವು ನೋಡಿದ್ದೀವಿ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಈ ಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ ಅನೇಕ ಜನ್ಮಗಳನ್ನ ಪಡೆದು ನಂತರ ಭಗವಂತನನ್ನ
ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಾರೆ. ಹಲವು ಜನ್ಮಗಳ ನಂತರ ಮನುಷ್ಯನಿಗೆ ಪೂರ್ಣ ಜ್ಞಾನವು ಬಂದಾಗ ಆತನು ಶ್ರೀಕೃಷ್ಣನಿಗೆ ಶರಣಾಗತನಾಗುತ್ತಾನೆ. ಈ ಶ್ಲೋಕದಲ್ಲಿ ಹೇಳಿರುವ ರೀತಿಯಲ್ಲಿ ಮನುಷ್ಯರು ಭಗವಂತನ ಬಳಿ ಸಾರಿದರೆ ಆತನು ಇಂದ್ರಿಯ ನಿಗ್ರಹ ಮಾಡಬೇಕು, ಎಲ್ಲರ ಸೇವೆ ಮಾಡಬೇಕು ಮತ್ತು ಎಲ್ಲಾ ಜೀವಿಗಳ ಹಿತಕ್ಕಾಗಿ ಕೆಲಸ ಮಾಡಬೇಕು. ಮನುಷ್ಯನು ಪ್ರಭು ಕೃಷ್ಣನ ಬಳಿ ಸಾರಬೇಕು, ಇಲ್ಲವಾದರೆ ಪರಿಪೂರ್ಣ ಸಾಕ್ಷಾತ್ಕಾರವಿಲ್ಲ ಎನ್ನುವುದು ಇಂಗಿತಾರ್ಥ. ಅನೇಕ ಬಾರಿ ಮನುಷ್ಯನು ಅವರಿಗೆ ಸಂಪೂರ್ಣವಾಗಿ ಶರಣಾಗುವ ಮುನ್ನ ತುಂಬಾ ತಪಸ್ಸನ್ನು ಮಾಡಬೇಕಾಗುತ್ತದೆ. ಈ ಧ್ಯಾನದಲ್ಲಿ ತೊಡಗುವವರು ಅವರು ಕಠಿಣ ತಪಸ್ಸುಗಳನ್ನು ಮಾಡ್ತಾರೆ. ವ್ಯಕ್ತಿಗತ ಆತ್ಮದಲ್ಲಿ ಪರಮಾತ್ಮನನ್ನು ಕಾಣಲು ಮನುಷ್ಯನು ಕಾಣುವುದು, ಕೇಳುವುದು, ಸವಿಯುವುದು, ಕೆಲಸ ಮಾಡುವುದು ಮೊದಲಾದ ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಬೇಕಾಗುತ್ತದೆ. ಅಂದ್ರೆ ನಾವು ಉನ್ನತವಾದದ್ದನ್ನ ಪಡಿಬೇಕು ಅಂತಂದ್ರೆ ಇಂದ್ರಿಯ ಸುಖ ಅನ್ನೋದನ್ನ ನಾವು ಬಿಡಬೇಕಾಗುತ್ತೆ. ಆಗ ಅವನಿಗೆ ಪರಮಾತ್ಮನು ಎಲ್ಲೆಲ್ಲೂ ಇದ್ದಾನೆ ಎಂದು ಅರ್ಥವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ ಮನುಷ್ಯರು ಯಾವ ಜೀವಿಯ ವಿಷಯದಲ್ಲಿಯೂ ಅಸೂಯೆ ಪಡುವುದಿಲ್ಲ. ಅವನು ಹೊರಗಿನ ಆಚ್ಛಾದನೆಯನ್ನು ಮಾತ್ರ ಕಾಣದೆ ಆತ್ಮವನ್ನು ಮಾತ್ರ ಕಾಣುತ್ತಾನೆ. ಆದುದರಿಂದ ಅವನು ಮನುಷ್ಯನಿಗೂ ಪ್ರಾಣಿಗೂ ನಡುವೆ ಯಾವ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಆದರೆ ಈ ನಿರಾಕಾರ ಸಾಕ್ಷಾತ್ಕಾರದ ರೀತಿಯು ಸಾಮಾನ್ಯ ಮನುಷ್ಯನಿಗೆ ಬಹು ಕಷ್ಟವಾದದ್ದು. ಅಂದ್ರೆ ಎಲ್ಲರೂ ಕೂಡ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 9ನೇ ಅಧ್ಯಾಯದಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿರ್ತೀರಿ, ಭಕ್ತಿ ಅನ್ನೋದು ಎಷ್ಟು ಸುಲಭವಾದ್ದು ಅಂತ. ಭಕ್ತಿ ಅನ್ನೋದು ಅದು ಸುಸುಖಂ ಕರ್ತುಂ ಅವ್ಯಯಂ ಮತ್ತೆ ರಾಜವಿದ್ಯೆ ರಾಜಗುಹ್ಯ, ಅದರಲ್ಲಿ ಆ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಅದು ಯಾರು ಬೇಕಾದ್ರೂ ಆಚರಣೆ ಮಾಡೋದಕ್ಕೆ ತುಂಬಾ ಸುಲಭ ಸಾಧ್ಯ. ಒಂದು ಪುಟ್ಟ ಮಗುವಿನ ಕೈಯಲ್ಲಿ ಕರತಾಲ್ ಕೊಟ್ರೆ ಆ ಮಗು ಕೂಡ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ. ಒಂದು ಹೆಂಗಸ್ ಇರ್ಬೋದು, ಹೆಣ್ಣು ಮಕ್ಳು ಇರ್ಬೋದು, ಅಥವಾ ಒಂದು ಗೃಹಸ್ಥ ಇರ್ಬೋದು, ಅಥವಾ ಒಂದು ವಯಸ್ಸಾದವ್ರು ಇರ್ಬೋದು. ಯಾರು ಬೇಕಾದ್ರೂ ಭಕ್ತಿಯನ್ನ ತುಂಬಾ ಸುಲಭವಾಗಿ ಆಚರಣೆ ಮಾಡಬಹುದು. ಯಾರು ಬೇಕಾದ್ರೂ ಭಗವಂತನ ಮಹಿಮೆಗಳನ್ನ ಅವನ ಬಗ್ಗೆ ಕೇಳಿ ತಿಳ್ಕೊಬಹುದು. ಕೀರ್ತನ ಮತ್ತೆ ಶ್ರವಣಂ ಮತ್ತೆ ಸ್ಮರಣಂ, ಎಲ್ಲಿ ಶ್ರವಣಂ ಕೀರ್ತನಂ ನಡೀತಿದೆ ಅಲ್ಲಿ ಸ್ಮರಣಂ ಕೂಡ ಆಗ್ತಾ ಇರುತ್ತೆ. ಇವೆಲ್ಲವನ್ನು ಕೂಡ ಭಕ್ತಿಯ ಹಂತಗಳು. ಇವನ್ನ ಯಾರು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅಷ್ಟಾಂಗ ಯೋಗ, ನಿರಾಕಾರ ಬ್ರಹ್ಮನನ್ನ ಅವನನ್ನ ಕುರಿತು ಧ್ಯಾನ ಮಾಡುವಂತದ್ದು, ಇಂದ್ರಿಯಗಳ ಮನಸ್ಸನ್ನ ನಿಗ್ರಹ ಮಾಡುವಂತದ್ದು, ಮತ್ತೆ ಕಾಡಿಗೆ ಹೋಗಿ ಏಕಾಂತದಲ್ಲಿ ಇರುವಂತದ್ದು, ಇದನ್ನೆಲ್ಲ ಒಬ್ಬ ಗೃಹಸ್ಥನಾಗ್ಲಿ, ಒಂದು ಸ್ತ್ರೀ ಆಗ್ಲಿ, ಒಂದು ಮಗು ಆಗ್ಲಿ, ಅಥವಾ ಒಂದು ವಯಸ್ಸಾದವರಾಗ್ಲಿ ಅದು ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದಲ್ಲ, ಸುಲಭವಾದ್ದಲ್ಲ. ಆ ರೀತಿ ಮಾಡೋದದು ಕಷ್ಟಕರವಾದದ್ದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಕ್ಲೇಶ ಅಧಿಕತರ ತೇಷಂ ಅವ್ಯಕ್ತ ಆಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿ ದುಃಖಂ ದೇಹವಬ್ಧಿ ಅವಾಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಧಾರಿಗಳಿಗೆ ಬಹು ಕಷ್ಟ. ಈ ರೀತಿ ನಿರಾಕಾರ ಬ್ರಹ್ಮನನ್ನ ಕುರಿತು ನಾವು ಭಗವಂತನ ಆರಾಧನೆ ಮಾಡುವುದು ಅದು ದೇಹಧಾರಿಗಳಾದಂತ ನಮ್ಮೆಲ್ಲರಿಗೂ ಅದು ತುಂಬಾ ಕಷ್ಟಕರವಾದ್ದು ಅನ್ನೋದನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಅದನ್ನು ಗ್ರಹಿಸೋದಿಕ್ಕೆ ಅದು ತುಂಬಾ ಕಷ್ಟ ಆಗುತ್ತೆ. ಪರಮಪ್ರಭುವಿನ ಅಚಿಂತ್ಯವೂ ಅವ್ಯಕ್ತವೂ ನಿರಾಕಾರವೂ ಆದ ರೂಪದ ಮಾರ್ಗವನ್ನು ಅನುಸರಿಸುವ ಅಲೌಕಿಕವಾದಿಗಳನ್ನು ಜ್ಞಾನಯೋಗಿಗಳೆಂದು ಕರೆಯುತ್ತಾರೆ. ಯಾರು ಈ ನಿರಾಕಾರವಾದಿಗಳು ಅಂದ್ರೆ ಅವರು ಜ್ಞಾನಯೋಗಿಗಳು. ಅಂದ್ರೆ ವೇದಗಳ ಅಧ್ಯಯನ ಮಾಡುವಂತವರು, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನೇಕ ವೇದಗಳು ಉಪನಿಷತ್ತುಗಳನ್ನು ಓದುವಂತವರು. ಅಂತವರಿಗೆ ಭಗವಂತ ನಿರಾಕಾರ ಅಂತ ಅವರು ಒಂದು ಆ ಕಲ್ಪನೆಗೆ ಬಂದು ಬಿಡ್ತಾರೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾದವರು ಭಕ್ತಿಯೋಗಿಗಳೆಂದು ಕರೆಯುತ್ತಾರೆ. ಭಕ್ತಿಯೋಗಿಗಳು ಭಗವಂತನಿಗೆ ಸಾಕಾರ ರೂಪ ಇದೆ, ಅವನ ಆ ಆಕರ್ಷಕವಾದ ಕೃಷ್ಣ ರೂಪದಲ್ಲಿ, ಅವನ ಆ ಶ್ಯಾಮ ಸುಂದರ ರೂಪದಲ್ಲಿ ಆನಂದವನ್ನು ಪಡಿತಾರೆ ಈ ಭಕ್ತಿಯೋಗಿಗಳು. ಆದ್ರೆ ಜ್ಞಾನಯೋಗಿಗಳು ನಿರಾಕಾರ ಬ್ರಹ್ಮ ಅಂತ ತಿಳ್ಕೊಂಡು ಅವನ ಧ್ಯಾನದಲ್ಲಿ ತೊಡಗುವಂತ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಜ್ಞಾನ ಯೋಗ ಮತ್ತು ಭಕ್ತಿ ಯೋಗಗಳ ನಡುವಣ ವ್ಯತ್ಯಾಸವನ್ನು ಖಚಿತವಾಗಿ ವಿವರಿಸಿದೆ. ಯಾರು ನಿರಾಕಾರ ರೂಪದಲ್ಲಿ ಭಗವಂತನ ಆರಾಧನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಜ್ಞಾನಯೋಗಿಗಳು. ಭಗವಂತನನ್ನ ಸಾಕಾರ ರೂಪದಲ್ಲಿ ಆರಾಧನೆ ಮಾಡುವಂತವರು ಭಕ್ತಿ ಯೋಗಿಗಳು. ಕಡೆಗೆ ಮನುಷ್ಯರನ್ನು ಅದೇ ಗುರಿಗೆ ಕೊಂಡೊಯ್ದರೂ ಜ್ಞಾನದ ಪ್ರಕ್ರಿಯೆಯು ತುಂಬಾ ಕ್ಲೇಶಕರವಾದದ್ದು. ಆದರೆ ದೇವೋತ್ತಮ ಪರಮ ಪುರುಷನ ನೇರ ಸೇವೆಯ ಭಕ್ತಿಯೋಗದ ಮಾರ್ಗವು ಇನ್ನೂ ಸುಲಭವಾದದ್ದು ಮತ್ತು ದೇಹಧಾರಿಯಾದ ಆತ್ಮಕ್ಕೆ ಸಹಜವಾದದ್ದು. ಈಗ ನಾವು ನೋಡ್ತೀವಿ, ನಮಗೆ ದೇಹ ಇದೆ, ನಮಗೆ ಒಂದು ರೂಪ ಇದೆ. ಅದೇ ರೀತಿ ಬ್ರಹ್ಮನಿಗೂ ಒಂದು ರೂಪ ಇದೆ. ಬ್ರಹ್ಮನನ್ನು ಯಾರು ಸೃಷ್ಟಿ ಮಾಡಿದ್ರು ಹೇಳ್ತೀರಾ? ಹರೇ ಕೃಷ್ಣ.
ಭಗವಂತ ಮಾಡ್ತಿದ್ರು. ವಿಷ್ಣುವಿನಿಂದ ಗರ್ಭೋದಕ ಶಾಯಿ ವಿಷ್ಣು. ಗರ್ಭೋದಕ ಶಾಯಿ ವಿಷ್ಣುಗೂ ಒಂದು ರೂಪ ಇದೆ. ಈ ರೀತಿ ಇರುವಾಗ ನಮ್ಗೆ ಆ ಭಗವಂತನ ಜೊತೆ ನಮಗೆ ಒಂದು ಸಂಬಂಧ ಇದೆ. ಅದು ನಾವು ಸಹಜವಾಗಿ ಅವನ ಆರಾಧನೆ ಮಾಡೋದಕ್ಕೆ ನಮ್ಗೆ ಸುಲಭವೂ ಕೂಡ ಆಗಿರುತ್ತೆ. ಆದ್ರೆ ಈ ಜ್ಞಾನ ಯೋಗದಿಂದ ನಿರಾಕಾರ ಬ್ರಹ್ಮ ಅಂತ ತಿಳ್ಕೊಂಡು ಅವನನ್ನ ಆರಾಧನೆ ಮಾಡೋದು ಅದು ತುಂಬಾ ಕಷ್ಟವಾದದ್ದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊತಾ ಇದೀವಿ. ಅನಾದಿ ಕಾಲದಿಂದ ವ್ಯಕ್ತಿಗತ ಆತ್ಮವು ದೇಹದಲ್ಲಿ ವಾಸವಾಗಿದೆ. ತಾನು ದೇಹವಲ್ಲ ಎನ್ನುವುದನ್ನು ತಾತ್ವಿಕವಾಗಿ ತಿಳಿಯುವುದು ಆತನಿಗೆ ಬಹು ಕಷ್ಟ. ಆದ್ದರಿಂದ ಭಕ್ತಿಯೋಗವು ಕೃಷ್ಣ ವಿಗ್ರಹವನ್ನು ಪೂಜಾರ್ಹ ಎಂದು ಸ್ವೀಕರಿಸುತ್ತದೆ. ಏಕೆಂದರೆ ಮನಸ್ಸಿನಲ್ಲಿ ಸ್ಥಿರವಾಗಿರುವ ದೈಹಿಕ ಪರಿಕಲ್ಪನೆಯನ್ನು ಹೀಗೆ ಅನ್ವಯಿಸುವುದು ಸಾಧ್ಯವಾಗುತ್ತದೆ. ದೇವಾಲಯದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಅವನ ರೂಪದಲ್ಲಿ ಪೂಜಿಸುವುದು ಮಿಥ್ಯ ಕಾಲ್ಪನಿಕ ಪ್ರತಿಮೆಯ ಆರಾಧನೆಯಲ್ಲ. ಪೂಜೆಯು ಪರಮ ಪ್ರಭುವು ಗುಣಗಳನ್ನು ಹೊಂದಿರುವ ಅಥವಾ ಹೊಂದಿರದ ಎಂದರೆ ಸಗುಣ ಮತ್ತು ನಿರ್ಗುಣ ರೀತಿಗಳಲ್ಲಿ ಯಾವುದಾದರೂ ಆಗಿರಬಹುದು ಎನ್ನುವುದನ್ನೇ ವೇದ ಸಾಹಿತ್ಯದಲ್ಲಿ ಸಾಕ್ಷ್ಯವಿದೆ. ದೇವಸ್ಥಾನದಲ್ಲಿ ವಿಗ್ರಹವನ್ನು ಪೂಜಿಸುವುದು ಸಗುಣ ಪೂಜೆ, ಏಕೆಂದರೆ ಭೌತಿಕ ಗುಣಗಳು ಭಗವಂತನನ್ನು ಚಿತ್ರಿಸುತ್ತವೆ. ಆದರೆ ಕಲ್ಲು, ಮರ ಅಥವಾ ತೈಲಚಿತ್ರ ಮೊದಲಾದ ಭೌತಿಕ ಗುಣಗಳು ಪ್ರಭುವನ್ನು ಚಿತ್ರಿಸಿದರೂ ವಾಸ್ತವವಾಗಿ ಪ್ರಭು ಭೌತಿಕನಲ್ಲ. ಪರಮ ಪ್ರಭುವಿನ ಪರಿಪೂರ್ಣ ಸ್ವಭಾವ ಇದು. ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಭುಪಾದರು. ಒಂದು ಅಂಚೆ ಪೆಟ್ಟಿಗೆಯ ಉದಾಹರಣೆನ ಕೊಡ್ತಿದ್ದಾರೆ. ನಾವು ಒಂದು ಅಂಚೆ ಪೆಟ್ಟಿಗೆ ಎಲ್ಲೇ ಹಿಂದಿನ ಕಾಲದಲ್ಲಿ ಈಗ ಅಷ್ಟಾಗಿ ನಮ್ಗೆಲ್ಲೂ ಕಾಣಿಸೋದಿಲ್ಲ. ಮೊದ್ಲೆಲ್ಲ ಇತ್ತು ಅಂದ್ರೆ ಒಂದು ಕೆಂಪು ಬಣ್ಣದ ಒಂದು ಬಾಕ್ಸ್ ತರ ಇಟ್ಟಿರ್ತಿದ್ರು. ಅಲ್ಲಿ ಹೋಗಿ ನಾವು ಲೆಟರ್ ಪೋಸ್ಟ್ ಮಾಡಿದ್ವಿ ಅಂದ್ರೆ ಅದು ಎಲ್ಲಿ ಹೋಗಿ ಸೇರ್ಬೇಕೋ, ಯಾವ ಅಡ್ರೆಸ್ಗೆ ಹೋಗ್ಬೇಕೋ ಅದು ಅಲ್ಲಿಗೆ ಹೋಗ್ತಿತ್ತು. ಅದೇ ರೀತಿ ಈ ಸಗುಣ ಪೂಜೆ, ವಿಗ್ರಹ ಆರಾಧನೆ ಏನಿದೆ ಅದು ಒಂದು ಅಂಚೆ ಪೆಟ್ಟಿಗೆ ಇದ್ದ ಹಾಗೆ. ಭಗವಂತನಿಗೂ ನಮಗೊಂದು ಇರುವಂತಹ ಒಂದು ಮಾಧ್ಯಮ, ಒಂದು ಆ ವಿಗ್ರಹದ ಮೂಲಕ ಭಕ್ತನ ಜೊತೆಯಲ್ಲಿ ಅವನು ಪ್ರೀತಿ ವಿನಿಮಯವನ್ನ ಇಟ್ಕೊಂತಾನೆ. ಅವನ ಭಕ್ತಿಯನ್ನ ಮತ್ತೆ ಅವನ ಸೇವೆಯನ್ನ ಅವನು ಸ್ವೀಕಾರ ಮಾಡ್ತಾನೆ. ಆದ್ರೆ ಆ ರೀತಿ ನಾವು ಅಂಚೆ ಪೆಟ್ಟಿಗೆ ಇರುವಂತಹ ಬಾಕ್ಸ್ ನಲ್ಲಿ ಹಾಕ್ದಿರಾ ಯಾರ ಮನೆಯ ಮುಂದೆಯೋ ಯಾವುದೋ ಒಂದು ಪೆಟ್ಟಿಗೆ ಇತ್ತು ಅಂತ ಅಲ್ಲಿ ಹೋಗಿ ಹಾಕಿದ್ರೆ ಅದು ಲೆಟರ್ ಅಂದ್ರೆ ನಮ್ಮ ಮೆಸೇಜ್ ಅದು ಹೋಗಿ ಸೇರೋದಿಲ್ಲ. ಅಂದ್ರೆ ಏನು ಅಂತಂದ್ರೆ ನಾವು ಯಾವುದೇ ವಿಗ್ರಹ, ಎಲ್ಲಾ ವಿಗ್ರಹಗಳು ಕೂಡ ಕಲ್ಲಿನಿಂದ ಮಾಡಿದ ಯಾವುದೋ ಒಂದು ವಿಗ್ರಹ ಎಲ್ಲೋ ಒಂದು ಇದೆ, ಅದನ್ನ ನೋಡಿ ಅದಕ್ಕೆ ನಾವು ಆರಾಧನೆ ಮಾಡ್ತೀವಿ ಅಂತಂದ್ರೆ ಅದು ಭಗವಂತನಿಗೆ ಸೇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅರ್ಚಾ ವಿಗ್ರಹ ದೇವಸ್ಥಾನದಲ್ಲಿ ಏನಿದೆ ಅದನ್ನ ಪ್ರಾಣ ಪ್ರತಿಷ್ಠೆ ಅಂತ ಹೇಳಿ ಮಾಡಿರ್ತಾರೆ. ಆ ರೀತಿ ಮಾಡಿರುವಂತಹ ಭಗವಂತನ ಮೂಲ ವಿಗ್ರಹಕ್ಕೆ ನಾವು ಆರಾಧನೆ ಮಾಡ್ತಿದ್ವಿ ಅಂದ್ರೆ ಅದು ನೇರವಾಗಿ ಭಗವಂತನ ಸೇವೆ ಮಾಡ್ತಿದ್ವಿ ಅನ್ನೋಷ್ಟೇ ನಿಜವಾದದ್ದು. ಅದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಪ್ರಭುಪಾದರೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಪರಮನನ್ನು ಕೂಡಲೇ ಮತ್ತು ನೇರವಾಗಿ ಬಳಿಸಾರಲು ಭಕ್ತರಿಗೆ ಯಾವ ಕಷ್ಟವೂ ಇಲ್ಲ. ಆದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ನಿರಾಕಾರ ಮಾರ್ಗವನ್ನು ಅನುಸರಿಸುವವರಿಗೆ ಕಷ್ಟವಾಗುತ್ತದೆ. ಉಪನಿಷತ್ತುಗಳಂತಹ ವೇದ ಸಾಹಿತ್ಯದ ಮೂಲಕ ಅವರು ಪರಮಪ್ರಭುವಿನ ಅವ್ಯಕ್ತ ಲಕ್ಷಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಭಾಷೆಯನ್ನು, ಕಲ್ಪನೆಗೆ ನಿಲುಕದ ಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಎಲ್ಲಾ ಪ್ರಕ್ರಿಯೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಸಾಮಾನ್ಯ ಮನುಷ್ಯನಿಗೆ ಇದು ಸುಲಭವಲ್ಲ. ಭಕ್ತಿ ಸೇವೆಯಲ್ಲಿ ನಿರತನಾಗಿರುವ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಯೋಗ್ಯ ಗುರುವಿನ ಮಾರ್ಗದರ್ಶನ ಮಾತ್ರದಿಂದಲೇ, ವಿಗ್ರಹಕ್ಕೆ ವಿಧಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವ ಮಾತ್ರದಿಂದಲೇ, ಪ್ರಭುವಿನ ಮಹಿಮೆಯನ್ನು ಕೇಳುವುದರಿಂದಲೇ ಮತ್ತು ಪ್ರಭುವಿನ ಪ್ರಸಾದ ಶೇಷಭಾಗವನ್ನು ತಿನ್ನುವುದರಿಂದಲೇ ಬಹು ಸುಲಭವಾಗಿ ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಕಡೆಯಲ್ಲಿ ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಹೋಗುವ ಅಪಾಯವೂ ಇರುವ ಬಹು ಕಷ್ಟಕರವಾದ ಮಾರ್ಗವನ್ನು ನಿರಾಕಾರವಾದಿಗಳು ಅನಗತ್ಯವಾಗಿ ಅನುಸರಿಸುತ್ತಿದ್ದಾರೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆದರೆ ಸಾಕಾರವಾದಿಯು ಯಾವುದೇ ಅಪಾಯ, ತೊಂದರೆ ಅಥವಾ ಕಷ್ಟವಿಲ್ಲದೆ ನೇರವಾಗಿ ಪರಮಪುರುಷನ ಬಳಿ ಸಾರುತ್ತಾನೆ. ಇಂತಹದೇ ಒಂದು ಭಾಗವನ್ನು ಶ್ರೀಮದ್ ಭಾಗವತದಲ್ಲಿ ಕಾಣುತ್ತದೆ. ಕಟ್ಟಕಡೆಗೆ ದೇವೋತ್ತಮ ಪರಮಪುರುಷನಿಗೆ ಮನುಷ್ಯನು ಶರಣಾಗತನಾಗಬೇಕು. ಈ ಶರಣಾಗತಿಗೆ ಭಕ್ತಿ ಎಂದು ಹೆಸರು. ಅದರ ಬದಲು ಆತನು ಯಾವುದು ಬ್ರಹ್ಮನ್ ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ತೊಂದರೆ ತೆಗೆದುಕೊಂಡು ತನ್ನ ಇಡೀ ಜೀವಮಾನವನ್ನು ಅದರಲ್ಲಿ ಕಳೆದರೆ ಪರಿಣಾಮವು ಬರೀ ಕ್ಲೇಶವಷ್ಟೇ ಎಂದು ಭಾಗವತದಲ್ಲಿ ಹೇಳಿದೆ. ಆದುದರಿಂದ ಮನುಷ್ಯನು ಆತ್ಮ ಸಾಕ್ಷಾತ್ಕಾರದ ಈ ಕಷ್ಟದ ಮಾರ್ಗವನ್ನು ಹಿಡಿಯಬಾರದು. ಏಕೆಂದರೆ ಕಡೆಗೆ ಪರಿಣಾಮವು ಅನಿಶ್ಚಯ ಎಂದು ಇಲ್ಲಿ ಹೇಳಿದೆ. ಆದ್ರೆ ನಾವು ಭಗವಂತನನ್ನ ಸಾಕಾರ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು, ಕೃಷ್ಣ ಪ್ರಜ್ಞೆ ಮಾಡುವಂಥದ್ದು ಅತ್ಯಂತ ಸುಲಭವಾದ ಮಾರ್ಗ. ನಾವು ಇದಕ್ಕೂ ಮೊದಲು ಕೂಡ ಭಗವದ್ಗೀತೆಗಳನ್ನ ಓದಿರ್ತೀವಿ. ಅಂದ್ರೆ ಅನೇಕ ಎಡಿಷನ್ಸ್ ಸಿಗುತ್ತೆ ನಮ್ಗೆ ಮಾರುಕಟ್ಟೆಯಲ್ಲಿ. ಅದನ್ನ ನಾವು ತೆಗೆದು
ಓದಿರ್ತೀವಿ. ಓದಿದಾಗ ಅದು ಒಂದು ಜ್ಞಾನವನ್ನ ಬೆಳೆಸ್ಕೊಳ್ಳೋ ಪ್ರಯತ್ನ ಅಷ್ಟೇ. ಆ ಜ್ಞಾನವನ್ನ ಬೆಳೆಸ್ಕೊಳ್ಳುವಂತ ಪ್ರಯತ್ನದಲ್ಲಿ ನಾವು ಅದನ್ನ ಓದ್ತೀವಿ, ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಮತ್ ಮರ್ತೋಗ್ತೀವಿ. ಅಲ್ಲಿ ಏನ್ ಓದಿದ್ವಿ ನೆನಪಿರೋದಿಲ್ಲ. ಆದ್ರೆ ಯಾವಾಗ ಭಗವದ್ಗೀತೆಯ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಅದನ್ನ ಆಚರಣೆಗೆ ತರೋದಕ್ಕೆ ಪ್ರಾರಂಭಿಸ್ತೀವಿ, ಆಗ ನಾವು ಯಾವ್ದನ್ನು ಮರೆಯೋದಿಲ್ಲ. ಯಾಕಂದ್ರೆ ಅದು ನಾವು ಪ್ರತಿದಿನ ಮಾಡ್ತಾ ಇರ್ತೀವಿ. ಅದು ನಮ್ಗೆ ಪ್ರಭುಪಾದರು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಭಗವದ್ಗೀತೆ ಅನ್ನೋದು ಅದು ಒಂದು ಬರೀ ಓದುವಂಥದ್ದು, ಜ್ಞಾನವನ್ನು ಬೆಳೆಸ್ಕೊಳ್ಳುವಂತ ವಿಷಯವಲ್ಲ. ಅದು ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಅಂದ್ರೆ ಏನಂತೀವಿ, ಜ್ಞಾನವನ್ನ ವಿಜ್ಞಾನ ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡುವಂಥದ್ದು. ಆಗ ನಾವು ಮಾಡ್ತಾ ಇದೀವಿ ದಿನ ಅಂತಂದ್ರೆ ಅದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಭಗವಂತನ ವಿಷಯವನ್ನ ನಾವು ಕೇಳುವ ಮೂಲಕ, ಆಚಾರ್ಯರು ಹೇಳಿದ ರೀತಿ ಆರಾಧನೆ ಮಾಡುವ ಮೂಲಕ ನಾವು ಆ ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಳೋದು ತುಂಬಾ ಸುಲಭವಾದದ್ದು. ಅದನ್ನ ಬಿಟ್ಟು ನಾವು ವೇದಗಳನ್ನ ಓದ್ತೀವಿ, ಉಪನಿಷತ್ತುಗಳನ್ನ ಓದ್ತೀವಿ, ಅದನ್ನ ನೆನಪಲ್ಲಿ ಇಟ್ಕೋತೀವಿ. ಭಗವಂತನನ್ನ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಕ್ಲೇಶವಷ್ಟೇ. ಅಂದ್ರೆ ಅದೊಂದು ಸುಮ್ನೆ ಒಂದು ಸರ್ಕಸ್. ಅದು ತುಂಬಾ ಕಷ್ಟ ಪಡ್ತಿದ್ದಾರೆ ಅಷ್ಟೇ. ಆದ್ರೆ ಅದರಲ್ಲಿ ಸಕ್ಸಸ್ ಆಗೋದು ಅವ್ರಿಗೆ ತುಂಬಾ ವಿರಳ ಅಂತ. ಆದುದರಿಂದ ಮನುಷ್ಯನು ಆತ್ಮ ಸಾಕ್ಷಾತ್ಕಾರದ ಈ ಕಷ್ಟವಾದ ಮಾರ್ಗವನ್ನು ಹಿಡಿಯಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಜೀವಿಯು ನಿರಂತರವಾಗಿ ಒಂದು ವ್ಯಕ್ತಿಗತ ಆತ್ಮ ಆಧ್ಯಾತ್ಮಿಕ ಸಮಗ್ರತೆಯೊಡನೆ ಒಂದಾಗಲು ಬಯಸಿದರೆ ಆತನು ತನ್ನ ನಿಜ ಸ್ವರೂಪದ ನಿತ್ಯವಾದ ಮತ್ತು ಗ್ರಹಿಸಬಹುದಾದ ಅಂಶಗಳ ಸಾಕ್ಷಾತ್ಕಾರವನ್ನು ಸಾಧಿಸಬಹುದು. ಅಂದರೆ ಆನಂದ ಭಾಗದ ಸಾಕ್ಷಾತ್ಕಾರ ಆಗುವುದಿಲ್ಲ. ಅಂದ್ರೆ ಇಲ್ಲಿ ನಿರಾಕಾರ ಬ್ರಹ್ಮನನ್ನ ಯಾರು ಸಾಕ್ಷಾತ್ಕರಿಸ್ಕೊಳ್ತಾರೆ ಅವರು ಭಗವಂತ ಅವನು ಶಾಶ್ವತ. ಸಚ್ ಇತ್ ಆನಂದ ಅಂದ್ರೆ ಸತ್ ಅಂದ್ರೆ ಶಾಶ್ವತ, ಚಿತ್ ಅಂದ್ರೆ ಪೂರ್ಣ ಜ್ಞಾನ, ಆನಂದ ಅಂದ್ರೆ ಭಗವಂತನನ್ನ ಯಾರು ಭಕ್ತರು ಪಡ್ಕೊಂಡಿದ್ದಾರೆ ಅವರಿಗೆ ಆ ಆನಂದ ಅನ್ನೋದು ಸಿಗುತ್ತೆ. ಈ ಯಾರು ನಿರಾಕಾರವಾದಿಗಳಿರ್ತಾರೆ ಅವರಿಗೆ ನಾವು ಭಗವಂತನ ವಿಭಿನ್ನಾಂಶ ಅಂತ ಗೊತ್ತಿದೆ. ಭಗವಂತ ಅವನು ಶಾಶ್ವತ ಅನ್ನೋದು ತಿಳಿದಿದೆ. ಅಂದ್ರೆ ಅವ್ರು ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡ್ತಿದ್ದಾರೆ ಅಂದ್ರೆ ಅವನು ಶಾಶ್ವತವಾದವನು ಅನ್ನೋದ್ರ ಮಟ್ಟಿಗೆ ಮಾತ್ರ ಅವರಿಗೆ ಜ್ಞಾನ ಇರುತ್ತೆ. ಅವನಲ್ಲಿ ಪೂರ್ಣ ಜ್ಞಾನ ಇದೆ ಅನ್ನೋದನ್ನ ಯಾರು ಧ್ಯಾನ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಹೊಂದಿರ್ತಾರೆ ಅವರಿಗೆ ತಿಳಿದಿರುತ್ತೆ. ಯಾರು ಭಕ್ತರಿರ್ತಾರೆ ಅವರಿಗೆ ಅವನ ಲೀಲೆಗಳಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಇರುವ ಕಾರಣ ಅವರು ಭಗವಂತನ ಜೊತೆ ಆನಂದವನ್ನು ಕೂಡ ಅವರು ಅನುಭವಿಸ್ತಾರೆ. ಯಾರು ಭಕ್ತರಿರ್ತಾರೆ ಅವರು ಆನಂದದಲ್ಲಿ ಇರ್ತಾರೆ. ಆದ್ರೆ ಯಾರು ಜ್ಞಾನಿಗಳಿರ್ತಾರೆ ಅವರಿಗೆ ಭಗವಂತನ ಶಾಶ್ವತತೆ ಮಟ್ಟಿಗೆ ಮಾತ್ರ ಅವರಿಗೆ ಒಂದು ಜ್ಞಾನ ಅನ್ನೋದು ಸಿಕ್ಕಿರುತ್ತೆ. ಈಗ ಜ್ಞಾನ ಪಡ್ಕೊಂಡಂತವ್ರು ವೇದಾಧ್ಯಯನವನ್ನ ಮಾಡ್ತಾರೆ. ವೇದಾಧ್ಯಯನವನ್ನು ಮಾಡಿದ ನಂತರ ಅವರು ಧ್ಯಾನದಲ್ಲಿ ತೊಡಗ್ತಾರೆ. ಅವನನ್ನ ಧ್ಯಾನ ಮಾಡೋದಕ್ಕೆ ಅಂದ್ರೆ ಅವನೊಬ್ಬ ನಿರಾಕಾರ ಬ್ರಹ್ಮನನ್ನ ಕುರಿತು ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡ್ತಾ ಹೃದಯದಲ್ಲಿ ಪರಮಾತ್ಮನನ್ನ ಕಾಣ್ತಾರೆ. ಯಾರು ಈ ರೀತಿ ನಿರಾಕಾರ ಬ್ರಹ್ಮನ ಧ್ಯಾನವನ್ನ ಮಾಡ್ತಾರೆ ಅಂದ್ರೆ ನಿರಾಕಾರರನ್ನ ಕುರಿತು ಜ್ಞಾನವನ್ನ ಬೆಳೆಸ್ಕೊತಾರೆ, ಅವರು ಏನಂತ ತಿಳ್ಕೊಳ್ತಾರೆ ಅಂದ್ರೆ ಅವರ ಜೀವನದ ಅತ್ಯುನ್ನತ ಮಟ್ಟ ಅಂತಂದ್ರೆ ಅವರು ಭಗವಂತನಲ್ಲಿ ಸಾಯುಜ್ಯ ಮೋಕ್ಷವನ್ನ ಹೊಂದುವಂಥದ್ದು. ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವಂಥದ್ದಲ್ಲ, ನಿರಾಕಾರ ಬ್ರಹ್ಮ ಜ್ಯೋತಿ ಅಲ್ಲಿಯವರೆಗೆ ಅವರ ಜ್ಞಾನ ಇರುವ ಕಾರಣ ಭಗವಂತನಲ್ಲಿ ಒಂದಾಗುವಂಥದ್ದು ಅಂತ ತಿಳ್ಕೊತಾರೆ. ಅಂದ್ರೆ ಭಗವಂತ ಅಂದ್ರೆ ಅವನ ದೇಹದಿಂದ ಹೊರಹೊಮ್ಮುತ್ತಿರುವಂತಹ ಪ್ರಭೆ, ನಾವು ಆ ಪ್ರಭೆಯಲ್ಲಿ ಲೀನವಾಗ್ಬಿಡ್ತೀವಿ. ಅಂದ್ರೆ ಭಗವಂತನ ಜೊತೆ ಲೀನವಾಗಿ ನಾನು ಕೂಡ ಭಗವಂತನೇ ಆಗ್ಬಿಡ್ತೀನಿ. ಆ ರೀತಿಯ ಒಂದು ಭಾವದಲ್ಲಿ ಅವ್ರು ಇರ್ತಾರೆ. ಹಾಗೆ ಅವರು ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪತನ ಹೊಂದುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಕಾಲ ಯಾವುದೇ ನಾವು ನೋಡ್ತೀವಿ ಜೀವಿಗಳು ಅವರು ಸಂಘ ಆತ್ಮಗಳು, ಪ್ರತಿಯೊಂದು ಆತ್ಮಗಳು ನಾವೆಲ್ಲರೂ ಕೂಡ ಸಂಘ ಜೀವಿಗಳು. ನಮಗೆ ಒಬ್ಬರು ಇನ್ನೊಬ್ಬರ ಜೊತೆಯಲ್ಲಿ ಯಾವಾಗ್ಲೂ ಒಂದು ಪ್ರೀತಿ ವಿನಿಮಯ ಅನ್ನೋದು ಇರುತ್ತೆ, ಸಂಬಂಧಗಳು ಅನ್ನೋದು ಇರುತ್ತೆ. ಹಾಗೆ ಒಂದು ಚಟುವಟಿಕೆಯಿಂದ ಕೂಡಿರುವಂತವ್ರು ಅಲ್ಲಿ ಹೋಗಿ ಒಂದು ನಿರಾಕಾರ ಬ್ರಹ್ಮನಲ್ಲಿ ಅವರು ಲೀನವಾಗಿ ನಾನೇನೂ ಅಲ್ಲ, ನಾನು ಭಗವಂತನಲ್ಲಿ ಒಂದಾಗಿದ್ದೀನಿ ಅಂದ್ರೆ ಭಗವಂತ ಅಲ್ಲಿ ಅವ್ರಿಗೆ ಸಾಕಾರ ರೂಪದಲ್ಲಿ ಕಾಣಿಸ್ತಿಲ್ಲ, ಅವನ ಪ್ರಭೆಯಲ್ಲಿ ಲೀನವಾಗಿದ್ದಾರೆ. ಎಷ್ಟು ಕಾಲ ಆ ರೀತಿ ಇರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಈ ಬ್ರಹ್ಮ ಜ್ಯೋತಿ ಅನ್ನೋದು ಹೇಗೆ ಅಂತಂದ್ರೆ ಈ ಕಡೆ ಭೌತಿಕ ಜಗತ್ತು, ಆ ಕಡೆ ಆಧ್ಯಾತ್ಮಿಕ ಜಗತ್ತು, ಮಧ್ಯೆ ಬರುವಂತದ್ದು ಬ್ರಹ್ಮ ಜ್ಯೋತಿ, ಭಗವಂತನ ದೇಹದಿಂದ ಬರ್ತಿರುವಂತಹ ಕಾಂತಿ. ಈ ಕಾಂತಿ ಅನ್ನೋದು ಎಂತದು ಅಂತಂದ್ರೆ ಈ ಕಡೆ ಭೌತಿಕ ಜಗತ್ತು ಅದು ಜೈಲು, ಆ ಕಡೆ ಇರುವಂತದ್ದು ಆಧ್ಯಾತ್ಮಿಕ ಜಗತ್ತು ಅದು ಸುಂದರವಾದ ಸ್ವತಂತ್ರವಾದ ಪ್ರಪಂಚ. ಆದ್ರೆ ಮಧ್ಯ ಆ ಜೈಲಿಗೂ ಆ ಪ್ರಪಂಚಕ್ಕೂ ಮಧ್ಯದಲ್ಲಿ ಇರುವಂತದ್ದು ಒಂದು ಗೋಡೆ, ಅಂದ್ರೆ ಆ ಜೈಲಿನ ಗೋಡೆ. ಅದ್ರ ಮೇಲೆ ಒಬ್ಬ ವ್ಯಕ್ತಿ ಎಷ್ಟು ದಿನ ಅಂತ ಕೂತಿರ್ಲಿಕ್ಕೆ ಸಾಧ್ಯ ಆಗುತ್ತೆ? ಒಂದು ಆ ಕಡೆ ಆಧ್ಯಾತ್ಮಿಕ ಜಗತ್ತಿಗೆ ಅವನು ಜಿಗಿಯಬೇಕು ಅಥವಾ ಈ ಕಡೆ ಭೌತಿಕ ಜಗತ್ತಿಗೆ ಮರಳಬೇಕು. ಆದ ಕಾರಣ ಅವನಿಗೆ ಆಧ್ಯಾತ್ಮಿಕ ಜಗತ್ತಿನ ಜ್ಞಾನ
ಅಷ್ಟಾಗಿ ಇಲ್ಲದ ಕಾರಣ ಅವನು ಮತ್ತೆ ಈ ಭೌತಿಕ ಜಗತ್ತಿಗೆ ಮರಳುತ್ತಾನೆ. ಆದ ಕಾರಣ ನಿರಾಕಾರ ಬ್ರಹ್ಮನ ಆರಾಧನೆ ಮಾಡುವಂಥದ್ದು ಅದು ತುಂಬಾ ಕ್ಲೇಶಕರವಾದದ್ದು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಿದ್ದಾರೆ. ಈ ಭಕ್ತಿ ಸೇವೆಯನ್ನು ಅಲಕ್ಷಿಸಲು ಬಯಸಿದರೆ ಮನುಷ್ಯನು ನಾಸ್ತಿಕತೆಗೆ ವಾಲುವ ಅಪಾಯ ಉಂಟು. ಈ ಶ್ಲೋಕದಲ್ಲಿ ಆಗಲೇ ಹೇಳಿರುವಂತೆ ಅವ್ಯಕ್ತವಾದದ್ದನ್ನು, ಅನೂಹ್ಯವಾದದ್ದನ್ನು ಇಂದ್ರಿಯಗಳು ಬಳಿ ಸಾರಲಾರವು. ಯಾಕಂದ್ರೆ ಇಂದ್ರಿಯಗಳಿಗೆ ಅದರ ಗ್ರಹಿಕೆ ಆಗೋದಿಲ್ಲ. ಆದುದರಿಂದ ಅವ್ಯಕ್ತವೂ ಅನೂಹ್ಯವೂ ಆದದ್ದರಲ್ಲಿ ಗಮನವನ್ನು ಕೇಂದ್ರೀಕರಿಸುವ ಪ್ರಕ್ರಿಯೆಯು ಯಾವಾಗಲೂ ಪ್ರೋತ್ಸಾಹಿಸಬಾರದು. ಈ ಯುಗದಲ್ಲಂತೂ ಪ್ರೋತ್ಸಾಹಿಸಲೇಬಾರದು. ಹೀಗೆ ಮಾಡಬೇಕೆಂದು ಕೃಷ್ಣನು ಹೇಳುವುದಿಲ್ಲ. ಅಂದ್ರೆ ನಾವು ಭಗವಂತನನ್ನ ಸಾಕಾರ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಅತಿ ಸುಲಭ. ನಿರಾಕಾರ ರೂಪದ ಕಲ್ಪನೆ ಅದು ತುಂಬಾ ಕ್ಲೇಶಕರವಾದದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸುವುದು. ಹೇಗೆ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸುವುದು? ಯಾರಾದ್ರೂ ಹೇಳ್ತೀರಾ? ಈಗಾಗ್ಲೇ ನಾವು ಅದನ್ನ ಓದಿದೀವಿ. ಕರ್ಮಗಳನ್ನ ಭಗವಂತನಿಗೆ ಹೇಗೆ ನಾವು ಅರ್ಪಿಸುವುದು ಅಂತ. ಹರೇ ಕೃಷ್ಣ. ಒಬ್ಬ ಭಕ್ತ ಮಾಡಿದ ಕೆಲಸಕ್ಕೆ ಪ್ರತಿಫಲವನ್ನ ಬಯಸದೆ ಕರ್ಮವನ್ನ ಮಾಡುವುದು. ಮಾತಾಜಿ ಆ ರೀತಿನೂ ಮಾಡ್ಬೋದು. ಭಕ್ತಿ ಸೇವೆಯಲ್ಲಿ ತೊಡಗುವುದು, ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುದು. ಮಾತಾಜಿ ನಾವು ನೋಡಿದ್ವಿ. ಈಗಾಗ್ಲೇ ಒಂದ್ ಕಡೆ ನಾವು ಓದಿದ್ವಿ ಭಾರತದಲ್ಲಿ ಪ್ರಭುಪಾದರು ಹೇಳಿರುವಂತದ್ದು ಹೇಗೆ ಭಕ್ತ ಅವನ್ ಕೆಲಸ ಮಾಡ್ತಾನೆ ಅಂದ್ರೆ ಪ್ರತಿದಿನ ಅವನು ಸಂಕೀರ್ತನೆಯನ್ನ ಮಾಡುವಂಥದ್ದು, ಭಗವಂತನ ವಿಚಾರಗಳನ್ನ, ಮಹಿಮೆಗಳನ್ನ ಇನ್ನಷ್ಟು ಮತ್ತಷ್ಟು ಭಗವದ್ಗೀತೆ ಭಾಗವತಗಳ ಶ್ರವಣ ಕೀರ್ತನೆ ಮತ್ತೆ ಓದುವುದರ ಮೂಲಕ ಅದನ್ನ ತಿಳ್ಕೊಳ್ಳುವಂಥದ್ದು, ಭಗವಂತನ ನೈವೇದ್ಯ ಪ್ರಸಾದವನ್ನ ಸ್ವೀಕಾರ ಮಾಡುವಂಥದ್ದು. ಸ್ವಚ್ಛ ಮಾಡ್ತಾನೆ ಅಂತಂದ್ರೆ ಆ ಭಗವಂತನ ಪ್ರಸಾದ ಮಾಡ್ಲಿಕ್ಕೆ ಸಾಮಗ್ರಿಗಳನ್ನ ತರುವಾಗ್ಲೂ ಕೂಡ ಭಗವಂತನಿಗಾಗಿಯೇ ಅದನ್ನ ತರ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾನೆ. ಮತ್ತೆ ಅವನ ಮನೆಯಲ್ಲಿ ಪೂಜಾ ಸಾಮಗ್ರಿಗಳನ್ನ ತೊಳೆಯುವಾಗ ಅಥವಾ ಪಾತ್ರೆ ಸಾಮಾನುಗಳನ್ನ ತೊಳೆಯುವಾಗ, ಮನೆ ಕ್ಲೀನ್ ಮಾಡುವಾಗ ಇದು ಭಗವಂತನದು, ಅವನ ಕೆಲಸನ ಮಾಡ್ತಿದ್ದೀನಿ ಅಂತ ಎಲ್ಲಾ ಕೆಲಸಗಳನ್ನು ಭಗವಂತನಿಗೆ ಅರ್ಪಿಸ್ಬಿಟ್ಟಿರ್ತಾನೆ ಶುದ್ಧ ಭಕ್ತನಾದವನು. ಹಾಗೆ ಕರ್ಮಗಳನ್ನ ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ, ಅಂದ್ರೆ ಅಲ್ಲಿ ಅವನು ಕೂತು ಕಣ್ಣು ಮುಚ್ಚಿ ಮೂಗನ್ನ ನೋಡ್ಕೊಂಡು ಧ್ಯಾನಿಸ್ತಾ ಇದ್ದಾನೆ ಅಂತಲ್ಲ, ಅವನು ಏನನ್ನೇ ಮಾಡಿದ್ರು ಕೂಡ ಅವನ್ಗೆ ಎಲ್ಲಾ ಕಡೆ ಭಗವಂತನೇ ಕಾಣಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವನು ಶ್ರವಣ ಕೀರ್ತನೆ ಮಾಡುವಾಗ ಭಗವಂತನ ಮಹಿಮೆಗಳನ್ನ ಹೆಚ್ಚಾಗಿ ತಿಳ್ಕೊತೀವಿ. ನಾವು ಯಾರನ್ನಾದ್ರೂ ಭಕ್ತಿ ಅಂದ್ರೆ ಪ್ರೀತಿ ಅಂತ ಹೇಳಿದ್ವಿ. ಭಕ್ತಿ ಅಂದ್ರೆ ಪ್ರೀತಿ ಅಂತಂದ್ರೆ ನಾವು ಯಾರನ್ನಾದ್ರೂ ತುಂಬಾ ಪ್ರೀತಿಸ್ಬೇಕು ಅಂದ್ರೆ ನಮ್ಗೆ ಅವ್ರ ಬಗ್ಗೆ ಹೆಚ್ಚಾಗಿ ತಿಳಿದಿರುತ್ತೆ. ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋರ್ನ ನಾವು ಅಷ್ಟು ಸುಲಭವಾಗಿ ಪ್ರೀತಿಸೋದಕ್ಕೆ ಸಾಧ್ಯ ಆಗಲ್ಲ, ಸದಾ ಧ್ಯಾನಿಸೋದಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮನ ಮಹಿಮೆಗಳು ನಾವು ತಿಳಿದಷ್ಟು ಮತ್ತಷ್ಟು ತಿಳಿದಷ್ಟು ನಮಗೆ ಅವನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಆಗ ನಾವು ಏನನ್ನೇ ಮಾಡಿದ್ರು ಆ ಸ್ಮರಣೆ ಧ್ಯಾನ ಅನ್ನೋದು ತಾನಾಗಿಯೇ ನಡೀತಿರುತ್ತೆ. ಅಂದ್ರೆ ನಾವು ಹೆಚ್ಚು ಹೆಚ್ಚು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅದು ನಮ್ಮ ಮನಸ್ಸಿನಲ್ಲೇ ಓಡ್ತಾ ಇರುತ್ತೆ. ಹೆಚ್ಚು ಹೆಚ್ಚು ನಾವು ಭೌತಿಕ ವಿಷಯಗಳಲ್ಲಿ ತೊಡಗಿದ್ವಿ, ಯಾವ್ದಾದ್ರು ಸಿನಿಮಾಗಳನ್ನ ಧಾರಾವಾಹಿಗಳನ್ನ ನೋಡಿದ್ವಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಅದೇ ವಿಚಾರ ಓಡ್ತಾ ಇರುತ್ತೆ. ಹಾಗೆ ನಾವು ಹೆಚ್ಚು ಹೆಚ್ಚು ಭಗವಂತನ ವಿಷಯಗಳನ್ನ ತಿಳಿತಾ ಇದೀವಿ, ಮಾತಾಡ್ತಾ ಇದೀವಿ, ಕೇಳ್ತಾ ಇದೀವಿ, ಹೇಳ್ತಾ ಇದೀವಿ ಅಂದಾಗ ಪರಮಾತ್ಮನ ವಿಷಯನೇ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿ ಅದು ಕೆಲಸ ಅದರಲ್ಲೇ ಮಾಡ್ತಿರುತ್ತೆ, ಧ್ಯಾನಿಸ್ತಾ ಇರುತ್ತೆ. ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಆ ರೀತಿ ಯಾರು ಮಾಡ್ತಾ ಇದ್ದಾನೆ ಅವನಿಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನಾನಂತವರನ್ನ ಈ ಭವಸಾಗರ ಅಂದ್ರೆ ಭೌತಿಕ ಜಗತ್ತು ಅನ್ನೋ ಸಾಗರದಿಂದ ನಾನು ಅವರನ್ನ ಶೀಘ್ರವಾಗಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಭಗವಂತನು ಭಕ್ತರನ್ನು ಐಹಿಕ ಅಸ್ತಿತ್ವದಿಂದ ಬಹು ಶೀಘ್ರವಾಗಿ ಉದ್ಧರಿಸುವುದರಿಂದ ಅವರು ಅದೃಷ್ಟವಂತರು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮನುಷ್ಯನಿಗೆ ಭಗವಂತನು
ದೊಡ್ಡವನು, ವ್ಯಕ್ತಿಗತ ಆತ್ಮನು ಭಗವಂತನಿಗೆ ಅಧೀನ ಎನ್ನುವ ಅರಿವು ಬರುತ್ತದೆ. ಭಗವಂತನಿಗೆ ಸೇವೆ ಸಲ್ಲಿಸುವುದೇ ಅವನ ಕರ್ತವ್ಯ. ಸಲ್ಲಿಸದಿದ್ದರೆ ಅವನು ಮಾಯೆಗೆ ಸೇವಕನಾಗುತ್ತಾನೆ. ಅಂದ್ರೆ ಭಕ್ತಿ ಎನ್ನುವುದು ಒಂದು ಆಯ್ಕೆ ಅಲ್ಲ, ಅಂದ್ರೆ ಅದೊಂದು ಆಪ್ಷನ್ ಅಲ್ಲ. ಪ್ರತಿಯೊಬ್ಬರೂ ಭಕ್ತಿಯನ್ನ ಮಾಡ್ಲೇಬೇಕು. ನಾವು ತಂದೆ ತಾಯಿ ಸೇವೆ ಮಾಡೋದು ಮಕ್ಕಳ ಕರ್ತವ್ಯ. ಅದೇ ರೀತಿ ನಾವು ಭಗವಂತನ ಸೇವೆ ಮಾಡುವುದು ಕೂಡ ಮನುಷ್ಯರಾದ ನಾವು ಭಗವಂತನ ವಿಭಿನ್ನಾಂಶಗಳು, ಅವನ ಮಕ್ಕಳು, ನಾವು ಅವನ ಸೇವೆ ಮಾಡುವಂಥದ್ದು ಅದು ನಮ್ಮ ಕರ್ತವ್ಯ. ಆ ರೀತಿ ನಾವು ಮಾಡದಿರ ಭಕ್ತಿ ಸೇವೆಯಲ್ಲಿ ಭಗವಂತನಿಗೆ ಶರಣಾಗ್ದಿರ ಹೋಗ್ತಾ ಇದೀವಿ ಅಂತಂದ್ರೆ ನಾವು ನಮ್ಮ ಕರ್ತವ್ಯದ ಲೋಪ ಆಗ್ತಿದೆ. ನಾವು ಯಾವುದೋ ಒಂದು ಮುಖ್ಯವಾದ ಕರ್ತವ್ಯನ ಮಾಡ್ದಿರ ಹೋಗ್ತಾ ಇದೀವಿ ಅನ್ನೋ ಹಾಗೆ. ಆ ರೀತಿ ನಾವು ಮಾಡ್ತಿಲ್ಲ ಅಂತಂದ್ರೆ ನಾವು ಬೇರೆ ಯಾರ ಸೇವೆ ಮಾಡ್ತೀವಿ ಅಂದ್ರೆ ಕೊನೆಗೆ ನಾವು ಮಾಯೆಯ ಸೇವಕರಾಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ. ಹಿಂದೆಯೇ ಹೇಳಿದಂತೆ ಭಕ್ತಿ ಸೇವೆಯ ಮೂಲಕ ಮಾತ್ರ ಜೀವಿಯು ಪರಮ ಪ್ರಭುವಿನ ಬಳಿಗೆ ಹೋಗಲು ಸಾಧ್ಯ. ಆದುದರಿಂದ ಮನುಷ್ಯನಿಗೆ ಸಂಪೂರ್ಣ ಭಕ್ತಿ ಇರಬೇಕು. ಕೃಷ್ಣನನ್ನು ಸೇರಲು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅವನಲ್ಲಿ ನಿಲ್ಲಿಸಬೇಕು. ಕೃಷ್ಣನಿಗಾಗಿಯೇ ಕೆಲಸವನ್ನು ಮಾಡಬೇಕು. ಮಾಡುವ ಕೆಲಸ ಯಾವುದೇ ರೀತಿಯದಾಗಿರಬಹುದು, ಆ ಕೆಲಸವನ್ನು ಕೃಷ್ಣನಿಗಾಗಿಯೇ ಮಾಡಬೇಕು. ಭಕ್ತಿ ಸೇವೆಯ ಮಾನದಂಡ ಇದೆ. ದೇವೋತ್ತಮ ಪರಮ ಪುರುಷನನ್ನು ಸುಪ್ರೀತಗೊಳಿಸುವುದಲ್ಲದೆ ಬೇರೆ ಯಾವ ಸಾಧನೆಯನ್ನು ಭಕ್ತನು ಅಪೇಕ್ಷಿಸುವುದಿಲ್ಲ. ಅವನ ಬದುಕಿನ ಮಹದುದ್ದೇಶವೇ ಕೃಷ್ಣನನ್ನು ಪ್ರಸನ್ನಗೊಳಿಸುವುದು. ಅರ್ಜುನನು ಕುರುಕ್ಷೇತ್ರ ಯುದ್ಧದಲ್ಲಿ ಮಾಡಿದಂತೆ ಅವನು ಕೃಷ್ಣನ ತೃಪ್ತಿಗಾಗಿಯೇ ಎಲ್ಲವನ್ನೂ ತ್ಯಾಗ ಮಾಡಬಲ್ಲ. ಈ ಪ್ರಕ್ರಿಯೆ ಬಹು ಸುಲಭ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಏನ್ ಹೇಳ್ದ ಅಂತಂದ್ರೆ, ನೀನು ನಿನಗಾಗಿ ಈ ಯುದ್ಧವನ್ನ ಮಾಡ್ದೆ ಅಂದ್ರೆ ಹೌದು ನಿನಗೆ ಪಾಪ ಬರುತ್ತೆ, ಆದ್ರೆ ಈ ಯುದ್ಧವನ್ನ ನೀನು ನಿನಗಾಗಿ ಮಾಡ್ಬೇಡ, ಇದನ್ನ ನೀನು ನನಗಾಗಿ ಮಾಡು. ಯುದ್ಧ ಮಾಡುವಾಗ್ಲೂ ಕೂಡ ನೀನು ನನ್ನನ್ನ ಧ್ಯಾನಿಸುತ್ತಾ, ನನ್ನ ಬಗ್ಗೆ ಚಿಂತಿಸುತ್ತಾ ನೀ ಯುದ್ಧವನ್ನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ನೀನ್ ಮಾಡ್ತಾ ಇರುವಂತ ಯುದ್ಧ ಕೂಡ ಅದು ಭಕ್ತಿ ಸೇವೆ ಆಗಿದೆ ಅಂತ. ಯಾವಾಗ ನಾವು ಭಗವಂತನನ್ನ ನೆನೆಸ್ತಾ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ತೀವಿ, ಆಗ ನಾವು ಭಗವಂತನ ಸೇವೆಯಲ್ಲಿ ತೊಡಗಿದ್ದೇವೆ ಅಂತಾನೆ ಅರ್ಥ. ಹಾಗೆ ಈ ಪ್ರಕ್ರಿಯೆಯು ಬಹು ಸುಲಭ. ತನ್ನ ವೃತ್ತಿಯಲ್ಲಿ ತೊಡಗಿ ಅದೇ ಸಮಯದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಕೀರ್ತನೆ ಮಾಡಬಹುದು. ಇಂತಹ ದಿವ್ಯ ಸಂಕೀರ್ತನೆಯು ಭಕ್ತನನ್ನು ದೇವೋತ್ತಮ ಪರಮಪುರುಷನೊಡೆಗೆ ಆಕರ್ಷಿಸುತ್ತದೆ. ಹೀಗೆ ನಿರತನಾಗಿರುವ ಪರಿಶುದ್ಧ ಭಕ್ತರನ್ನು ವಿಳಂಬವಿಲ್ಲದೆ ನಾನು ಭವಸಾಗರದಿಂದ ಪಾರು ಮಾಡುವುದಾಗಿ ಪರಮಪ್ರಭುವು ಇಲ್ಲಿ ವಾಗ್ದಾನ ಮಾಡುತ್ತಾನೆ. ಯೋಗಾಭ್ಯಾಸದಲ್ಲಿ ಮುಂದುವರಿದವರು ಸಂಕಲ್ಪ ಮಾಡಿ ಆತ್ಮವನ್ನು, ಇಲ್ಲಿ ನಿರಾಕಾರ ಬ್ರಹ್ಮ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಯೋಗಾಭ್ಯಾಸದಲ್ಲಿ ಮುಂದುವರಿದವರು ಸಂಕಲ್ಪ ಮಾಡಿ ಆತ್ಮವನ್ನು ತಾವು ಇಚ್ಛಿಸುವ ಯಾವುದೇ ಲೋಕಕ್ಕೆ ವರ್ಗಾಯಿಸಬಲ್ಲರು. ಇತರರು ಬೇರೆ ಬೇರೆ ರೀತಿಗಳಲ್ಲಿ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಭಕ್ತನ ಮಟ್ಟಿಗೆ ಸ್ವತಃ ಪ್ರಭುವೇ ಅವನನ್ನು ಕರೆದುಕೊಳ್ಳುತ್ತಾನೆ. ಇದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ತನ್ನನ್ನು ಆಧ್ಯಾತ್ಮಿಕ ಗಗನಕ್ಕೆ ವರ್ಗಾಯಿಸಿಕೊಳ್ಳಲು ಭಕ್ತನು ಬಹು ಅನುಭವಿ ಆಗಬೇಕಾಗಿಲ್ಲ. ಅಂದ್ರೆ ಅವನಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾಗಿಲ್ಲ. ನನ್ನ ಸಾವಿನ ಸಂದರ್ಭ ಬಂದಿದೆ, ನನ್ನ ಉಸಿರನ್ನ ನಾನು ಸಹಸ್ರಾರ ಚಕ್ರದಲ್ಲಿ ಇಟ್ಟಿದ್ದೀನಿ, ಈಗ ನಾನು ಯಾವುದೋ ಒಂದು ಧ್ಯಾನ ಅಂದ್ರೆ ನಿರಾಕಾರ ಬ್ರಹ್ಮನ ಧ್ಯಾನನೋ ಪರಮಾತ್ಮನ ಧ್ಯಾನನೋ ಮಾಡಿ ಯಾವ ಲೋಕಕ್ಕೆ ನಾನು ಹೋಗ್ಬೇಕು ಅಲ್ಲಿಗೆ ನನ್ನ ಆತ್ಮವನ್ನ ಕೊಂಡೊಯ್ತೇನೆ, ಆ ರೀತಿ ಎಲ್ಲ ಮಾಡ್ಬೇಕಾಗಿರುವ ಅವಶ್ಯಕತೆ ಭಕ್ತನಿಗಿಲ್ಲ. ಅಂದ್ರೆ ಇಲ್ಲಿ ನಾವು ಒಂದು ಉದಾಹರಣೆನ ತಗೋಬಹುದು. ಈಗ ಯಾರು ಈ ಮಂಗಗಳನ್ನ ನೋಡ್ತೀವಿ. ಮಂಗಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿತಿರ್ಬೇಕಾದ್ರೆ ಅದ್ರ ಮಕ್ಕಳ ನಾವು ಹಿಡ್ಕೊಂಡಿರ್ತಾವ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅದ್ರ ಮಗುವನ್ನ ತಾಯಿ ಹಿಡ್ಕೊಂಡಿರುತ್ತಾ? ಮಗುನೇ ತಾಯಿ ಕಚ್ಕೊಂಡಿರುತ್ತೆ. ಮಗು ಅದು ಕಷ್ಟಪಟ್ಟು ತಾಯಿನ ಗಟ್ಟಿಗೆ ಹಿಡ್ಕೊಂಡಿರುತ್ತೆ. ಅಂದ್ರೆ ಅದೆಲ್ಲ ಏನಿದೆ ಅಲ್ಲಿ ರಿಸ್ಕ್ ಅನ್ನೋದು ಆ ಮಗು ಕೈಯಲ್ಲಿ ಇರುತ್ತೆ. ಅದು ಮಗು ಏನಾದ್ರೂ ಸಡಿಲ ಮಾಡ್ತಂದ್ರೆ ಅದು ಬಿದೋಗುತ್ತೆ. ಆದ್ರೆ ಈ ಬೆಕ್ಕು ತನ್ನ ಮಗುನ ಮರಿನ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಮಗು ಏನಾದ್ರೂ ಪ್ರಯತ್ನ ಪಡುತ್ತಾ? ಬೆಕ್ಕಿನ ಮಗು ಇಲ್ಲ. ತಾಯಿನೇ ಅದನ್ನ ಅದರ ಜವಾಬ್ದಾರಿ ತಗೊಂಡಿರುತ್ತೆ. ಹಾಗೆ ಭಕ್ತರ ಜವಾಬ್ದಾರಿನ ಭಗವಂತ ತಗೋತಾನೆ. ಆದ್ರೆ ಈ ನಿರಾಕಾರ ಬ್ರಹ್ಮನ ಆರಾಧನೆ ಮಾಡುವಂತವ್ರು, ಈ ಧ್ಯಾನದಲ್ಲಿ ತೊಡಗುವಂತವ್ರು, ಅವರು ಮಂಗಗಳ ಮಗುವಿನ ಹಾಗೆ ಅವರ ಪ್ರಯತ್ನ ಎಷ್ಟಿದೆ ಅಷ್ಟಕ್ಕೆ ಅವರಿಗೆ ಫಲ ಸಿಗುತ್ತೆ. ಆದ್ರೆ ಇಲ್ಲಿ ಭಗವಂತನಿಗೆ ಯಾರು ಶರಣಾಗಿದ್ದಾರೆ, ಯಾರು ಭಗವಂತನ ಕೈಯಲ್ಲಿದ್ದಾರೆ ಅಂತವ್ರಿಗೆ ಸಿಗ್ಬೇಕಾಗಿರುವಂತಹ ಎಲ್ಲವನ್ನು ಭಗವಂತನೇ ನೋಡ್ಕೋತಾನೆ. ಅದನ್ನ ಇಲ್ಲಿ ಒಂದು ಗರುಡ ಪುರಾಣದ ಶ್ಲೋಕದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ನಯಾಮಿ ಪರಂ ಸ್ಥಾನಂ ಅರ್ಚಿರಾದಿ ಗತಿಂ ವಿನಾ ಗರುಡ ಸ್ಕಂದ ಮಾರೋಪ್ಯ ಯಥೇಚ್ಛ ಮನಿವಾರಿತಃ. ಈ ಶ್ಲೋಕದ ಭಾವಾರ್ಥವೆಂದರೆ, ಭಕ್ತನು ತನ್ನ ಆತ್ಮವನ್ನು ಆಧ್ಯಾತ್ಮಿಕ ಲೋಕಗಳಿಗೆ ವರ್ಗಾಯಿಸಿಕೊಳ್ಳಲು ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿಲ್ಲ.
ಎಂದು ಪರಮಪ್ರಭುವೇ ಆ ಹೊಣೆಯನ್ನು ವಹಿಸಿಕೊಳ್ಳುತ್ತಾನೆ, ತಾನೇ ಉದ್ಧಾರಕನಾಗುವನೆಂದು ಇಲ್ಲಿ ಅವನು ಸ್ಪಷ್ಟವಾಗಿ ಹೇಳುತ್ತಾನೆ. ಅಂದ್ರೆ ನಾವು ನೋಡ್ತೀವಿ, ಯಾರೆಲ್ಲ ಉತ್ತರಾಯಣದಲ್ಲಿ ಸಾವನ್ನಪ್ತಾರೆ ಅವರೆಲ್ಲರೂ ಕೂಡ ಊರ್ಧ್ವಲೋಕಗಳಿಗೆ ಹೋಗ್ತಾರೆ. ಯಾರೆಲ್ಲ ದಕ್ಷಿಣಾಯಣದಲ್ಲಿ ದೇಹತ್ಯಾಗ ಮಾಡ್ತಾರೆ ಅವರೆಲ್ಲರೂ ಕೂಡ ಏನಂತೀವಿ ಕೆಳಗಿನ ಲೋಕಗಳಿಗೆ ಬರ್ತಾರೆ. ಈ ರೀತಿ ಎಲ್ಲ ಹೇಳ್ತಾರೆ. ಅಂದ್ರೆ ಯಾವುದೇ ಸಮಯದಲ್ಲಿ ನಾವು ಸಾವನ್ನಪ್ಪಿದ್ರು, ಭಕ್ತರು ಅಂದ್ರೆ ದೇಹತ್ಯಾಗ ಮಾಡಿದ್ರು, ಅವರನ್ನ ಭಗವಂತನ ಧಾಮಕ್ಕೆ ಕರೆಸ್ಕೊಳ್ಳುವಂತ ಎಲ್ಲಾ ವ್ಯವಸ್ಥೆಯನ್ನ ಭಗವಂತ ಸ್ವತಃ ಅವನೇ ಮಾಡ್ತಾ ಇರ್ತಾನೆ. ಅವನಿಗೆ ನಾವು ಅದಕ್ಕಾಗಿ ಏನೋ ಒಂದು ಪ್ರಯತ್ನ ಪಡ್ಬೇಕು, ಕಷ್ಟ ಪಡ್ಬೇಕಾಗಿರುವ ಅವಶ್ಯಕತೆ ಇಲ್ಲ. ಅವನಿಗೆ ಶರಣಾಗಿದ್ರೆ ಸಾಕು. ಇಲ್ಲಿ ಹೇಳ್ತಾ ಇದ್ದಾರೆ, ತಂದೆ ತಾಯಿಯರು ಮಗುವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾರೆ, ಆದ್ದರಿಂದ ಅವನ ಸ್ಥಾನ ಭದ್ರವಾದದ್ದು. ಹಾಗೆಯೇ ಭಕ್ತನು ತನ್ನನ್ನು ಇತರ ಲೋಕಗಳಿಗೆ ವರ್ಗಾಯಿಸಿಕೊಳ್ಳಲು ಶ್ರಮ ಪಡಬೇಕಾಗಿಲ್ಲ. ತನ್ನ ಅಸಾಧಾರಣ ದಯೆಯಿಂದ ಪರಮಪ್ರಭುವೇ ತನ್ನ ಪಕ್ಷಿ ವಾಹನ ಗರುಡನನ್ನೇರಿ ಬಂದು ಕೂಡಲೇ ಭಕ್ತನನ್ನು ಐಹಿಕ ಅಸ್ತಿತ್ವದಿಂದ ಬಿಡುಗಡೆ ಮಾಡುತ್ತಾನೆ. ಇದಕ್ಕೊಂದು ಉದಾಹರಣೆ ಕೂಡ ಲೆವೆಲ್ 1 ಅಲ್ಲಿ ನಾವು ನೋಡಿದೀವಿ. ಸಮುದ್ರ ಸಾಗರದಲ್ಲಿ ಬಿದ್ದಿರುವಂತಹ ಒಬ್ಬ ವ್ಯಕ್ತಿ, ಸಮುದ್ರ ಆಳವಾದ್ದು, ಯಾರಾದ್ರೂ ಸಮುದ್ರದಲ್ಲಿ ಮಧ್ಯದಲ್ಲಿ ಬಿದ್ರು ಅಂದ್ರೆ ಅವರು ಬದುಕಿ ಉಳಿಯುವ ಸಾಧ್ಯತೆ ಅದು ಇಲ್ಲವೇ ಇಲ್ಲ ಅಂತ ಹೇಳ್ಬೇಕು. ಹಾಗೆ ಇದು ಭವಸಾಗರ ಅನ್ನುವಂಥದ್ದು. ನಾವು ಭೌತಿಕ ಜಗತ್ತಿನಲ್ಲಿ ಬಿದ್ದಿದ್ದೀವಿ ಅಂದ್ರೆ ಇದು ಭವಸಾಗರ. ಇಲ್ಲಿಂದ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ಅದಕ್ಕಿರುವಂತದ್ದು ಒಂದೇ ಮಾರ್ಗ ಏನಂದ್ರೆ ಭಕ್ತಿ ಸೇವೆ, ಭಗವಂತನಿಗೆ ಶರಣಾಗತಿಯನ್ನು ಹೊಂದುವಂಥದ್ದು. ಭಗವಂತ ನಮ್ಮನ್ನ ಪಾರ್ ಮಾಡೋದಿಕ್ಕೆ ಸಾಧ್ಯನೇ ಹೊರತು ಬೇರೆ ಯಾರಿಂದಲೂ ನಮ್ಮನ್ನ ಈ ಭವಸಾಗರದಿಂದ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗಲೂ ನಾರಾಯಣೀಯದಲ್ಲಿ ಹೀಗೆ ಕೂಡ ದೃಢಪಡಿಸಿದ್ದಾರೆ. ಏನಂದ್ರೆ, ಯಾವೈ ಸಾಧನ ಸಂಪತ್ತಿ ಪುರುಷಾರ್ಥ ಚತುಷ್ಟಯೇ ತಯಾ ವಿನಾ ತದ್ ಅಪ್ನೋತಿ ನರೋ ನಾರಾಯಣಾಶ್ರಯ. ಮನುಷ್ಯನು ಕಾಮ್ಯಕರ್ಮದ ವಿವಿಧ ಪ್ರಕ್ರಿಯೆಗಳಲ್ಲಿ ಅಥವಾ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯಿಂದ ಜ್ಞಾನವನ್ನು ಪಡೆಯುವುದರಲ್ಲಿ ತೊಡಗಬಾರದು ಎಂದು ಈ ಶ್ಲೋಕದ ಭಾವಾರ್ಥ. ಪರಮಪುರುಷನ ಭಕ್ತನಾದವನು ಇತರ ಯೋಗ ಪ್ರಕ್ರಿಯೆಗಳನ್ನು, ಊಹಾಪೋಹ ಧಾರ್ಮಿಕ ವಿಧಿಗಳನ್ನು, ಯಜ್ಞಗಳು, ದಾನಗಳು ಮೊದಲಾದವುಗಳಿಂದ ಬರುವ ಎಲ್ಲ ಫಲಗಳನ್ನು ಪಡೆಯಬಲ್ಲ. ಭಕ್ತಿ ಸೇವೆಯ ಖಚಿತವಾದ ಅನುಗ್ರಹ ಇದೆ. ಅಂದ್ರೆ ನಾವು ನೋಡಿದ್ವಿ, ಯಾರು ಭಕ್ತಿಯಲ್ಲಿ ತೊಡಗಿದ್ದಾನೆ ಅವನು ಅಷ್ಟಾಂಗ ಯೋಗದ ಮೂಲಕ ತನ್ನ ಆತ್ಮವನ್ನ ಇನ್ನೊಂದು ಉನ್ನತ ಲೋಕಗಳಿಗೆ ವರ್ಗಾಯಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಪರಮಾತ್ಮ ತಾನಾಗಿಯೇ ಅದನ್ನ ಮಾಡ್ತಾನೆ ಅಂತ. ಅಷ್ಟು ಮಾತ್ರ ಅಲ್ಲ, ಯಾರು ಅನೇಕ ಕರ್ಮಕಾಂಡಗಳು ಅಂದ್ರೆ ವೈದಿಕ ಯಾಗ ಯಜ್ಞಗಳನ್ನ ಮಾಡುವಂಥದ್ದು, ದಾನಗಳನ್ನ ಮಾಡುವಂಥದ್ದು, ತಪಸ್ಸಿನಿಂದ ಬರುವಂತ ಫಲಗಳು, ಈ ಎಲ್ಲಾ ಫಲಗಳನ್ನು ಕೂಡ ಭಗವಂತ ಭಕ್ತನಾದವನಿಗೆ ಅವನು ಆಗಲೇ ಅನುಗ್ರಹಿಸ್ತಿರ್ತಾನೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಂತದ್ದು. ಕೃಷ್ಣನ ಪಾವನ ನಾಮವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುವಷ್ಟರಿಂದಲೇ ಪ್ರಭುವಿನ ಭಕ್ತನು ಪರಮ ಗುರಿಯನ್ನು ಸುಲಭವಾಗಿ ಮತ್ತು ಸುಖವಾಗಿ ಸೇರಬಹುದು. ಆದರೆ ಬೇರೆ ಯಾವುದೇ ಧಾರ್ಮಿಕ ಪ್ರಕ್ರಿಯೆಯಿಂದ ಈ ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ. ಭಗವದ್ಗೀತೆಯ ನಿರ್ಣಯವನ್ನು 18ನೇ ಅಧ್ಯಾಯದಲ್ಲಿ ಮುಂದೆ ಹೇಳ್ತಾ ಇದ್ದಾನೆ ಪರಮಾತ್ಮ. 18ನೇ ಅಧ್ಯಾಯದಲ್ಲಿ ಏನ್ ಶ್ಲೋಕ ಹೇಳಿದಾರೆ ಅಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಆತ್ಮ ಸಾಕ್ಷಾತ್ಕಾರದ ಬೇರೆಲ್ಲ ಪ್ರಕ್ರಿಯೆಗಳನ್ನು ತ್ಯಜಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡಬೇಕು. ಇದರಿಂದ ಮನುಷ್ಯನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ತಲುಪಬಹುದು. ತನ್ನ ಹಿಂದಿನ ಬಾಳಿನ ಪಾಪಕರ್ಮಗಳನ್ನು ಕುರಿತು ಯೋಚಿಸುವ ಅಗತ್ಯವೇ ಅವನಿಗೆ ಇಲ್ಲ, ಏಕೆಂದರೆ ಪರಮಪ್ರಭು ಭಕ್ತನ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ. ಆದುದರಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೂಲಕ ತನ್ನನ್ನು ಬಿಡುಗಡೆ ಮಾಡಿಕೊಳ್ಳಲು ಮನುಷ್ಯನು ವ್ಯರ್ಥವಾಗಿ ಪ್ರಯತ್ನಿಸಬಾರದು. ಎಲ್ಲರೂ ಪರಮ ಸರ್ವಶಕ್ತ ದೇವನಾದ ಕೃಷ್ಣನಿಗೆ ಶರಣಾಗತರಾಗಬೇಕು. ಇದು ಬದುಕಿನ ಅತ್ಯುನ್ನತ ಪರಿಪೂರ್ಣತೆ. ಅಂದ್ರೆ ಎಲ್ಲಾ ಧರ್ಮಗಳನ್ನ, ನಿನ್ನ ಏನೆಲ್ಲಾ ಧರ್ಮಗಳು ಇದೆ ಅವೆಲ್ಲವನ್ನು ಕೂಡ ನೀನು ಬದಿಗಿಟ್ಟು ನೀ ನನಗೆ ಶರಣಾಗತಿಯನ್ನ ಹೊಂದಿದ್ರೆ ಸಾಕು ಅಂತ ಹೇಳ್ತಾನೆ ಪರಮಾತ್ಮ. ನೀನ್ ನನಗೆ ಶರಣಾದ್ರೆ ಸಾಕು, ನೀನ್ ಯೋಚನೆ ಮಾಡ್ಬೇಡ, ನೀನ್ ಎಷ್ಟೆಲ್ಲ ಕರ್ಮಗಳನ್ನ ಮಾಡಿದ್ಯಾ, ಆ ಕರ್ಮಗಳು ಇನ್ನೆಷ್ಟು ನನಗೆ ಈ ಭವಸಾಗರದಲ್ಲಿ ಸಿಕ್ಕಿಸುತ್ತೆ, ಅದೆಲ್ಲ ಕೂಡ ನೀ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಕರ್ಮಗಳಿಂದ ನಿನ್ನನ್ನ, ಆ ಪಾಪಗಳಿಂದ ನಿನ್ನನ್ನ ಬಿಡುಗಡೆ ನಾ ಮಾಡ್ತೀನಿ, ನೀನ್ ನನಗೆ ಶರಣಾಗತಿಯನ್ನ ಹೊಂದು, ಅಷ್ಟು ಸಾಕು ಅಂತ ಹೇಳಿ ಪರಮಾತ್ಮ 18ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಶ್ಲೋಕ 8. ಮಯೈವ ಮನ ಅದಸ್ತ್ವ ಮಯಿ ಬುದ್ಧಿಂ ನಿವೇಶಯಾಂ ನಿವಾಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ದೇವೋತ್ತಮ ಪರಮ ಪುರುಷರಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ನಾವು 10ನೇ ಅಧ್ಯಾಯದಲ್ಲಿ ಭಗವಂತನ
ಐಶ್ವರ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಭಗವಂತ ಯಾವ್ದ್ರಲ್ಲೆಲ್ಲ ಯಾವ ರೂಪದಲ್ಲೆಲ್ಲ ಇದ್ದಾನೆ ಅಂತ. ಕೊನೆಗೆ ಹೇಳ್ತಾ ಹೇಳ್ತಾ 10ನೇ ಅಧ್ಯಾಯದ ಕೊನೆ ಶ್ಲೋಕದಲ್ಲಿ ಪರಮಾತ್ಮ ಏನ್ ಹೇಳ್ತಾನೆ, ಹೀಗೆ ನಾನು ಒಂದೊಂದೇ ವಿವರಣೆ ಮಾಡ್ತಾ ಕುತ್ಕೊಂಡ್ರೆ ನೀನ್ ಇನ್ನಷ್ಟು ಮತ್ತಷ್ಟು ಹೇಳ್ತಾನೆ ಹೋಗ್ತಿರ್ತೀನಿ. ಯಾಕೆ ನಾನು ಪೂರ್ತಿಯಾಗಿ ನಿನ್ನನ್ನ ಹೇಗೆ ಎಲ್ಲದರಲ್ಲೂ ಈ ಭೌತಿಕ ಜಗತ್ತಿನಲ್ಲಿ ನಾನು ಎಲ್ಲದರಲ್ಲೂ ಹೇಗೆ ಆವರಿಸ್ಕೊಂಡಿದ್ದೀನಿ ಅನ್ನೋದನ್ನ ವಿಶ್ವರೂಪ ದರ್ಶನದಲ್ಲಿ ಪರಮಾತ್ಮ ತೋರಿಸ್ತಾನೆ. ಹಾಗೆ ಭಗವಂತನ ಐಶ್ವರ್ಯ ಜ್ಞಾನವನ್ನ ತಿಳ್ಕೊಂಡು ಭಗವಂತನ ಆರಾಧನೆ ಮಾಡುವುದು ಅಂತವರು ಬುದ್ಧಿಯ ಮೂಲಕ ಭಗವಂತನನ್ನ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಯಾವ್ದಂತ ಹೇಳ್ತಾರೆ ಅಂದ್ರೆ ಸ್ಮರಣಾತ್ಮಿಕ ಭಕ್ತಿ ಮತ್ತೆ ಮನನಾತ್ಮಿಕ ಭಕ್ತಿ ಅಂತ 2 ರೀತಿಯ ಭಕ್ತಿಯ ಬಗ್ಗೆ ಹೇಳ್ತಾರೆ. ಇಲ್ಲಿ ಮನಸ್ಸು ಭಗವಂತನಲ್ಲಿ ಯಾರು ನಿಲ್ಲಿಸ್ತಾರೆ ಅಂತಂದ್ರೆ ಅದಕ್ಕೆ ಉದಾಹರಣೆಯಾಗಿ ಆ ಗೋಕುಲದ ವಾಸಿಗಳು ಯಾರೆಲ್ಲ ಇದ್ರು, ನಂದ ಮಹಾರಾಜ, ಯಶೋದೆ ಮತ್ತೆ ಆ ಗೋಪಬಾಲಕರು, ಗೋಪಿಕಾ ಸ್ತ್ರೀಯರು ಯಾರೆಲ್ಲ ಇದ್ರು, ಅವರಿಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಭಗವಂತನ ಐಶ್ವರ್ಯಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ನಾವು ಭಗವಂತನಿಗೆ ಶರಣಾಗುವ ಮೂಲಕ ನಮ್ಗೆ ಏನ್ ಸಿಗುತ್ತೆ ಅಂತ ಅವರು ತಿಳಿದಿಲ್ಲ. ಆದ್ರೆ ಅವರು ಭಗವಂತನ ಮೇಲೆ ಅನನ್ಯ ಭಕ್ತಿಯನ್ನು ಹೊಂದಿದ್ದಾರೆ, ಅವನ ಮೇಲೆ ಅಪಾರ ಪ್ರೀತಿಯನ್ನು ಅವರು ಹೊಂದಿರ್ತಾರೆ. ಅದನ್ನ ಇಲ್ಲಿ ಮನಸ್ಸಿನಿಂದ ಭಗವಂತನ ಆರಾಧನೆ ಮಾಡುವುದು ಅಂತ ಹೇಳ್ಬೋದು. ಅದೇ ರೀತಿ ಬುದ್ಧಿಯನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ತೊಡಗಿಸುವುದು ಅಂತಂದ್ರೆ ನಾವೆಲ್ಲರೂ ಕೂಡ ಭಗವಂತನನ್ನ ಅವನ ಭಗವದ್ಗೀತೆ ಭಾಗವತಗಳ ಮೂಲಕ ಅವನ ಐಶ್ವರ್ಯದ ಬಗ್ಗೆ ತಿಳ್ಕೊಂಡು, ಭಗವಂತನ ಶ್ರೇಷ್ಠತೆಯ ಬಗ್ಗೆ ತಿಳ್ಕೊಂಡು, ಆನಂತರ ಅವನ ಭಕ್ತಿಯಲ್ಲಿ ತೊಡಗುವುದನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ತೊಡಗಿಸುವುದಕ್ಕೆ ಉದಾಹರಣೆಯಾಗಿ ಹೇಳ್ಬೋದು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಈ ಎರಡನ್ನೂ ಮಾಡುವವರು, ಈ ಎರಡರಲ್ಲಿ ಯಾವುದನ್ನ ಮಾಡಿದ್ರು ಕೂಡ ಅವರು ಭಗವಂತನಲ್ಲಿ ವಾಸಿಸ್ತಾರೆ. ಅಂದ್ರೆ ಭಗವಂತನನ್ನೇ ಅವರ ಹೃದಯದಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ತಾರೆ ಅನ್ನೋದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದ್ರೆ ಇದನ್ನ ಅನನ್ಯ ಭಕ್ತಿ ಅಂತ ಕರೀತಾರೆ. ಅಂದ್ರೆ ಈಗ ಪರಮಾತ್ಮ ಏನ್ ಹೇಳಕ್ಕೆ ಶುರು ಮಾಡಿದಾನೆ ಅಂತಂದ್ರೆ ನಿರಾಕಾರಕ್ಕಿಂತ ಸಾಕಾರ ರೂಪದಲ್ಲಿ ಭಗವಂತನ ಆರಾಧನೆ ಅದು ಉತ್ತಮ. ನಿರಾಕಾರ ಅನ್ನೋದು ಎಷ್ಟು ಕಷ್ಟಕರವಾದದ್ದು, ಮತ್ತೆ ಸಾಕಾರ ರೂಪದಲ್ಲಿ ಅವನನ್ನ ಆರಾಧನೆ ಮಾಡುವಂಥದ್ದು ಎಷ್ಟು ಸುಲಭವಾದದ್ದು ಅನ್ನೋದನ್ನ ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದಾನೆ. ಈಗ ಅವನನ್ನ ಆರಾಧನೆ ಮಾಡೋದ್ರಲ್ಲಿ ಇನ್ನೊಂದು ಹೇಳ್ತಾ ಇದ್ದಾನೆ, ಹಂತಗಳನ್ನ ಹೇಳ್ತಾ ಇದ್ದಾನೆ. ಯಾವ ಯಾವ ಹಂತಗಳಲ್ಲಿ ನಾವು ಅವನನ್ನ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಅದಕ್ಕೆ ಉದಾಹರಣೆಯಾಗಿ ಅವನ ಅನನ್ಯ ಭಕ್ತಿಯನ್ನ ಮಾಡುವಂಥದ್ದು, ಅಂದ್ರೆ ನಮ್ಮ ಮನಸ್ಸು ಮತ್ತೆ ಬುದ್ಧಿಯನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು. ಸದಾ ಕಾಲ ಮನಸ್ಸು ಬುದ್ಧಿ ಪರಮಾತ್ಮನಲ್ಲಿ ಅವರ ಸೇವೆಯಲ್ಲಿ ತೊಡಗಿದಾಗ ಅವರು ಭಗವಂತನನ್ನ ಪಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಅದನ್ನೇ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಅದನ್ನ ಮಾಡಿದಂಥವ್ರು ಅನೇಕ ಭಕ್ತರಿದ್ದಾರೆ. ಯಾರೆಲ್ಲ ಉದಾಹರಣೆ ಕೊಡ್ತೀರಿ ಯಾರಾದ್ರೂ ಅನನ್ಯ ಭಕ್ತಿಗೆ? ನಾನೊಂದು ಹೇಳಿದ್ದೀನಿ, ಯಶೋದೆ, ನಂದ ಮಹಾರಾಜ ಮತ್ತೆ ಗೋಕುಲವಾಸಿಗಳು ಅವರೆಲ್ಲರೂ ಕೂಡ ಭಗವಂತನ ಅನನ್ಯ ಭಕ್ತಿಯಲ್ಲಿ ತೊಡಗಿದ್ದಾರೆ. ಅದೇ ರೀತಿ ಯಾರಾದ್ರೂ ಭಕ್ತರ ಉದಾಹರಣೆ ಕೊಡಿ. ಅಂದ್ರೆ ಅವರು ಭಕ್ತಿಯಲ್ಲಿ ತೊಡಗಿದ್ದಾರೆ, ಅವರಿಗೆ ಪ್ರತಿಫಲವಾಗಿ ಏನೂ ಬೇಡ. ಅವರಿಗೆ ಅಂಬರೀಷ ಮಾತಾಜಿ, ಭಕ್ತ ಪ್ರಹ್ಲಾದ, ಅಂಬರೀಷ, ಜನಕ ಮಹಾರಾಜರು, ಭಕ್ತ ಅಂಬರೀಷ, ಪ್ರಭುಜಿ, ಆಂಜನೇಯ, ಮಾತಾಜಿ, ಮಾತಾಜಿ, ವಿಭೀಷಣ, ಧ್ರುವ ಮಹಾರಾಜ. ಅವನು ಮೊದಲಿಗೆ ಭೌತಿಕ ಇಚ್ಛೆ ಇಟ್ಕೊಂಡೇ ಬರ್ತಾನೆ. ಆಮೇಲೆ ಭಗವಂತನ ದರ್ಶನ ಆದ ಕೂಡಲೇ ಅವನಿಗೆ ಅವೆಲ್ಲವೂ ಕೂಡ ಅಯ್ಯೋ ಇಂಥದಕ್ಕಾಗಿ ಬಂದ ಅಂತ ಅವನಿಗೆ ನಾಚಿಕೆ ಆಗುತ್ತೆ. ನಂತರ ಅವನು ಭಗವಂತನಿಂದ ನನ್ಗೆ ಏನು ಬೇಡ ಪರಮಾತ್ಮ, ನೀನ್ ಸಿಕ್ಕಿದ್ದೆ ನನಗೆ ದೊಡ್ಡ ವಿಷಯ ಅಂತಾನೆ. ಮತ್ತೆ ಹನುಮಂತ ಕೂಡ ಒಳ್ಳೆ ಶುದ್ಧ ಭಕ್ತನು ಮಾತಾಜಿ. ಹೌದು ಪ್ರಭುಜಿ, ಗಜೇಂದ್ರ. ನಂತರ ಎಲ್ಲ ಭಕ್ತರು ಶುದ್ಧ ಭಕ್ತರು ಅವರೆಲ್ಲರೂ ಕೂಡ ದ್ರೌಪದಿ, ಮಾತಾಜಿ, ಕುಂತಿ ಮಹಾರಾಣಿ, ಇವರೆಲ್ಲರೂ ಕೂಡ ಕುಂತಿ ಮಹಾರಾಣಿ ಶ್ಲೋಕಗಳಲ್ಲಿ ಹೇಳ್ತಾರೆ ಭಾಗವತದಲ್ಲಿ, ಕೃಷ್ಣ ನನಗೆ ಇನ್ನಷ್ಟು ಮತ್ತಷ್ಟು ಕಷ್ಟಗಳನ್ನ ಕೊಡು, ನನಗೆ ಕಷ್ಟ ಬಂದಾಗ ನೀನ್ ನನ್ನ ಜೊತೆ ಯಾವಾಗ್ಲೂ ಇದ್ದೆ. ನನಗೆ ಈಗ ಅಂದ್ರೆ ಕೊನೆಯಲ್ಲಿ ಏನಾಗುತ್ತೆ, ಈಗ ಯುದ್ಧ ಮುಗಿಯುತ್ತೆ. ನಂತರ ಯುಧಿಷ್ಠಿರ ಮಹಾರಾಜ ಅವನು ರಾಜನಾಗ್ತಾನೆ. ಹಸ್ತಿನಾಪುರಕ್ಕೆ ರಾಜನಾದ್ಮೇಲೆ ಕೃಷ್ಣ ಅವನು ಮತ್ತೆ ಅವನ ದ್ವಾರಕೆಗೆ ಹಿಂದಿರುಗ್ಬೇಕು. ಆ ಸಂದರ್ಭದಲ್ಲಿ ಕುಂತಿ ಮಹಾರಾಣಿ ಹೇಳ್ತಾಳೆ, ಪರಮಾತ್ಮ ನನಗೆ ಇನ್ನಷ್ಟು ಮತ್ತಷ್ಟು ಕಷ್ಟ ಕೊಡು. ಅಂದ್ರೆ ಅವ್ರ ಜೀವನ ಪರ್ಯಂತ ಕಷ್ಟನೇ ಅನುಭವಿಸಿದ್ದು, ಆದ್ರೂ ಕೂಡ ಹೇಳ್ತಾರೆ ನನ್ಗೆ ಇನ್ನ ಕೊಡು, ಕಷ್ಟ ಕೊಡು. ಯಾಕಂದ್ರೆ ನನ್ನ ಕಷ್ಟ ಬಂದಾಗಲ್ಲ ನೀನ್ ನನ್ನ ಜೊತೆ ಇದ್ದೆ, ಈಗ ನೀನ್ ನನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ನನಗೆ ಜೀವನದಲ್ಲಿ ಯಾವ ಸುಖನೂ ಬೇಡ, ನನಗೆ ಇನ್ನ ಕಷ್ಟ ಕೊಡು, ನೀನ್ ನನ್ನ ಜೊತೆನಲ್ಲೇ ಇರುವಂತ. ಹಾಗೆ ಶುದ್ಧ ಭಕ್ತರು ಯಾರಿರ್ತಾರೆ ಅವರು ಭಗವಂತನನ್ನ ಪ್ರೀತಿಸ್ತಾರೆ ಹೊರತು ಅವನಿಂದ ಏನನ್ನು ಬಯಸೋದಿಲ್ಲ. ಹಾಗೆ ಅದನ್ನ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಈ ಗೋಸ್ವಾಮಿಗಳು ಅವರು ಎಲ್ಲರೂ ಕೂಡ ಶ್ರೀಮಂತರಾಗಿರ್ತಾರೆ, ಭೌತಿಕವಾಗಿ ತುಂಬಾ ಶ್ರೀಮಂತರಾಗಿಯೇ ಇರ್ತಾರೆ. ಅಂದ್ರೆ ಈ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಇವರೆಲ್ಲರೂ ಕೂಡ
ಆ ನವಾಬ್ ಹುಸೇನ್ ಶಾ ಅವನ ಆಸ್ಥಾನದಲ್ಲಿ ಮಂತ್ರಿಗಳಾಗಿರ್ತಾರೆ. ಅವ್ರ ಹತ್ರ ಅಪಾರ ಧನ ಇರುತ್ತೆ, ಎಲ್ಲಾ ಭೌತಿಕವಾಗಿ ಎಲ್ಲವೂ ಇರುತ್ತೆ. ಆದ್ರೂ ಕೂಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವೆಲ್ಲ ಪಂಡಿತರು ಅಂದ್ರೆ ಅವರನ್ನ ಜನ ಪಂಡಿತರು ಅಂತ ಕರೀತಾರೆ. ಅಂದ್ರೆ ಅವ್ರು ಅಷ್ಟೊಂದು ಜ್ಞಾನವನ್ನ ಹೊಂದಿರ್ತಾರೆ, ಪಾಂಡಿತ್ಯವನ್ನ ಹೊಂದಿರ್ತಾರೆ. ಅದಕ್ಕೆ ಅವ್ರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ, ನಾನೆಂತ ಪಂಡಿತ, ನನಗೆ ನಾನ್ ಯಾರು ಅಂತಾನೆ ಗೊತ್ತಿಲ್ಲ, ನಾನ್ ಯಾಕೆ ಈ ಭೌತಿಕ ಭವಸಾಗರದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತಿಲ್ಲ, ನನ್ನನ್ನ ಹೋಗಿ ಇವರೆಲ್ಲರೂ ಪಂಡಿತರು ಅಂತಾರೆ, ನನಗೆ ಏನೇನು ಗೊತ್ತಿಲ್ಲ ಪರಮಾತ್ಮ ಅಂತ ಚೈತನ್ಯ ಮಹಾಪ್ರಭುಗಳಿಗೆ ಶರಣಾಗತಿಯನ್ನು ಅಂತಾರೆ. ಆಮೇಲೆ ಅವರೆಲ್ಲವನ್ನು ತ್ಯಾಗ ಮಾಡಿ ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇರೆಗೆ ಎಲ್ಲರಿಗೂ ಭಕ್ತರಿಗೆ ಅಂದ್ರೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂತ ಅವ್ರೇನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳು ಕೊಟ್ಟಂತಹ ಎಲ್ಲ ಜ್ಞಾನ ಏನಿದೆ ಅವೆಲ್ಲವನ್ನು ಕೂಡ ಆ ಭಕ್ತಿಯನ್ನು ಹೇಗೆ ಆಚರಣೆ ಮಾಡಬಹುದು, ಈ ಮುಂದೆ ನಾವು ನೋಡ್ತೀವಿ ಸಾಧನ ಭಕ್ತಿ ಅಂತ, ಅದನ್ನ ರೂಪ ಗೋಸ್ವಾಮಿಯವರು ನಮಗೆ ತಿಳಿಸಿಕೊಟ್ಟಿರುವಂತಹ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಬರುವಂತದ್ದು. ಆ ಎಲ್ಲ ಗ್ರಂಥಗಳನ್ನ ಹೇಗೆ ನಾವು ಭಕ್ತರಲ್ಲ ಹೌದು, ಆದ್ರೆ ಅದನ್ನ ನಾವು ಹೇಗೆ ಅಭ್ಯಾಸ ಮಾಡಬಹುದು ಅಂದ್ರೆ, ಕೃಷ್ಣ ಪ್ರಜ್ಞೆ ಅನ್ನೋದು ಪ್ರತಿಯೊಂದು ಜೀವಿಯಲ್ಲೂ ಕೂಡ ಅದು ಸುಪ್ತಾವಸ್ಥೆಯಲ್ಲಿ ಇದೆ. ಅದನ್ನ ಹೇಗೆ ಏನ್ ಹೇಳ್ತಾರೆ, ಸುಪ್ತಾವಸ್ಥೆಯಲ್ಲಿ ಇರುವುದನ್ನ ಜಾಗೃತಿಗೊಳಿಸುವುದು, ಹೇಗೆ ಜಾಗೃತಿಗೊಳಿಸುವುದು ಅನ್ನೋದನ್ನ ಆ ಪ್ರಕ್ರಿಯೆಯನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಹೀಗೆ ಅವರೆಲ್ಲರೂ ಆ ರೀತಿ ಮಾಡುವಾಗ ಯಾವುದೇ ಬಯಕೆ ಅನ್ನೋದಿರ್ಲಿಲ್ಲ. ಅಂದ್ರೆ ಅವರಿಗೆ ನಾನು ಇದನ್ನ ಮಾಡ್ತೀನಿ ನನ್ಗೆ ಏನ್ ಸಿಗುತ್ತೆ ಅನ್ನೋದು ಇರ್ಲಿಲ್ಲ. ಈಗ ನಾವು ನೋಡ್ತೀವಿ, ನಾವು ಭೌತಿಕ ಜೀವನದಲ್ಲಿ ನಾವೆಲ್ಲರೂ ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ದುಡಿತಾ ಇರ್ತೀವಿ, ಸಂಬಳ ಬರ್ತಾ ಇರುತ್ತೆ. ನಾಳಿಂದ ನಾನು ಬಿಸ್ನೆಸ್ ಲಾಸ್ ಅಲ್ಲಿ ಇದೆ, ನಾನು ಸಂಬಳ ಕೊಡೋದಿಲ್ಲ ಅಂದ್ರೆ ನಾವ್ ಯಾರಾದ್ರೂ ಮತ್ತೆ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಸಂಬಳ ಇಲ್ಲ. ಸಿಗಲ್ಲ ಅಂತಂದ್ರೆ ಯಾರು ನಾವ್ಯಾರು ಕೆಲ್ಸಕ್ಕೆ ಹೋಗಲ್ಲ. ಆದ್ರೆ ರೂಪ ಗೋಸ್ವಾಮಿ ಇರ್ಬೋದು, ಈ ಗೋಸ್ವಾಮಿಗಳಿರ್ಬೋದು, ಮತ್ತೆ ಈಗಲೂ ಕೂಡ ಇಸ್ಕಾನ್ನಲ್ಲಿರುವಂತ ಅನೇಕ ಭಕ್ತರು ಇರ್ಬೋದು, ಅವರೆಲ್ಲರೂ ಕೂಡ ಯಾವುದೇ ಸಂಬಳಕ್ಕಾಗಿ ಕೆಲಸ ಮಾಡುವಂತವರಲ್ಲ, ಭಗವಂತನ ಸೇವೆ ಅಂತ ಮಾಡುವವರು. ಅವರಿಗೆ ₹1 ಕೂಡ ಅದರಿಂದ ಏನು ಲಾಭ ಬರಲಿಲ್ಲ ಅಂದ್ರೂ ಕೂಡ ಅವ್ರು ಯಾಕೆ ಮಾಡ್ತಾರೆ ಮತ್ತೆ ಅಂತ ಯೋಚನೆ ಮಾಡ್ತಾರೆ. ಈ ಜಿಜ್ಞಾಸುಗಳು ನಾವು ನೋಡ್ತೀವಲ್ಲ, 4 ರೀತಿಯ ಜನ ಭಗವಂತನ ಹತ್ರ ಬರ್ತಾರೆ ಅಂತ, ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು ಮತ್ತೆ ಜ್ಞಾನಿ. ಇದ್ರಲ್ಲಿ ಆ ಜಿಜ್ಞಾಸು ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಕ್ಕೆ ಇವರೆಲ್ಲರೂ ಒಳ್ಳೆ ಜೀವನನೇ ಮಾಡ್ತಾ ಇದ್ರು, ಭೌತಿಕವಾಗಿ ಚೆನ್ನಾಗೇ ಇದ್ರು, ಯಾಕೆ ಇವರೆಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ಸನ್ಯಾಸ ತಗೊಂಡು ಹೀಗೆ ಭಗವಂತನ ಸೇವೆ ಅಂತ ಬಂದು ಮಾಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ಏನ್ ಲಾಭ ಸಿಗ್ತಿದೆ, ಏನ್ ಆನಂದ ಸಿಗ್ತಿದೆ, ಅದ್ರಲ್ಲಿ ಏನಿದೆ, ಮತ್ತೆ ಏನಕ್ಕೆ ಇವರೆಲ್ಲ ಈ ತರ ಮಾಡ್ತಿದ್ದಾರೆ ಅಂತ ಆ ಜಿಜ್ಞಾಸುಗಳಿಗೆ ಒಂದು ಕುತೂಹಲ ಇರುತ್ತಂತೆ. ಹಾಗೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರು ಭಗವಂತನ ಸೇವೆಯಲ್ಲಿಯೇ ಅಪಾರ ಆನಂದ ಅವ್ರಿಗೆ ಸಿಗ್ತಾ ಇರುತ್ತೆ. ಎಷ್ಟು ಭೌತಿಕವಾಗಿ ಕಷ್ಟಪಟ್ಟು ದುಡಿದು ಎಷ್ಟು ಸಂಪಾದನೆ ಮಾಡಿ ಏನೆಲ್ಲಾ ಹೆಸರು ಗಳಿಸಿ ಏನೇ ಮಾಡಿದ್ರು ಕೂಡ ಸಿಗದೆ ಇರುವಂತ ಆನಂದ ಅವ್ರಿಗೆ ಭಗವಂತನ ಸೇವೆಯಲ್ಲಿ ಸಿಗುತ್ತೆ. ಅಂದ್ರೆ ನಾವು ಅದನ್ನ ಹೇಳಿದ್ರೆ ಅದ್ರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾವ್ ಅಂತ ಭಕ್ತಿಯನ್ನ ಮಾಡಿದವ್ರಲ್ಲ. ಅದನ್ನ ಯಾರ್ ಮಾಡ್ತಾ ಇದಾರೆ ಅದನ್ನ ನಾವ್ ಮಾಡೋ ಪ್ರಯತ್ನಕ್ಕೆ அந்த ಪ್ರಯತ್ನವನ್ನ ಮಾಡೋದಕ್ಕೆ ಶುರು ಮಾಡಿದಾಗ ನಮಗೂ ಕೂಡ ರುಚಿ ಸಿಗುತ್ತೆ. ಅದಕ್ಕೆ ಪ್ರಭುಪಾದರು ಕೂಡ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಈ ಕಾಯಿಲೆ ಇರುವಂತವ್ರು, ಜಾಂಡೀಸ್ ಇರೋರಿಗೆ ಅವರಿಗೆ ಔಷಧಿ ಕಬ್ಬಿನ ಜ್ಯೂಸ್ ಅಂತ. ಆದ್ರೆ ಅವ್ರಿಗೆ ಕಾಯಿಲೆ ಇರುವಂತವ್ರಿಗೆ ಆ ಕಬ್ಬಿನ ಜ್ಯೂಸ್ ತುಂಬಾ ಕಹಿ ಆಗತ್ತಂತೆ, ಅವ್ರಿಗೆ ಕೊಟ್ರೆ ಅವ್ರಿಗೆ ಬೇಡ ಅನ್ಸುತ್ತಂತೆ. ಆದ್ರೆ ಬೇರೇನು ಮಾಡಕ್ಕಾಗಲ್ಲ, ಅದೇ ಔಷಧಿ ಅಂತ ಹೇಳಿದಾಗ ಪ್ರತಿದಿನ ಸ್ವಲ್ಪ ಸ್ವಲ್ಪ ತಗೊಂಡು ಆ ಕಾಯಿಲೆ ವಾಸಿ ಆಗ್ತಾ ಕಾಯಿಲೆ ವಾಸಿ ಆದ್ಮೇಲೆ ಈಗ ನಮ್ಗೆ ಯಾರಾದ್ರೂ ಕಬ್ಬಿನ ಜ್ಯೂಸ್ ಕೊಟ್ರೆ ನಾವು ಖುಷಿಯಾಗಿ ತಗೋತೀವಿ. ಹಾಗೆ ಅವ್ರಿಗೂ ಕೂಡ ಅದು ರುಚಿಸೋದಕ್ಕೆ ಪ್ರಾರಂಭಿಸುತ್ತೆ ಅಂತ. ಹಾಗೆ ನಮಗೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ, ಈ ಭವಸಾಗರದಲ್ಲಿ, ಭವರೋಗದಲ್ಲಿ ಅಂದ್ರೆ ಜಾಂಡೀಸ್ ಕಾಯಿಲೆ ಹತ್ರ ನಾವು ಭವರೋಗದಲ್ಲಿರೋರ್ಗೆ ಕೃಷ್ಣ ಪ್ರಜ್ಞೆ ಅಂತಂದ್ರೆ, ಅಯ್ಯೋ ಇದು ತುಂಬಾ ಕಷ್ಟಪ್ಪ, ಯಾಕೆ ಇದು, ಬೆಳಿಗ್ಗೆ ಬೇಗ ಏಳು ಅಂತಾರೆ, 2 ಗಂಟೆ ಜಪ ಮಾಡುವಂತಾರೆ, ನಮ್ಗೆ ತುಂಬಾ ಇಷ್ಟ ಕಾಫಿ ಟೀ ಬಿಡಕ್ಕಾಗೋದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಹೆಂಗ್ ಅಡ್ಗೆ ಮಾಡೋದು, ಮತ್ತೆ ಯಾವಾಗ್ಲೂ ನೋಡಿದ್ರು ಭಗವಂತನ ವಿಷಯಗಳನ್ನ ಕೇಳಿ ಸಮಯವನ್ನ ಭಗವಂತನಿಗಾಗಿ ಸ್ಪೆಂಡ್ ಮಾಡಿ ಅಂತಾರೆ. ಯಾವ್ದು ಟಿವಿ ನೋಡಕ್ಕಾಗಲ್ಲ, ಫಿಲಮ್ ನೋಡಕ್ಕಾಗಲ್ಲ, ಟೈಮ್ ಸಾಲಲ್ಲ, ಯಾವ್ದು ಫಂಕ್ಷನ್ಗೆ ಹೋಗಕ್ಕಾಗಲ್ಲ. ಇದೆಲ್ಲ ನಾವ್ ಯಾಕೆ ಇಷ್ಟು ಕಷ್ಟ ಅಂತ ಪ್ರಾರಂಭದಲ್ಲಿ ಭಕ್ತರಿಗೆ ಅನ್ಸಿದ್ರು ಕೂಡ ಹೋಗ್ತಾ ಅದ್ರಲ್ಲಿ ರುಚಿ ಸಿಕ್ಕಿದ್ಮೇಲೆ ಹೇಗಾಗ್ಬಿಡತ್ತೆ ಅಂತಂದ್ರೆ, ಅವ್ರ ಅದ್ ಇಲ್ದಿರ ಇರಕ್ಕಾಗಲ್ಲ, ಅದ್ರಲ್ಲಿ ಏನೋ ಒಂದು ಖುಷಿ ಸಿಗ್ತಾ ಇರತ್ತೆ, ಅವ್ರಿಗೆ ಅದು ಚೆನ್ನಾಗಿದೆ ಅನಿಸ್ತಾ ಇರತ್ತೆ, ಅದನ್ನ ಬಿಟ್ಟಿರಕ್ಕಾಗೋದಿಲ್ಲ, ಆ ರೀತಿ ಆಗತ್ತೆ. ಆಗ ಬೇರೊಬ್ರು ನಮ್ಮನ್ನ ನೋಡಿ ಹಾಗೆ ಅನ್ಕೋತಾರೆ, ಇವ್ರು ಏನಪ್ಪ ಹಿಂಗಿದ್ದಾರೆ ಅಂತ. ಹಾಗೆ ಭಗವಂತನ ಭಕ್ತರು ಯಾರಿದ್ದಾರೆ ಅವರು ಭಗವಂತನ ಭಕ್ತಿಯಲ್ಲಿ, ಅವನ ಶರಣಾಗತಿಯಲ್ಲಿ, ಅವನ ಸೇವೆಯಲ್ಲಿ ಅವರಿಗೆ ಒಂದು ಆನಂದ ಅನ್ನೋದು ಸಿಗುತ್ತೆ. ಆ ಆನಂದದಲ್ಲಿ ಇರುವಂತವರನ್ನ ಅನನ್ಯ ಭಕ್ತರು ಅಂತ ಹೇಳ್ತಾರೆ. ಇದು ಮೊದಲನೇ ಹಂತ. ಅಂದ್ರೆ ಈ ಭಕ್ತರು ಶ್ರೇಷ್ಠವಾದ ಭಕ್ತರು. ಆ ರೀತಿ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೆ
ಹೋದಾಗ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದಾನೆ. ನಾವು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದೀವಿ, ಅದಕ್ಕೆ ಭಗವಂತನು ಕೂಡ ಅನೇಕ ಆಪ್ಷನ್ಸ್ ಕೊಡ್ತಾ ಇದ್ದಾನೆ. ಇದಾಗಿಲ್ಲ ಅಂದ್ರೆ ಎಲ್ಲರೂ ಕೂಡ ಭಕ್ತಿಯಲ್ಲಿ ತೊಡಗಬೇಕು ಅಂದ್ರೆ ಭಕ್ತಿ ಅನ್ನೋದು ಅದು ಒಂದು ಆಪ್ಷನ್ ಅಲ್ಲ, ಅದೊಂದು ಆಯ್ಕೆ ಅಲ್ಲ, ಎಲ್ಲರೂ ಕೂಡ ಮಾಡ್ಲೇಬೇಕಾದಂಥದ್ದು. ಅದನ್ನ ಮಾಡದೆ ಹೋದ್ರೆ ಅದು ನಿಜವಾಗ್ಲೂ ತುಂಬಾ ದೊಡ್ಡ ಕರ್ತವ್ಯ ಲೋಪ ಆಗುತ್ತೆ. ಆ ರೀತಿ ಆಗ್ಬಾರ್ದಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿದ್ದ ವ್ಯಕ್ತಿಯು ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋ ಹಾಗೆ ಪರಮಾತ್ಮ ಅನೇಕ ಹಂತಗಳಲ್ಲಿ ಹೇಳ್ತಾ ಇದ್ದಾನೆ. ಈಗ ಹೇಳ್ತಾ ಇದ್ದಾನೆ, ನಿನ್ನಿಂದ ಅಂತಹ ಒಂದು ಶ್ರೇಷ್ಠ ಭಕ್ತಿ ಮಾಡ್ಲಿಕ್ಕೆ ಆಗದೆ ಹೋಯ್ತು ಅಂತಂದ್ರೆ ಇದನ್ನಾದ್ರೂ ಮಾಡು ಅಂತ ಹೇಳ್ತಾ ಇದ್ದಾನೆ. ಏನನ್ನ ಅಂತಂದ್ರೆ, ಅತಃ ಚಿತ್ತಂ ಸಮಾಧಾತುಂ ನಾ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೀನ ತಥೋ ಮಾಮಿಚ್ಛಾಪ್ತು ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ನಿನಗೆ ಈ ರೀತಿ ಅನನ್ಯ ಭಕ್ತಿ ಅಂದ್ರೆ ಈ ಯಾರು ವೃಂದಾವನ ವಾಸಿಗಳಿದ್ರು ಅವರು ಮಾಡ್ತಾ ಇದ್ದಂತಹ ಒಂದು ಶುದ್ಧ ಭಕ್ತಿ, ಅಂತಹ ಭಗವಂತನಲ್ಲಿ ಯಾವುದೇ ಅಪೇಕ್ಷೆನ ಇಟ್ಕೊಳ್ದಿರಾ ಭಕ್ತರು ಮಾಡಿದಂತಹ ಅಂತ ಶ್ರೇಷ್ಠ ಭಕ್ತಿ ನಿನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀನು ಸದಾಕಾಲ ನನ್ನನ್ನ ನೆನೆಸೋದಕ್ಕೆ ನಿನ್ಗೆ ಆಗ್ತಿಲ್ಲ ಅಂತಂದ್ರೆ ಈ ರೀತಿ ಮಾಡು. ಏನ್ ಮಾಡು ಅಂತ ಹೇಳ್ತಾ ಇದ್ದಾನೆ, ಸಾಧನ ಭಕ್ತಿ ಅಂತ ಕರೀತಾರೆ ಇದನ್ನ. ಸಾಧನ ಭಕ್ತಿ ಅಂತಂದ್ರೆ ರೂಪ ಗೋಸ್ವಾಮಿ ಅವರು ನಮಗೆ ಕೊಟ್ಟಿರುವಂತದ್ದು, ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ತಿಳಿಸಿರುವಂತದ್ದು ವೈದಿ ಭಕ್ತಿ ಅಂತ ಕೂಡ ಕರೀತಾರೆ. ವೈದಿ ಭಕ್ತಿ ಅಂತಂದ್ರೆ ಭಕ್ತಿಯನ್ನ ಅಂದ್ರೆ ನಮ್ಮ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಸುಪ್ತಾವಸ್ಥೆಯಲ್ಲಿ ಕೃಷ್ಣ ಪ್ರಜ್ಞೆ ಅನ್ನೋದು ಇದೆ. ಅದನ್ನ ನಾವು ಜಾಗೃತಗೊಳಿಸುವಂತಹ ಕ್ರಿಯೆಯನ್ನೇ ಕೃಷ್ಣ ಪ್ರಜ್ಞೆ ಅಂತ ಕರೆಯುವಂಥದ್ದು. ಅದಕ್ಕೆ ನಾವು ಹೇಗೆ ಅಂತಂದ್ರೆ ಗುರುಗಳನ್ನ ಮೊದಲಿಗೆ ಆಶ್ರಯಿಸಬೇಕು. ಗುರುಗಳು ಹೇಳಿರುವಂತಹ ನಿಯಂತ್ರಕ ತತ್ವಗಳನ್ನ ಪಾಲಿಸಬೇಕು. ಯಾವ್ದೆಲ್ಲ 4 ನಿಯಂತ್ರಕ ತತ್ವಗಳು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಮದ್ಯಪಾನ ಮಾಡದೇ ಇರೋದು, ಜೂಜಾಡದೇ ಇರೋದು, ಲೈಂಗಿಕ ಮಾಂಸ ಸೇವನೆ ಮಾಡದೇ ಇರೋದು, ಮತ್ತೆ ಅಕ್ರಮ ಲೈಂಗಿಕ ಸಂಬಂಧ ಮಾಡಿ. ಧನ್ಯವಾದಗಳು ಮಾತಾಜಿ. ಈ ಧರ್ಮದ 4 ಕಾಲಗಳು ಅಂತ ಹೇಳ್ತಾರೆ. ಅಂದ್ರೆ ಸತ್ಯ, ದಯೆ ಮತ್ತೆ ಸತ್ಯ, ದಯೆ ಮತ್ತೆ ಮೊದಲಿಗೆ ನಾವು ತಪಸ್ಸು ಸತ್ಯವನ್ನ ಹೇಳ್ಬೇಕು. ಯಾರು ಜೂಜಾಡ್ತಾರೆ ಅಲ್ಲಿ ಸತ್ಯ ಅನ್ನೋದು ಇರೋದಿಲ್ಲ. ಅದರಿಂದ ನಾವು ಜೂಜನ್ನು ಆಡುವಂತ ಸಮಾಜ ಆ ರೀತಿ ಇರಬಾರ್ದು. ಆ ರೀತಿ ಇದ್ರೆ ಇಲ್ಲಿ ಸತ್ಯ ಅನ್ನೋದು ಉಳಿಯೋದಿಲ್ಲ ಅಂತ. ಅದೇ ರೀತಿ ಮಾಂಸ ಭಕ್ಷಣೆಯನ್ನ ಮಾಡೋದು, ಯಾರು ಮಾಂಸ ಭಕ್ಷಣೆಯನ್ನ ಮಾಡ್ತಾರೆ ಅವರಲ್ಲಿ ದಯೆ ಅನ್ನೋದು, ಕರುಣೆ ಅನ್ನೋದು ಇರೋದಿಲ್ಲ. ದಯೆ ಕರುಣೆ ಅನ್ನೋದು ಇಲ್ಲದೆ ಇದ್ದಾಗಲೇ ಅವರಿಂದ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಾವು ದಯೆ ಕರುಣೆ ಅನ್ನೋದು ಉಳಿಬೇಕು ಅಂತಂದ್ರೆ ಮಾಂಸ ಭಕ್ಷಣೆಯನ್ನ ನಾವು ಮಾಡಬಾರದು. ತಪಸ್ಸು ಅಂತಂದ್ರೆ ಮದ್ಯಪಾನ ಧೂಮಪಾನ ಮಾಡುವಂತವ್ರು. ಯಾರು ಮದ್ಯಪಾನ ಧೂಮಪಾನ ಮಾಡ್ತಾರೆ ಅವರಿಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈಗ ಅನೇಕ ಜನರನ್ನ ನೋಡ್ತೀವಿ, ಕಾಫಿ ಟೀ ಬಿಡೋದು ಅಂತಂದ್ರೇನೆ ಅದು ದೊಡ್ಡ ತಪಸ್ಸಾಗಿರುತ್ತೆ. ಅಂದ್ರೆ ಅವ್ರಿಗೆ ಪಾಪ ಅಷ್ಟೊಂದು ಅಭ್ಯಾಸ ಆಗಿ ಬಿಟ್ಟಿರುತ್ತೆ, ಅದನ್ನ ಅವರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಕೂಡ ಇಲ್ಲಿ ತಪಸ್ಸು ಅಂತ ಹೇಳ್ತಾರೆ. ಅಂತದನ್ನೆಲ್ಲ ಕೂಡ ನಾವು ಬಿಡುವಂತದನ್ನ ತಪಸ್ಸು. ನಂತರ ಶುಚಿತ್ವ ಅಂತಂದ್ರೆ ಅನೈತಿಕ ಸಂಬಂಧಗಳನ್ನ ಯಾರು ಹೊಂದಿರ್ತಾರೆ ಅವರಲ್ಲಿ ಶುಚಿತ್ವ ಅನ್ನೋದು ಇರೋದಿಲ್ಲ. ಈ 4 ಸತ್ಯ, ದಯೆ, ತಪಸ್ಸು ಮತ್ತೆ ಶುಚಿತ್ವ ಇವು ಧರ್ಮದ 4 ಸ್ತಂಭಗಳಿದ್ದ ಹಾಗೆ. ಅದನ್ನ ನಾವು ಉಳಿಸ್ಬೇಕು ಅಂತಂದ್ರೆ ಮೊದಲಿಗೆ ಆ ನಿಯಂತ್ರಕ ತತ್ವಗಳನ್ನು ನಾವು ಗುರುಗಳ ಮೂಲಕ ಪಡೆದಂತಹ ನಿಯಂತ್ರಕ ತತ್ವಗಳನ್ನು ನಾವು ಪಾಲಿಸಬೇಕು. ನಂತರ ನಾವು ಅನೇಕ ಜನ್ಮಗಳಿಂದ ಕ್ರೋಢೀಕರಿಸಿರುವಂತಹ ಪಾಪದ ಬೆಟ್ಟವನ್ನ ಹೊತ್ಕೊಂಡು ತಿರುಗ್ತಾ ಇರ್ತೀವಿ. ಆ ಬೆಟ್ಟವನ್ನ ನಾವು ಕರಗಿಸ್ಬೇಕು ಅಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ 16 ಸುತ್ತು ಅಂದ್ರೆ ಪ್ರತಿದಿನ 2 ಗಂಟೆಗಳ ಕಾಲ ನಾವು ಅದನ್ನ ಮಾಡ್ಲೇಬೇಕು. ಆ ರೀತಿ ಮಾಡ್ಬೇಕು. ನಂತರ ಭಗವದ್ಗೀತೆ ಭಾಗವತಗಳಲ್ಲಿ ಭಗವಂತನ ಮಹಿಮೆಗಳನ್ನ ತಿಳ್ಕೋಬೇಕು, ಆ ವಿಷಯಗಳನ್ನ ಕೇಳಬೇಕು, ಹೇಳ್ಬೇಕು, ಮತ್ತೆ ಅದನ್ನ ಸದಾಕಾಲ ನೆನಿಬೇಕು. ಈ ರೀತಿ ಮಾಡುವುದು. ನಂತರ ಭಗವಂತನಿಗೆ ಅರ್ಪಿಸಿದ ನೈವೇದ್ಯ ಪ್ರಸಾದವನ್ನ ಸ್ವೀಕಾರ ಮಾಡುವಂಥದ್ದು. ಭಗವಂತನ ವಿಶೇಷ ದಿನಗಳು, ಜನ್ಮಾಷ್ಟಮಿ, ಏಕಾದಶಿ, ಗುರುಗಳ ಆವಿರ್ಭಾವ, ಅಂತರ್ಧಾನವಾದ ದಿನಗಳಲ್ಲಿ ಉಪವಾಸಗಳನ್ನ ಮಾಡುವಂಥದ್ದು. ಇದನ್ನು ಕೂಡ ತಪಸ್ಸು ಅಂತಲೇ ಕರೀತಾರೆ. ನಾವು ನಮ್ಮ ಮನಸ್ಸನ್ನ ನಿಗ್ರಹ ಮಾಡೋದು ಮತ್ತೆ ಇಂದ್ರಿಯಗಳನ್ನ ನಿಗ್ರಹ ಮಾಡೋದಕ್ಕೆ ಅದು ಸಹಾಯ ಮಾಡೋದ್ರಿಂದ ಏಕಾದಶಿ ಉಪವಾಸಗಳನ್ನ ಅದನ್ನ ನಾವು ತಪಸ್ಸು ಅಂತಲೇ ಹೇಳ್ಬೇಕು. ಆ ರೀತಿ ಮಾಡುವಂಥದ್ದು. ನಂತರ ಭಗವಂತನ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭೂತರಾಗಿ ಭಗವಂತನ ಆರತಿಯಲ್ಲಿ ಪಾಲ್ಗೊಳ್ಳುವಂಥದ್ದು. ಇವೆಲ್ಲವೂ ಕೂಡ
ಕೃಷ್ಣ ಪ್ರಜ್ಞೆನ ವೈದಿಕ ವೈದಿ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಸಾಧನ ಭಕ್ತಿ. ನಾವು ಅದನ್ನ ಸಾಧನೆ ಮಾಡುವಂಥದ್ದು, ಅಭ್ಯಾಸ ಮಾಡುವಂಥದ್ದು. ಹೀಗೆ ಮಾಡ್ತಾ ಮಾಡ್ತಾ ನಮಗೆ ಅದರಲ್ಲಿ ರುಚಿ ಸಿಕ್ಕೋದಕ್ಕೆ ಪ್ರಾರಂಭ ಆದ್ಮೇಲೆ ನಾವು ಅದನ್ನ ಬಿಡಿ ಅಂತಂದ್ರೂ ಕೂಡ ನಮ್ಮಿಂದ ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಭಕ್ತಿಯಲ್ಲಿ ತೊಡಗುವ ಮೂಲಕ ನಾವು ಕೂಡ ಭಗವಂತನ ಭಕ್ತರಾಗೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಪರಮಾತ್ಮ ನಮಗೆ ಕೊಡ್ತಿರುವಂತಹ 2ನೇ ಆಪ್ಷನ್ ಇದು. ಶ್ಲೋಕ 10. ಅಭ್ಯಾಸೇ ಅಪಿ ಅಸಮರ್ಥ ಅಸಿ ಮತ್ಕರ್ಮ ಪರಮಃ ಭವಾಮತ್ ಅರ್ಥಾತ್ ಅಪಿ ಕರ್ಮಾಣಿ ಕುರ್ವಾನ್ ಸಿದ್ಧಿಂ ಅವಾಪ್ಸ್ಯಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಅಂದ್ರೆ ಕೆಲವೊಬ್ಬರಿಗೆ ಅದರಲ್ಲಿ ರುಚಿ ಇರೋದಿಲ್ಲ. ಅಂದ್ರೆ ಅವರಿಗೆ ಅಭ್ಯಾಸ ಮಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ. ಅನೇಕ ಜನರನ್ನ ನೋಡ್ತೀವಿ, ಅವರಿಗೆ ಈ ರೀತಿ ಗುರುವಿನ ಆಶ್ರಯ ಪಡಿಬೇಕು, ಅವರು ಕೊಡುವಂತಹ ನಿಯಂತ್ರಕ ತತ್ವಗಳನ್ನ ಆಚರಣೆ ಮಾಡ್ಬೇಕು, ಅದರಲ್ಲಿ ಅವರಿಗೆ ಅಷ್ಟಾಗಿ ರುಚಿ ಅನ್ನೋದು ಇರೋದಿಲ್ಲ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ಆ ರೀತಿ ನಿಮ್ಗೆ ಮಾಡ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮಿಂದ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಪರಮಾತ್ಮ ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಭಗವಂತನಿಗೋಸ್ಕರ ಕೆಲಸವನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನಮ್ಮ ಏನು ಸಂಪಾದನೆ ಮಾಡ್ತೀವಿ, ಅಂದ್ರೆ ನಮ್ಮಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಭಗವಂತನಿಂದಲೇ ನಮಗೆ ಸಿಕ್ಕಿರುವಂತದ್ದು. ಯಾವ್ದೆಲ್ಲ ಭಗವಂತನಿಂದ ಸಿಕ್ಕಿದೆ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಜ್ಞಾನ ಇರ್ಬೋದು, ಯಾವುದೋ ಒಂದು ಪ್ರತಿಭೆ ಇರಬಹುದು, ಅಥವಾ ನಮ್ಮಲ್ಲಿ ಏನೋ ಒಂದು ವಿಶೇಷ ಗುಣಗಳು ಇರ್ಬೋದು, ಅವೆಲ್ಲವೂ ಕೂಡ ಭಗವಂತನಿಂದ ಬಂದಿರುವಂತದ್ದು. ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಿರ್ತೀವಿ, ಅದರಲ್ಲಿ ನಮಗೆ ಒಂದಷ್ಟು ಏನಂತೀವಿ, ಕರ್ಮಫಲ ಅಂತ ಹೇಳ್ತೀವಿ. ಅಂದ್ರೆ ನಾವು ಕರ್ಮಫಲ ತ್ಯಾಗ ಮಾಡುವುದು ಅಂತಂದ್ರೆ ನಮಗೆ ಒಂದು ಸಂಪಾದನೆಯಲ್ಲಿ ನಮ್ಗೆ ಒಂದು ಪ್ರಾಫಿಟ್ ಇದೆ, ನಮ್ಗೇನೋ ಒಂದು ಸಿಕ್ತಿದೆ, ಅದರಲ್ಲಿ ಒಂದು ಭಾಗವನ್ನು ಭಗವಂತನಿಗಾಗಿ ಕೊಡುವಂಥದ್ದು. ಅಥವಾ ನಮಗೆ ಸಮಯ ಸಿಕ್ಕಿದಾಗ ಭಗವಂತನ ದೇವಸ್ಥಾನದ ಹತ್ತಿರ ನಮಗೆ ಮನೆ ಇದೆ ಅಂತಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಯಾವ್ದಾದ್ರು ಒಂದು ಸೇವೆಯನ್ನ ಮಾಡುವಂಥದ್ದು. ನಿಷ್ಕಾಮ ಕರ್ಮಯೋಗ ಅಂತ ಕರೀತಾರೆ ಇದನ್ನ. ನಿಷ್ಕಾಮ ಕರ್ಮಯೋಗ ಅಂದ್ರೆ ನನಗೆ ಇದರಿಂದ ಏನ್ ಲಾಭ ಸಿಗುತ್ತೆ ಅಂತ ಯೋಚನೆ ಮಾಡ್ದಿರಾ ನಮ್ಮ ಕರ್ಮಫಲದಲ್ಲಿ ಒಂದು ಭಾಗವನ್ನ ಭಗವಂತನ ಸೇವೆಗಾಗಿ ತೊಡಗಿಸುವಂಥದ್ದು. ಅಥವಾ ನಾವೇ ನೇರವಾಗಿ ಹೋಗಿ ಅಲ್ಲಿ ಕೆಲವೊಬ್ಬರಿಗೆ ಪ್ರಸಾದ ನೈವೇದ್ಯ ಮಾಡೋದ್ರಲ್ಲಿ ಅಂದ್ರೆ ಇಷ್ಟ ಇರುತ್ತೆ, ಅವರಿಗೆ ಅಲ್ಲಿ ಹೋಗಿ ಪ್ರಸಾದ ನೈವೇದ್ಯಕ್ಕೆ ಸಹಾಯ ಮಾಡುವಂಥದ್ದು, ಅವರಿಗೆ ಕಟ್ ಮಾಡಿ ಕೊಡುವಂಥದ್ದು, ಅಥವಾ ಅಂಗಡಿಯಿಂದ ತಂದು ಕೊಡುವಂಥದ್ದು, ಅಥವಾ ದೇವಸ್ಥಾನವನ್ನ ಸ್ವಚ್ಛಗೊಳಿಸುವಂಥದ್ದು, ಅಥವಾ ಹೂಗಳನ್ನ ಪೋಣಿಸುವಂಥದ್ದು, ಅಲಂಕಾರ ಮಾಡುವಂಥದ್ದು, ಇವೆಲ್ಲದರಲ್ಲೂ ಆಸಕ್ತಿ ಇರುವಂತವರು. ಅಂದ್ರೆ ಅವರಿಗೆ ನಿಯಂತ್ರಕ ತತ್ವಗಳನ್ನ ಅಳವಡಿಸ್ಕೊಂಡು ಆ ವೈದಿ ಭಕ್ತಿಯಲ್ಲಿ ತೊಡಗ್ಲಿಕ್ಕೆ ಆಗದೆ ಇರುವಂತವ್ರು ಈ ರೀತಿ ಮಾಡೋದ್ರಿಂದಲೂ ಕೂಡ ಭಗವಂತನಿಗೆ ಹತ್ತಿರ ಆಗ್ಬೋದು ಅನ್ನೋದನ್ನಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇದನ್ನ ನಿಷ್ಕಾಮ ಕರ್ಮ ಯೋಗ ಅಂತ ಕರೀತಾರೆ. ಅತ ಏತಾತ್ ಅಪಿ ಅಶಕ್ತ ಅಸಿ ಕುರ್ವತ್ ಅಸಿ ಕರ್ತುಂ ಮತ್ ಯೋಗಂ ಆಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯಥಾ ಆತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮಫಲಗಳನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಆ ರೀತಿ ನಿನಗೊಂದು ವೇಳೆ ನಿನ್ನ ಏನು ಜೀವನದಲ್ಲಿ ನೀನು ಕೆಲಸ ಮಾಡಿ ನಿನ್ಗೆ ಏನು ಫಲ ಸಿಗ್ತಿದೆ ಅದರಲ್ಲಿ ಒಂದು ಭಾಗವನ್ನು ನನಗೆ ಕೊಡೋದಕ್ಕೆ ನಿನಗೆ ಮನಸ್ಸಿಲ್ಲ, ಅಥವಾ ನೀನು ದೇವಸ್ಥಾನಕ್ಕೆ ಹತ್ತಿರ ಇಲ್ಲ, ಅಲ್ಲಿ ಬಂದು ನೀನು ಯಾವುದೇ ಸೇವೆಗಳನ್ನ ಸಲ್ಲಿಸೋದಕ್ಕೆ ನಿನ್ಗೆ ಸಾಧ್ಯ ಆಗ್ತಿಲ್ಲ. ಹಾಗಿದ್ದ ವೇಳೆ ಏನ್ ಮಾಡ್ಬೇಕು ಅಂತಂದ್ರೆ, ಅಥವಾ ನಿನ್ನ ಪರಿವಾರದಲ್ಲಿ ಯಾರಾದ್ರೂ ನಿನಗೆ ಆಕ್ಷೇಪಣೆ ಮಾಡ್ಬೋದು, ನೀನ್ ಆ ರೀತಿ ಮಾಡ್ಬೇಡ ಅಂತ ನಿನ್ನನ್ನ ತಡಿಬಹುದು. ಅಂತಹ ಪರಿಸ್ಥಿತಿಗಳಲ್ಲಿ ನೀನ್ ಏನ್ ಮಾಡ್ಬೋದು ಅಂತಂದ್ರೆ ಕರ್ಮಫಲ ತ್ಯಾಗ ಮಾಡುವಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಕರ್ಮಫಲ ತ್ಯಾಗ ಮಾಡೋದಂದ್ರೆ ಇದನ್ನ ಉಪಧರ್ಮ ಅಂತ ಕರೀತಾರೆ. ಉಪಧರ್ಮ ಅಂತಂದ್ರೆ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ನಿನ್ನ ಏನು ಕರ್ಮದ ಫಲ ಇದೆ, ಅಂದ್ರೆ ನೀನು ಏನು ಸಂಪಾದನೆ ಮಾಡಿದ್ಯಾ ಅದರಲ್ಲಿ ಒಂದು ಭಾಗವನ್ನ ಅದಕ್ಕಾಗಿ ಕೊಡುವಂಥದ್ದು. ಉತ್ತಮ ವಿಷಯಗಳಿಗಾಗಿ ಯಾವುದೋ ಒಂದು ಹಾಸ್ಪಿಟಲ್ ಅನ್ನ ತೆರೀತಾ ಇರ್ತಾರೆ, ರಾಷ್ಟ್ರ ಸೇವೆ, ಸಮಾಜ ಸೇವೆ, ಈ ರೀತಿ ಯಾವುದೋ ಒಂದು ಕಾರಣಕ್ಕಾಗಿ ನೀನು ನಿನ್ನ ಶ್ರಮ ಪಟ್ಟು ಸಂಪಾದಿಸಿದ್ದನ್ನ ಒಂದಷ್ಟನ್ನು ಅದಕ್ಕೆ ನೀನು ಕೊಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತಂದ್ರೆ ಅದನ್ನೇ ಮಾಡು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ರೀತಿ ಮಾಡ್ತಾ ಮಾಡ್ತಾ
ನಿನಗೆ ಆ ಉತ್ತಮ ವಿಷಯ ಯಾವುದು ಅಂತಂದಾಗ ಕೃಷ್ಣ ಪ್ರಜ್ಞೆ ಅಂತ ತಿಳಿದಾಗ ನೀನು ಭಗವಂತನ ಹತ್ರಕ್ಕೆ ಕೂಡ ಬರೋದಕ್ಕೆ ಅದು ನಿನಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾಜಿಕ, ಕೌಟುಂಬಿಕ ಮತ್ತು ಅಥವಾ ಧಾರ್ಮಿಕ ಕಾರಣಗಳಿಂದಾಗಿ ಅಥವಾ ಬೇರೆ ಅಡ್ಡಿಗಳಿಂದಾಗಿ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ಸಹಾನುಭೂತಿಯನ್ನು ತೋರುವುದಕ್ಕೂ ಸಾಧ್ಯವಾಗದೆ ಹೋಗಬಹುದು. ಕೃಷ್ಣ ಪ್ರಜ್ಞೆಯ ಕೆಲಸ ಕಾರ್ಯಗಳನ್ನು ನೇರವಾಗಿ ಆಸಕ್ತಿಯನ್ನು ತೋರಿದರೆ ಕುಟುಂಬದವರು ಅಪೇಕ್ಷಿಸಬಹುದು ಅಥವಾ ಬೇರೆ ಎಷ್ಟೋ ತೊಂದರೆಗಳಿರಬಹುದು. ಇಂತಹ ಸಮಸ್ಯೆ ಇರುವವನಿಗೆ ತನ್ನ ಚಟುವಟಿಕೆಗಳಿಂದ ಸಂಗ್ರಹವಾದ ಫಲವನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ತ್ಯಾಗ ಮಾಡಬೇಕೆಂದು ಬುದ್ಧಿವಾದ ಹೇಳಿದೆ. ಇಂತಹ ವಿಧಿಯನ್ನು ವೇದಗಳ ನಿಯಮಗಳಲ್ಲಿ ವರ್ಣಿಸಿದೆ. ಯಜ್ಞಗಳಲ್ಲಿ ಅಥವಾ ವಿಶೇಷ ಪುಣ್ಯ ಕಾರ್ಯಗಳಲ್ಲಿ ಒಬ್ಬನ ಹಿಂದಿನ ಕರ್ಮದ ಫಲವನ್ನು ಹೇಗೆ ಉಪಯೋಗಿಸಬಹುದು ಎನ್ನುವುದಕ್ಕೆ ವೈದಿಕ ಶಾಸ್ತ್ರಗಳಲ್ಲಿ ಅನೇಕ ವರ್ಣನೆಗಳಿವೆ. ಹೀಗೆ ಮನುಷ್ಯನು ಕ್ರಮೇಣ ಜ್ಞಾನದ ಸ್ಥಿತಿಗೆ ಏರಬಹುದು. ಕೃಷ್ಣ ಪ್ರಜ್ಞೆಯ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಒಂದು ಆಸ್ಪತ್ರೆಗಾಗಿ ಅಥವಾ ಬೇರೆ ಯಾವುದಾದರೂ ಸಾಮಾಜಿಕ ಸಂಸ್ಥೆಗೆ ದಾನ ಮಾಡುತ್ತಾನೆ ಎಂಬುದನ್ನು ಕಾಣುತ್ತೇವೆ. ಹೀಗೆ ಮಾಡುವುದರಿಂದ ಅವನು ತನ್ನ ಅತೀವ ಶ್ರಮದ ಫಲವನ್ನು ತ್ಯಾಗ ಮಾಡುತ್ತಾನೆ. ಅದನ್ನು ಇಲ್ಲಿ ಸಮರ್ಥಿಸಿ ಸಲಹೆ ಮಾಡಿದೆ. ಏಕೆಂದರೆ ಕರ್ಮ ಫಲವನ್ನು ತ್ಯಾಗ ಮಾಡಲು ಅಭ್ಯಾಸ ಮಾಡಿದವನು ಕ್ರಮೇಣ ತನ್ನ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳಲು ಸಮರ್ಥನಾಗುತ್ತಾನೆ. ಆ ಪರಿಶುದ್ಧವಾದ ಮನಸ್ಸಿನ ಸ್ಥಿತಿಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗುತ್ತಾನೆ. ನಿಜ, ಕೃಷ್ಣ ಪ್ರಜ್ಞೆಯು ಬೇರಾವ ಅನುಭವವನ್ನು ಅವಲಂಬಿಸಿಲ್ಲ. ಏಕೆಂದರೆ ಕೃಷ್ಣ ಪ್ರಜ್ಞೆಯ ಮನುಷ್ಯನ ಮನಸ್ಸನ್ನು ಪರಿಶುದ್ಧಗೊಳಿಸಬಲ್ಲದು. ಆದರೆ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಲು ಬೇರೆ ಅಡ್ಡಿಗಳಿದ್ದಲ್ಲಿ ಮನುಷ್ಯನು ತನ್ನ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಲು ಪ್ರಯತ್ನಿಸಬಹುದು. ಈ ಕಾರಣಕ್ಕಾಗಿ ಸಾಮಾಜಿಕ ಸೇವೆ, ಸಮುದಾಯ ಸೇವೆ, ರಾಷ್ಟ್ರ ಸೇವೆ, ದೇಶಕ್ಕಾಗಿ ತ್ಯಾಗ ಮೊದಲಾದವನ್ನು ಒಪ್ಪಿಕೊಳ್ಳಬಹುದು. ಇದರಿಂದ ಮನುಷ್ಯನು ಎಂದಾದರೂ ಒಂದು ದಿನ ಪರಮಪ್ರಭುವಿನ ಪರಿಶುದ್ಧ ಭಕ್ತಿ ಸೇವೆಯ ಘಟ್ಟಕ್ಕೆ ಬರಬಹುದು. ಭಗವದ್ಗೀತೆಯಲ್ಲಿ ಯಥಾ ಪ್ರವೃತ್ತಿರ್ ಭೂತಾನಾಂ ಎಂದು ಹೇಳಿದೆ. ಎಂದರೆ ಪರಮ ಆದರ್ಶವು ಕೃಷ್ಣನೇ ಎಂದು ತಿಳಿಯದಿದ್ದರೂ ಪರಮ ಆದರ್ಶಕ್ಕಾಗಿ ತ್ಯಾಗ ಮಾಡಲು ಮನುಷ್ಯನು ನಿರ್ಧರಿಸಿದರೆ ಅವನು ಕೃಷ್ಣನೇ ಪರಮ ಆದರ್ಶ ಎನ್ನುವುದನ್ನು ತ್ಯಾಗ ಮಾರ್ಗದಿಂದ ಕ್ರಮೇಣ ತಿಳಿದುಕೊಳ್ಳುತ್ತಾನೆ. ಅಂದ್ರೆ ಅವನು ನೇರವಾಗಿ ಭಗವಂತನಿಗಾಗಿ ತ್ಯಾಗ ಮಾಡ್ತಿಲ್ಲ, ಅವನು ಏನ್ ಮಾಡ್ತಿದ್ದಾನೆ, ಯಾವುದೋ ಒಂದು ಉನ್ನತ ಕಾರಣಗಳಿಗಾಗಿ ತ್ಯಾಗವನ್ನ ಮಾಡ್ತಾ ಇದ್ದಾನೆ. ಆ ರೀತಿ ಮಾಡ್ತಾ ಆ ತ್ಯಾಗದ ಮಾರ್ಗ ಅವನಿಗೆ ಒಂದು ದಿನ ಯಾವುದು ಉನ್ನತ ಮಾರ್ಗ ಅನ್ನೋದನ್ನ ಅವನಿಗೆ ತಿಳಿಸಿಕೊಡುತ್ತೆ. ಕೃಷ್ಣನೇ ಪರಮ ಆದರ್ಶ ಅನ್ನೋದನ್ನ ಆ ತ್ಯಾಗ ಮಾರ್ಗವೇ ಅವನಿಗೆ ತಿಳಿಸ್ಕೊಡುತ್ತೆ ಅನ್ನೋದನ್ನಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದನ್ನ ಸಕಾಮ ಕರ್ಮ ಯೋಗ ಅಂತ ಕರೀತಾರೆ. ಈಗ ಕೊನೆಯಲ್ಲಿ ಇರುವಂತದ್ದು ನಾ ಇದನ್ನ ಮಾಡ್ಲಾ ಇಲ್ಲಾಂದ್ರೆ ನಾಳೆ ಮಾಡ್ಲಾ ಮಾತಾಜಿ? ಅಂದ್ರೆ ಇದೊಂದು ಹೇಳಿದೆ ಅಂತಂದ್ರೆ ಇಲ್ಲಿಗೆ ಭಕ್ತಿಯ ಹಂತಗಳು ಮುಗಿಯುತ್ತೆ. ಹರೇ ಕೃಷ್ಣ. ಕೊಡಿ ಮಾತಾಜಿ. ಮಾಡಿ ಮಾತಾಜಿ. ಹೇಳ್ಬಿಡ್ಲ ಮಾತಾಜಿ ಇದೊಂದು? ಹೇಳಿ ಮಾತಾಜಿ. ಹೇಳಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರೇಯಾ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗಾತ್ ಶಾಂತಿ ಅನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೇ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಅಂದ್ರೆ ಏನ್ ಹೇಳ್ತಾ ಇದ್ದಾನೆ ಕೊನೆಯಲ್ಲಿ ಪರಮಾತ್ಮ ಅಂತಂದ್ರೆ, ಈ ರೀತಿ ನಿನ್ನಿಂದ ಕರ್ಮಫಲ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಆಗ್ದಿರ ಹೋಯ್ತು. ಅಂದ್ರೆ ನೀನು ಏನ್ ಸಂಪಾದನೆ ಮಾಡಿದ್ಯಾ ಅದ್ರಲ್ಲಿ ಒಂದು ಭಾಗವನ್ನ ಒಳ್ಳೆಯ ಕಾರಣಕ್ಕಾಗಿ ನಿನ್ನಿಂದ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಹೋಯ್ತು ಅಂದ್ರೆ ಜ್ಞಾನವನ್ನ ಬೆಳೆಸ್ಕೋ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತನ ವಿಷಯಗಳ ಬಗ್ಗೆ ಜ್ಞಾನವನ್ನ ಬೆಳೆಸ್ಕೋ. ಆ ರೀತಿ ಜ್ಞಾನ ಬೆಳೆಸ್ಕೊಳ್ಳೋದಕ್ಕಿಂತ ಉತ್ತಮವಾದ್ದು ಧ್ಯಾನ ಮಾಡುವಂಥದ್ದು, ಅದಕ್ಕಿಂತಲೂ ಉತ್ತಮವಾದ್ದು ಕರ್ಮಫಲ ತ್ಯಾಗ ಮಾಡುವಂಥದ್ದು. ಯಾಕಂದ್ರೆ ಕರ್ಮಫಲ ತ್ಯಾಗ ಅಂದ್ರೆ ಈಗ ನಾವು ನೋಡಿದ್ವಿ, ಉನ್ನತ ವಿಷಯಗಳಿಗಾಗಿ ನಾವು ನಮ್ಮ ದುಡ್ಡನ್ನ ಖರ್ಚು ಮಾಡ್ತಾ ಇದೀವಿ ಅಂದ್ರೆ ಎಲ್ಲೋ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ, ಒಂದು ಖುಷಿ ಸಿಗುತ್ತೆ ನಮ್ಗೆ. ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಮ್ಗೆ ಒಳ್ಳೆ ಕೆಲಸ ಮಾಡಿದಾಗ್ಲೂ ಕೂಡ ನಮ್ಗೊಂದು ಆನಂದ ಇರುತ್ತೆ, ಅದರಲ್ಲಿ ಅಂತಹ ಆನಂದ ಸಿಗುತ್ತೆ. ಆಗೊಂದ್ ವೇಳೆ ಆಗ್ತಾ ಇಲ್ಲ ಅಂತಂದ್ರೆ ಜ್ಞಾನವನ್ನು ಬೆಳೆಸ್ಕೋ. ಅದಕ್ಕಿಂತ ಉತ್ತಮವಾದ್ದು ಧ್ಯಾನದಲ್ಲಿ ತೊಡಗುವಂಥದ್ದು. ಯಾವ ಜ್ಞಾನವನ್ನು ಬೆಳೆಸ್ಕೊಂಡ್ವೋ ಅದನ್ನ ವಿಜ್ಞಾನವಾಗಿ ಮಾಡುವಂಥದ್ದು ಧ್ಯಾನ. ಅಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಂಥದ್ದು. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಭಕ್ತಿ ಸೇವೆಯಲ್ಲಿ 2 ವಿಧ. ನಿಯಂತ್ರಕ ತತ್ವಗಳ ರೀತಿ ಒಂದು, ಅಂದ್ರೆ ನಿಯಂತ್ರಕ ತತ್ವಗಳು ಅದು ವೈದಿ ಭಕ್ತಿ, ಅದು ಒಂದು ರೀತಿ ಆದ್ರೆ ಭಗವತ್ ಪ್ರೇಮದಲ್ಲಿ ಪೂರ್ಣ ಆಸಕ್ತಿ ಮಾರ್ಗ ಮತ್ತೊಂದು. ಒಂದು ವೈದಿಕ ರೀತಿಯಲ್ಲಿ ಅವನನ್ನ ನಾವು ಸಾಧನ ಭಕ್ತಿ ಮಾಡುವಂಥದ್ದು, ಅಥವಾ ಅನನ್ಯ ಭಕ್ತಿ
ಭಗವಂತನ ಪ್ರೇಮವನ್ನ ಹೊಂದಿರುವಂತದ್ದು ಅದು ಅನನ್ಯ ಭಕ್ತಿ. ಈ ರೀತಿ 2 ರೀತಿಯದ್ದಿದೆ. ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಅನುಸರಿಸಲು ಸಾಧ್ಯವಾಗದೆ ಹೋದವರು ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಯಾರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತವರು ಜ್ಞಾನವನ್ನು ಬೆಳೆಸ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಏಕೆಂದರೆ ಜ್ಞಾನದಿಂದ ಮನುಷ್ಯನು ತನ್ನ ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಕ್ರಮೇಣ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗುವಂಥದ್ದು, ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು. ಇದಕ್ಕೆ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನಂತ ಉದಾಹರಣೆ ಕೊಡ್ತಾರೆ ಅಂದ್ರೆ, ಈ ಜ್ಞಾನವನ್ನ ಬೆಳೆಸ್ಕೊಳ್ಳುವಂಥದ್ದು, ನಂತರ ಧ್ಯಾನವನ್ನ ಮಾಡುವಂಥದ್ದು, ಧ್ಯಾನವನ್ನ ಮಾಡಿದ ನಂತರ ಭಕ್ತರ ಸಂಘ ಮಾಡಿ ಭಕ್ತಿಯಲ್ಲಿ ತೊಡಗುವಂಥದ್ದು, ನಂತರ ಭಗವಂತನನ್ನ ಸೇರುವಂಥದ್ದು. ಅದು ಈ ಮೆಟ್ಟಿಲುಗಳು ಇದ್ದಾಗೆ ಒಂದರ ನಂತರ ಒಂದು ಹೆಕ್ಕಿ ಒಂದೊಂದೇ ಮೆಟ್ಟಲನ್ನ ಏರಿ ನಾವು ಗುರಿಯನ್ನ ಸಾಧಿಸುವಂಥದ್ದು. ಆದ್ರೆ ಈ ಭಕ್ತಿಯಲ್ಲಿ ನೇರವಾಗಿ ಯಾರು ತೊಡಗ್ತಾರೆ, ಯಾರು ಸಾಧನ ಭಕ್ತಿಯಲ್ಲಿ ತೊಡಗ್ತಾರೆ, ಭಗವಂತನ ಭಕ್ತಿ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತವ್ರು ಲಿಫ್ಟ್ ನಲ್ಲಿ ಆ ಗುರಿಯನ್ನ ಸೇರ್ತಾರೆ ಅಂತ. 4ನೇ ಮಹಡಿ ಅಥವಾ 5ನೇ ಮಹಡಿಗೆ ನಾವು ಹೋಗ್ಬೇಕಂದ್ರೆ ಒಂದೊಂದೇ ಮೆಟ್ಟಿಲು ಏರಿ ಹೋಗೋದಕ್ಕೆ ಸಮಯ ಹಿಡಿಯುತ್ತೆ, ಅಷ್ಟೇ ಶ್ರಮನೂ ಇರುತ್ತೆ. ಆದ್ರೆ ಲಿಫ್ಟಿನಿಂದ ಹೋಗ್ದ್ವಿ ಅಂದ್ರೆ ತುಂಬಾ ಬೇಗ ನಾವು ಗುರಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾರು ಭಕ್ತರಿರ್ತಾರೆ ಅವರು ಬುದ್ಧಿವಂತರಿರ್ತಾರೆ, ಅವರು ನೇರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದೊಂದೇ ಹಂತಗಳಲ್ಲಿ ನೀನು ಏರಿ ಬಂದ್ರೂ ಪರವಾಗಿಲ್ಲ. ಅದಕ್ಕೆ ನೀನೇನ್ ಮಾಡ್ಬೇಕು, ಜ್ಞಾನವನ್ನ ಬೆಳೆಸ್ಕೋಬೇಕು. ಆ ರೀತಿ ಜ್ಞಾನವನ್ನ ಬೆಳೆಸ್ಕೊಂಡು ಕ್ರಮೇಣ ದೇವೋತ್ತಮ ಪರಮ ಪುರುಷನನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಮನುಷ್ಯನು ತಾನೇ ಪರಮನು ಎಂಬ ಅರಿವನ್ನು ತಂದುಕೊಡುವ ಪ್ರಕ್ರಿಯೆಗಳಿವೆ. ಭಕ್ತಿ ಸೇವೆಯಲ್ಲಿ ನಿರತನಾಗಲು ಸಾಧ್ಯವಾಗದೆ ಹೋದವನಿಗೆ ಇಂತಹ ಧ್ಯಾನವೇ ಉತ್ತಮ. ಈ ರೀತಿ ಧ್ಯಾನ ಮಾಡಲಾರದವನಿಗೆ ವೇದ ಸಾಹಿತ್ಯಗಳಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರಿಗೆ ನಿಗದಿಯಾದ ಕರ್ತವ್ಯಗಳನ್ನು ವಿಧಿಸಲಾಗಿದೆ. ಇದನ್ನು ಭಗವದ್ಗೀತೆಯ ಕಡೆಯ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಏನೇ ಆಗಲಿ ಮನುಷ್ಯರು ಕರ್ಮಫಲವನ್ನು ತ್ಯಾಗ ಮಾಡಬೇಕು. ಹೀಗೆಂದರೆ ಕರ್ಮಫಲವನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಬಳಸುವುದು ಎಂದು ಅರ್ಥ. ಸಾರಾಂಶವೆಂದರೆ, ಅತ್ಯುನ್ನತ ಗುರಿಯಾದ ದೇವೋತ್ತಮ ಪರಮ ಪುರುಷನನ್ನು ಸೇರಲು 2 ಪ್ರಕ್ರಿಯೆಗಳಿವೆ. ಒಂದು ಪ್ರಕ್ರಿಯೆ ಕ್ರಮವಾದ ಬೆಳವಣಿಗೆ, ಮತ್ತೊಂದು ನೇರವಾದದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡುವುದು ನೇರ ಮಾರ್ಗ. ಇನ್ನೊಂದು ತನ್ನ ಕರ್ಮಗಳ ಫಲಗಳನ್ನು ತ್ಯಜಿಸುವುದು. ಆಗ ಮನುಷ್ಯನು ಜ್ಞಾನದ ಹಂತಕ್ಕೆ, ಅನಂತರ ಧ್ಯಾನದ ಹಂತಕ್ಕೆ, ಅನಂತರ ಪರಮಾತ್ಮನ ಅರಿವಿನ ಹಂತಕ್ಕೆ, ಅನಂತರ ದೇವೋತ್ತಮ ಪರಮ ಪುರುಷನ ಹಂತಕ್ಕೆ ಬರಬಹುದು. ಮೆಟ್ಟಿಲಾಗಿ ಏರುವ ಪ್ರಕ್ರಿಯೆಯನ್ನಾಗಲಿ ನೇರವಾದ ಮಾರ್ಗವನ್ನಾಗಲಿ ಮನುಷ್ಯನು ಆರಿಸಿಕೊಳ್ಳಬಹುದು. ಪ್ರತಿಯೊಬ್ಬರಿಗೂ ನೇರವಾದ ಪ್ರಕ್ರಿಯೆಯೇ ಸಾಧ್ಯವಿಲ್ಲ. ಆದ್ದರಿಂದ ಪರೋಕ್ಷ ಪ್ರಕ್ರಿಯೆಯು ಒಳ್ಳೆಯದೇ, ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅರ್ಜುನನು ಆಗಲೇ ಪರಮಪ್ರಭುವಿನ ಭಕ್ತಿ ಸೇವೆಯ ಹಂತದಲ್ಲಿ ಇದ್ದಾನೆ. ಆದುದರಿಂದ ಪರೋಕ್ಷ ಪ್ರಕ್ರಿಯೆಯನ್ನು ಅವನಿಗೆ ಸಲಹೆ ಮಾಡುತ್ತಿಲ್ಲ. ಈ ಹಂತದಲ್ಲಿ ಇಲ್ಲದವರಿಗೆ ಪರೋಕ್ಷ ಪ್ರಕ್ರಿಯೆ. ಅವರು ವೈರಾಗ್ಯ, ಜ್ಞಾನ, ಧ್ಯಾನ ಮತ್ತು ಸಾಕ್ಷಾತ್ಕಾರದ ಕ್ರಮವಾದ ಪ್ರಕ್ರಿಯೆಯನ್ನು ಅನುಸರಿಸಬೇಕು. ನಾವು ಯಾವಾಗ ತ್ಯಾಗ ಮಾಡೋದಕ್ಕೆ, ಕರ್ಮಫಲದ ತ್ಯಾಗ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಆಗ ನಾವು ವೈರಾಗ್ಯವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ವೈರಾಗ್ಯದಿಂದ ನಾವು ಜ್ಞಾನವನ್ನ ಪಡ್ಕೋತೀವಿ. ಆ ಜ್ಞಾನವನ್ನ ಮುಂದುವರಿದ ಭಾಗ ಅದು ಧ್ಯಾನವಾಗುತ್ತೆ. ಈ ರೀತಿ ಧ್ಯಾನ ಮಾಡ್ತಾ ಸಾಕ್ಷಾತ್ಕಾರದ ಕ್ರಮವಾದ ಪ್ರಕ್ರಿಯೆಯನ್ನು ಅನುಸರಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಗೆ ಸಂಬಂಧಿಸಿದಂತೆ ನೇರ ಮಾರ್ಗಕ್ಕೆ ಮಹತ್ವವನ್ನು ನೀಡಲಾಗಿದೆ. ನೇರವಾದ ರೀತಿಯನ್ನು ಅನುಸರಿಸಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಶರಣಾಗತರಾಗುವಂತೆ ಪ್ರತಿಯೊಬ್ಬರಿಗೂ ಉಪದೇಶ ಮಾಡಲಾಗಿದೆ. ಅಂದ್ರೆ ಇಲ್ಲಿ ನಾವು ಇವತ್ತು ಏನೆಲ್ಲ ತಿಳ್ಕೊಂಡ್ವಿ ಅಂದ್ರೆ, ಅರ್ಜುನ ಕೇಳ್ತಾನೆ ಮೊದಲಿಗೆ ನಿರಾಕಾರ ಬ್ರಹ್ಮನ ಆರಾಧನೆ ಅದು ಉತ್ತಮವೋ ಅಥವಾ ಸಾಕಾರ ಆರಾಧನೆ, ಭಗವಂತನ ಸಗುಣ ಪೂಜೆ, ವಿಗ್ರಹ ಆರಾಧನೆ ಅದು ಉತ್ತಮವೋ ಅಂತ ಕೇಳ್ತಾನೆ. ಅದಕ್ಕೆ ನೇರವಾಗಿ ಭಗವಂತ ಹೇಳ್ತಾನೆ ಸಾಕಾರ ರೂಪದಲ್ಲಿ ಆರಾಧನೆ ಮಾಡುವುದು ಉತ್ತಮ ಅಂತ. ಮತ್ತೆ ಅನೇಕ ಕಷ್ಟಗಳು ನಿರಾಕಾರ ರೂಪದಲ್ಲಿ ಆರಾಧನೆ ಮಾಡುವವರಿಗೆ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನಂತರ ಪರಮಾತ್ಮ ಈ ರೀತಿ ಆರಾಧನೆ ಮಾಡುವಾಗ್ಲೂ ಕೂಡ ಭಗವಂತನಿಗೆ ಶರಣಾಗತಿಯನ್ನು ಹೊಂದಿದವರು ಹೇಗೆಲ್ಲ ಭಗವಂತನಲ್ಲಿಗೆ ಸೇರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು, ಯಾವ ರೀತಿಯೆಲ್ಲ ಎಂತಹದೇ ಪರಿಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿ ಬೇಕಾದ್ರೂ ಭಗವಂತನ ಆರಾಧನೆ ಮಾಡೋದಕ್ಕೆ, ಭಗವಂತನಿಗೆ ಶರಣಾಗತಿನ ಹೊಂದೋದಕ್ಕೆ ಯಾವ್ದೆಲ್ಲ ಮಾರ್ಗಗಳು ಇದೆ ಅನ್ನೋದನ್ನ ಪರಮಾತ್ಮ ನಮ್ಗೆ ತಿಳಿಸ್ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ, ಯಾರು ಭಗವಂತನ ಸೇವೆ ಮಾಡ್ತಾರೆ, ಭಗವಂತನಿಗೆ ಶರಣಾಗ್ತಾರೆ ಅಂತವರನ್ನ ಪರಮಾತ್ಮ ಭವಸಾಗರದಿಂದ ಅವನೇ ಕಾಪಾಡ್ತಾನೆ ಅಂತ ನಮಗೆ ಭರವಸೆಯನ್ನು ಕೂಡ ಕೊಡ್ತಾನೆ. ಅವನು ಹೇಳ್ತಾನೆ, ಅನನ್ಯ ಭಕ್ತಿ ಅದು ಶ್ರೇಷ್ಠವಾದದ್ದು.
ಭಗವಂತನ ಭಕ್ತಿ ಸೇವೆಗಳಲ್ಲೆಲ್ಲ ಶ್ರೇಷ್ಠವಾದದ್ದು ಅನನ್ಯ ಭಕ್ತಿ. ಅದು ಸಾಧ್ಯವಾಗದೇ ಇರೋರು ಸಾಧನ ಭಕ್ತಿಯನ್ನ ಮಾಡಿ. ಸಾಧನ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ವಾ, ನಿಷ್ಕಾಮ ಕರ್ಮಯೋಗವನ್ನ ಮಾಡಿ. ನಿಷ್ಕಾಮ ಕರ್ಮಯೋಗ ಆಗಿಲ್ಲ ಅಂದ್ರೆ ಸಕಾಮ ಕರ್ಮಯೋಗವನ್ನಾದ್ರೂ ಮಾಡಿ. ಅದು ಕೂಡ ಸಾಧ್ಯವಾಗದೆ ಹೋಯ್ತು ಅಂತಂದ್ರೆ ಜ್ಞಾನವನ್ನ ಬೆಳೆಸ್ಕೊಳ್ಳಿ, ಧ್ಯಾನವನ್ನ ಮಾಡಿ, ನಂತರ ಭಗವಂತನನ್ನ ಸೇರ್ಲಿಕ್ಕೆ ಪ್ರಯತ್ನ ಅಂದ್ರೆ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಪರಮಾತ್ಮ ಅನೇಕ ರೀತಿ ಆಪ್ಷನ್ಸ್ ನ ಕೊಡ್ತಾ ಇದ್ದಾನೆ. ಅವನ ಮಾರ್ಗದಲ್ಲಿ ಮನುಷ್ಯ ಅವನ ವಿಭಿನ್ನಾಂಶಗಳಾದಂತಹ ಅಂದ್ರೆ ನಾವು ಎಲ್ಲರೂ ಭಗವಂತನ ಮಕ್ಕಳು, ನಾವೆಲ್ಲರೂ ಅವನನ್ನ ಹೋಗಿ ಸೇರ್ಲಿಕ್ಕೆ ಅನೇಕ ಮಾರ್ಗಗಳನ್ನ ಅವನು ತಿಳಿಸ್ತಾ ಇದ್ದಾನೆ. ಒಂದಕ್ಕಿಂತ ಒಂದು ಉತ್ತಮವಾದ್ದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾನೆ. ಅದು ಆಗದೆ ಹೋಗಿಲ್ಲ ಅಂತಂದ್ರೆ ಈ ರೀತಿ ಆದ್ರೂ ಮಾಡಿ ಆದ್ರೂ ಸರಿ, ನೀವು ನನ್ನ ಹತ್ರ ಬನ್ನಿ ಅನ್ನೋದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನಾಳೆ ನಾವು ನೋಡ್ತೀವಿ ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ ಅವನ ಭಕ್ತರು ಯಾರೆಲ್ಲ ಇದ್ದಾರೆ ಅವರಲ್ಲಿ ಎಂತಹ ಗುಣಗಳು ಇರುತ್ತೆ, ಆ ಗುಣಗಳನ್ನ ಹೊಂದಿರ್ತಾರೆ. ಮತ್ತೆ ನಾವು ಕೂಡ ಭಕ್ತರಾಗ್ಬೇಕಂದ್ರೆ ಎಂತೆಲ್ಲಾ ಗುಣಗಳನ್ನ ನಮ್ಮಲ್ಲಿ ಬೆಳೆಸ್ಕೋಬೇಕು ಅನ್ನೋದನ್ನು ಕೂಡ ನಾವು ನಾಳೆಯ ಅಧ್ಯಾಯಗಳಲ್ಲಿ ನೋಡ್ಲಿಕ್ಕಿದ್ದೀವಿ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯವನ್ನ ಮುಗಿಸೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತರಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಥವಾ ನಿಮ್ಮ ಅನಿಸಿಕೆಗಳನ್ನು ಕೂಡ ಹೇಳ್ಬೋದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಿರಾಕಾರ ಭಕ್ತಿ ಸಾಕಾರ ಭಕ್ತಿ ಯಾವುದು ಒಳ್ಳೆಯದು? ಸಾಕಾರದ್ದು ಪೂಜೆ ಮಾಡ್ಬೋದು, ವಿಗ್ರಹಾರಾಧನೆ ಸಾಕಾರ ಭಕ್ತಿಯಿಂದ ಭಗವಂತನಿಗೆ ಪೂಜೆ ಮಾಡೋದು. ನಿರಾಕಾರ ಅಂದ್ರೆ ಮಾತಾಜಿ ಈ ಜ್ಞಾನವನ್ನ ಬೆಳೆಸ್ಕೋತಾರೆ. ಮೊದಲಿಗೆ ಅನೇಕ ಈ ಬ್ರಾಹ್ಮಣರು ಏನ್ ಮಾಡ್ತಾರೆ ಅಂದ್ರೆ ವೇದಾಧ್ಯಯನವನ್ನ ಮಾಡ್ತಾರೆ. ವೇದಾಧ್ಯಯನವನ್ನ ಮಾಡಿ ಉಪನಿಷತ್ತುಗಳನ್ನೆಲ್ಲ ಓದಿ ಅಷ್ಟೆಲ್ಲ ತಿಳ್ಕೊಂಡು ಅವ್ರು ಏನ್ ಅನ್ಕೋತಾರೆ ಅಂತಂದ್ರೆ ಭಗವಂತನಿಗೆ ಅವರಿಗೆ ಯಾವುದೇ ರೂಪ ಅನ್ನೋದು ಇಲ್ಲ. ಅವನು ಭೂಮಿ ಮೇಲೆ ಬಂದಾಗ ಒಂದು ಮನುಷ್ಯ ರೂಪವನ್ನ ಪಡ್ಕೊಂಡು ಬರ್ತಾನೆ. ಆದ್ರೆ ಅವನ ಮೂಲ ರೂಪ ಯಾವುದು ಅಂತಂದ್ರೆ ಅದಕ್ಕೆ ಯಾವುದೇ ಒಂದು ರೂಪ ಇಲ್ಲ, ಭಗವಂತನಿಗೆ ರೂಪ ಇಲ್ಲ ಅಂತ ತಿಳ್ಕೊತಾರೆ. ಆದ್ರೆ ನಿಜ ಏನು ಅಂತಂದ್ರೆ ಭಗವಂತನಿಗೆ ರೂಪ ಇದೆ. ಅವನ ರೂಪ ಸಚ್ಚಿದಾನಂದ ವಿಗ್ರಹ. ನಮ್ಮ ಹಾಗೆ ಅವನೊಂದು ದೇಹ ಅನ್ನ ಪಡೆದಿಲ್ಲ. ಅಂದ್ರೆ ಅವನ ದೇಹಕ್ಕೂ ಆತ್ಮಕ್ಕೂ ವ್ಯತ್ಯಾಸ ಇಲ್ಲ. ನಮ್ಮನ್ನ ಕಟ್ ಮಾಡಿದ್ರೆ ಬ್ಲಡ್ ಬರುತ್ತೆ ನಮ್ಮ ದೇಹದಿಂದ, ಆದ್ರೆ ಅವನ ದೇಹ ಅದು ಮಾಂಸ ರಕ್ತಗಳಿಂದ ಮಾಡಿರುವಂತದ್ದಲ್ಲ. ಅವನ ದೇಹ ಅದು ಸಚ್ಚಿದಾನಂದ ವಿಗ್ರಹ. ಅವನ ಆತ್ಮಕ್ಕೂ ದೇಹಕ್ಕೂ ವ್ಯತ್ಯಾಸವಿಲ್ಲ. ಅಂದ್ರೆ ಅವನು ಪೂರ್ಣ ಜ್ಞಾನವನ್ನು ಹೊಂದಿದ್ದಾನೆ, ಶಾಶ್ವತತೆಯನ್ನು ಪಡ್ಕೊಂಡಿದ್ದಾನೆ, ಮತ್ತೆ ಅವನಲ್ಲಿ ಆನಂದ ಅನ್ನೋದು ಕೂಡ ಇದೆ. ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನಾಂಶಗಳು. ಆದ ಕಾರಣ ನಮಗೆ ಅವನಲ್ಲಿರುವಂತಹ ಕೆಲವು ಗುಣಗಳು ಇದೆ, ಆದ್ರೆ ನಮಗೂ ಅವನಿಗೂ ತುಂಬಾ ವ್ಯತ್ಯಾಸ ಇದೆ. ಅವನು ನಮ್ಗಿಂತ ಗಾತ್ರದಲ್ಲಿ ಅಂದ್ರೆ ಕ್ವಾಲಿಟಿಯಲ್ಲಿ ಸೇಮ್ ಇದ್ರು ಕೂಡ ಕ್ವಾಂಟಿಟಿ ಅಂತಾರೆ, ಅಂದ್ರೆ ಪರಿಮಾಣದಲ್ಲಿ ಅವನು ಅತ್ಯಂತ ಒಂದು ಸಮುದ್ರಕ್ಕೂ ಒಂದು ಹನಿಗೂ ಇರುವಂತಹ ಹೋಲಿಕೆ. ಹಾಗಿರುವಾಗ ಇವ್ರು ಏನ್ ಅನ್ಕೋತಾರೆ ಅಂತಂದ್ರೆ ಈಗ ಒಂದು ಏನಂತೀವಿ ತುಂಬಾ ಬ್ರೈಟ್ ಆಗಿರೋ ಲೈಟ್ ಮುಂದೆ ಯಾರಾದ್ರೂ ಹಿಂದೆಗಡೆ ಆ ಲೈಟ್ ಹಿಂದೆಗಡೆ ನಿಂತಿದ್ರೆ ನಮ್ಗೆ ಕಾಣಿಸ್ತಾರ ಮಾತಾಜಿ? ತುಂಬಾ ಜೋರಾಗಿ ಕೋರೈಸ್ತಾ ಇರುವ ಬೆಳಕಿದೆ, ಅದ್ರ ಹಿಂದೆಗಡೆ ಯಾರಾದ್ರೂ ನಿಂತಿದ್ರೆ ನಮ್ಗೆ ಕಾಣಿಸ್ತಾರ? ಇವರು ಅಲ್ಲಿವರೆಗೂನೇ ಜ್ಞಾನವನ್ನು ಬೆಳೆಸ್ಕೊಂಡಿರ್ತಾರೆ. ಏನಂತ ತಿಳ್ಕೊತಾರೆ ಅಂದ್ರೆ ನನ್ಗೆ ಈ ಕೋರೈಸುವಂತ ಬೆಳಕು ಕಾಣಿಸ್ತಿದೆ, ಅದರಿಂದ ಒಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ ಅಂತ ಅನ್ಕೋತಾರೆ. ಆದ್ರೆ ನಿಜ ಏನು ಅಂತಂದ್ರೆ ಆ ಕೋರೈಸುವ ಬೆಳಕಿನ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ. ನಾವು ನೋಡ್ತೀವಿ ಸೂರ್ಯನ ಉದಾಹರಣೆ ಪ್ರಭುಪಾದರು ಕೊಟ್ಟಾಗ ಏನ್ ಹೇಳ್ತೀವಿ ಅಂತಂದ್ರೆ ಆ ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ನಮ್ಗೆ ಬೆಳಕು ಕಾಣಿಸ್ತಿದೆ, ನಾವ್ ಇನ್ನೂ ದಿಟ್ಟಿಸಿ ನೋಡಿದಾಗ ಅಲ್ಲೊಂದು ಗ್ರಹ ಇದೆ. ಅಂದ್ರೆ ಇಲ್ಲಿ ನಾವು ಸಂಸ್ಕೃತದಲ್ಲಿ ಗ್ರಹಗಳು ಅಂತ ಹೇಳ್ತೀವಿ. ನಾವು ಏನು ಶಾಲಾ ಕಾಲೇಜುಗಳಲ್ಲಿ ಓದಿದೀವಿ, ಅಲ್ಲಿ ನಾವು ಅದನ್ನ ಸೂರ್ಯನನ್ನ ನಕ್ಷತ್ರ ಅಂತ ಕರಿತೀವಿ. ಆದ್ರೆ ಇಲ್ಲಿ ನಾವು ಗ್ರಹಗಳು, ನವಗ್ರಹಗಳಲ್ಲಿ ಅಂದ್ರೆ ಸೂರ್ಯನು ಕೂಡ ಒಂದು ಗ್ರಹ ಅಂತ ಹೇಳ್ತೀವಿ. ಹಾಗೆ ನಾವು ಆ ಗ್ರಹವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅದ್ರ ಹತ್ರ ಹೋಗಿ ಒಳಗಡೆ ಒಬ್ಬ ವ್ಯಕ್ತಿ ಇದ್ದಾನೆ, ವಿವಸ್ವಾನ್ ಅಂತ ವ್ಯಕ್ತಿಯ ಹೆಸರು, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದನ್ನ ನಾವು ಯಾವತ್ತೂ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ ಕಾರಣ ಅಲ್ಲಿ ಒಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ ಅಂತ ನಾವು ಒಪ್ಕೊಂಡ್ಬಿಡ್ತೀವಿ. ಆದ್ರೆ ನಿಜ ಏನು ಅಂದ್ರೆ ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಅಂದ್ರೆ ಸೂರ್ಯ ಅನ್ನೋದು ಒಂದು ಪೋಸ್ಟ್ ಇದ್ದ ಹಾಗೆ. ಹೇಗೆ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅನ್ನೋದು ಒಂದು ಪೋಸ್ಟ್ ಇದ್ದ ಹಾಗೆ. ಆ ಪೋಸ್ಟ್ಗೆ ಪ್ರತಿ ಸತಿ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ. ಅಂದ್ರೆ ಈಗ ಯಾರು ಅಂತಂದ್ರೆ
ಮೋದಿ ಇದ್ದಾರೆ, ನೆಕ್ಸ್ಟ್ ಇನ್ಯಾರೋ ಬರ್ಬೋದು. ಇಲ್ಲಿ ಕೂಡ ಹಾಗೆ ಚೀಫ್ ಮಿನಿಸ್ಟರ್ ಮೊದಲು ಬೇರೆ ಯಾರೋ ಇದ್ರು, ಈಗ ಬೇರೆ ಯಾರೋ ಇದ್ದಾರೆ. ಹಾಗೆ ಆ ವಿವಸ್ವಾನ್ ಅನ್ನೋದು ಕೂಡ ಒಂದು ಪೋಸ್ಟ್ ಇದ್ದ ಹಾಗೆ. ಆ ಪೋಸ್ಟ್ ನಲ್ಲಿ ಈಗ ಇರುವಂತಹ ವ್ಯಕ್ತಿಯ ಹೆಸರು ವಿವಸ್ವಾನ್. ಹೀಗೆ ಭಗವಂತನು ಕೂಡ ಅವನು ಆ ಕೋರೈಸುವ ಪ್ರಭೆ ಅವನ ದೇಹದಿಂದ ಹೊರಹೊಮ್ಮುತ್ತಾ ಇದೆ. ಆ ಪ್ರಭೆಯನ್ನ ಮಾತ್ರ ತಿಳ್ಕೊಂಡವರು ಭಗವಂತ ನಿರಾಕಾರ, ಅವನಿಗೆ ಯಾವುದೇ ಆಕಾರ ಇಲ್ಲ, ಅವನಿಗೆ ಯಾವುದೇ ರೂಪ ಇಲ್ಲ ಅಂತ ತಿಳ್ಕೊತಾರೆ. ಆ ರೀತಿ ಅವನನ್ನ ಯಾರು ಅಂದ್ರೆ, ಈಗ ನೀವು ನೋಡ್ತೀರಿ ಮಾತಾಜಿ, ಯಾರಂದ್ರೆ ಈಗ ಯಾರು ಬ್ರಹ್ಮಕುಮಾರೀಸ್ ಅಂತೆಲ್ಲ ಬರ್ತಾರೆ. ಅವರು ಒಂದು ಬಿಳಿ ಸೀರೆ ಉಟ್ಕೊಂಡು ಅವ್ರು ಯಾವಾಗಲೂ ಒಂದು ಬೆಳಕನ್ನ ಅಥವಾ ಒಂದು ಬಿಂದುವನ್ನ ಅಥವಾ ಓಂಕಾರವನ್ನ ಹೇಳ್ತಾ ಭಗವಂತನ ಆರಾಧನೆ ಮಾಡುವಂತವ್ರು. ಕೇಳಿದೀರಾ ಮಾತಾಜಿ? ಹರೇ ಕೃಷ್ಣ. ಹೌದು, ಹೇಳಿದ್ದೇವೆ. ಅವರು ನಿರಾಕಾರ ಆರಾಧನೆಯನ್ನ ಮಾಡುವಂತವ್ರು. ನಾವು ಹಾಗೆ ನೋಡಿದ್ರೆ ಈ ಮುಸ್ಲಿಮ್ಸ್ ಮಹಮ್ಮದೀಯರು ಅವರು ಕೂಡ ನಿರಾಕಾರ, ಅವ್ರಿಗೂ ಕೂಡ ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇವರೆಲ್ಲರೂ ಕೂಡ ಭಗವಂತನನ್ನ ನಿರಾಕಾರ ಬ್ರಹ್ಮ ಅಂತ ತಿಳ್ಕೊಂಡು ಆರಾಧನೆ ಮಾಡುವಂತವ್ರು. ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಇವತ್ತಿನ ಅಧ್ಯಾಯ ನಿಮಗೆ ಮುಗಿಸೋಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹೇಳಿ.